ಬಜೆ. ನಾನು ಯಾವಾಗ ಕಾಶಿಗೆ ಹೋಗಕ್ ಶುರು ಮಾಡಿದೆ, ಆ ಕಾಲಭೈರವನ ದರ್ಶನ ಮಾಡಿದ್ಮೇಲೆ ಓ ಕಾಲಭೈರವ ಯಾರು, ಅವನೆಲ್ಲ ಕಾಲಗಳನ್ನ ಮೀರಿದಂತವನು, ಕಾಲವೇ ಇಲ್ಲದೆ ಇದ್ದಾಗ ಹುಟ್ಟಿದವನು, ಕಾಲವೇ ಮುಗಿದೋದ್ಮೇಲೂ ಕೂಡ ಜೀವಂತವಾಗಿರುವಂತವನು. ಅಂದ್ರೆ ಅವನು ಕಾಲಾತೀತ. ನಿನ್ಗೆ ದುರಹಂಕಾರ ಅಹಂಕಾರ ಇದ್ದಾಗ ಮನುಷ್ಯ, ದಟ್ ಇಸ್ ವೇರ್ ದಿಸ್ ಕಾಲಭೈರವ ಅವತಾರ ಬರೋದು. ಯಾರು ಅಹಂಕಾರವನ್ನ ಪಡ್ತಾರೋ ಅವ್ರಿಗೆ ತನ್ನ ಜಟೆ ಕಾಲಪಾಶಕ್ಕೆ ಅವನು ಕತ್ತನ್ನ ಕಿತ್ತಾಕಿ ಅವ್ನ ಕಿರುಬೆರಳಲ್ಲೂ ಕೂಡ ಅವ್ನ ಕತ್ತನ್ನ ತಗೊಂಡು ಬಿಸಾಕಿದಾಗ ಬ್ರಹ್ಮಹತ್ಯೆಯನ್ನ ಮಾಡಿದೆ ಅಂತಂದ್ಬಿಟ್ಟು ಅವನಿಗೆ ಆ ಸ್ಕಲ್ನೆ ಕಪಾಳವನ್ನಾಗಿ ಇಟ್ಕೊಂಡು ಅವನೆಲ್ಲ ಕಡೆ ಅದಕ್ಕೆ ಮೋಕ್ಷವನ್ನ ಪಡ್ಕೊಳ್ಳೋದಕ್ಕೆ ಓಡಾಡ್ತಾರೆ. ಕಾಶಿ ಕ್ಷೇತ್ರದಲ್ಲಿ ಬಿದ್ದು ಹೊಡೆದೋಗುತ್ತೆ. ಅದಾದ್ಮೇಲೆ ಇದೇ ಸರಿಯಾದ ಕ್ಷೇತ್ರ ನನಗೆ, ಅಲ್ಲಿ ನೆಲೆಸ್ದ. ಕಾಲಭೈರವ ಅಂದ್ರೆ ಯಾಕಷ್ಟು ಪವರ್ಫುಲ್? ಈ ಕಷ್ಟಕರವಾದದ್ದು ನಿನ್ನ ಕೈಲಿ ಸಾಲ್ವ್ ಮಾಡಕ್ಕೆ ಆಗ್ತಿಲ್ಲ ಅನ್ನೋ ಪ್ರಾಬ್ಲಮ್ಗೆ ಕೂಡ ಕಾಲಭೈರವನ ಹತ್ರ ಸೊಲ್ಯೂಷನ್ ಇದೆ. ಕಾಲದಲ್ಲಿ ಘೋರವಾಗಿ ಅತೀ ಕತ್ತಲೇನು ಅವನೇ, ಅತೀ ಬೆಳಕು ಅವನೇ. ತುಂಬಾ ಜನ ಋಷಿ ಮುನಿಗಳನ್ನ ನೋಡಿ ಯಾಕೆ ಸಿಟಿಲಿ ಅವ್ರು ನೆಲೆಸಲ್ಲ ಅಂತ ಹೇಳಿದ್ರೆ, ಬೆಳಗ್ಗೆ 10 ಗಂಟೆ ಆಯ್ತ್ರಿ ನಾನು ಇಲ್ಲಿ ಹೋಗ್ಬೇಕು, 1 ಗಂಟೆ ಆಯ್ತ್ರಿ ಊಟ ಮಾಡ್ಬೇಕು. ನೋ, ಕಾಲವನ್ನ ಮೀರ್ದವನು. ಶಿವನ್ ಪೂಜೆ ಮಾಡೋದು ಸುಲಭ, ಬಟ್ ಕಾಲಭೈರವನ್ ಪೂಜೆ ಮಾಡೋದು ಕಠೋರ ತಪಸ್ಸುಗಳನ್ನೇ ಮಾಡ್ಬೇಕಾಗುತ್ತೆ. ನನ್ನ ಹಸ್ತಗಳಲ್ಲೇ ಪರಮಾತ್ಮ ನೆಲೆಸಿದಾನೆ. ನೀನು ಕೈನ ಒಳ್ಳೇದಕ್ಕೂ ಉಪಯೋಗಿಸಬಹುದು, ಕೆಟ್ಟದಕ್ಕೂ ಉಪಯೋಗಿಸಬಹುದು. ನಿನ್ನ ಕರ್ಮ ಇಲ್ಲಿಂದ ಶುರುವಾಗತ್ತೆ. ಹೆಣ್ಮಕ್ಳು ಕೂಡ ಪತಿಯನ್ನ ನೋಡಬಾರ್ದು ಅಂತ ಕಣ್ಮುಚ್ಕೊಡಿ ಅಂತಾರೆ. ಯಾಕಂದ್ರೆ ಅವನು ದಿಗಂಬರನಾಗಿರ್ತಾನೆ. ಅದೇ ನಾನ್ ಮುಚ್ಚಲಿಲ್ಲ, ನಾನು ಹಿಂಗೆ ಕಣ್ಬಿಟ್ಟು ಅಳ್ತಾನೆ ಇದ್ದೆ. ಆ ಎನರ್ಜಿ, ಆ ಡಮರು ಸೌಂಡು, ಆ ಭಸ್ಮಾರತಿ ನಿಮ್ಗೆ ನೋಡಕ್ ಸಿಗೋದೇ ಮಹಾಕಾಳದಲ್ಲಿ. ಯಂ 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 ಯಕ್ಷರೂಪಂ ದಶದಿಶಾ ವಿದಿತಂ ಭೂಮಿ ಕಂಪಾಯಮಾನಂ ಘಂ 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 ಘೋಷ ಘೋಷಂ ಗಗ 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 ಘಟಿತಂ ಗರ್ಜರಂ ಘೋರನಾದಂ. ಕಾಶಿಲಿ ಕಾಲಭೈರವನಿಗೆ ಅಲ್ಲಿ ಮದ್ಯ ಆಫರ್ ಮಾಡ್ತಾರೆ. ಅದು ಸ್ಮಶಾನವಾಸಿಗೆ ಅವನಿಗೆ ರಾಜೇಶ್ ರಿವೀಲ್ಸ್ ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ನಿಮಗೆ ಸ್ವಾಗತ. ಇವತ್ತು ನಾವು ಅದ್ಭುತವಾದಂತ ವಿಚಾರದ ಬಗ್ಗೆ ಮಾತಾಡ್ತಾ ಇದೀವಿ. ನನಗೆ ಆಕ್ಚುಲಿ ಬಹಳನೇ ಇಂಟ್ರೆಸ್ಟಿಂಗ್ ಈ ವಿಚಾರದ ಬಗ್ಗೆ. ನಾನು ತಿಳ್ಕೊಳಕ್ಕಂತೂ ತುಂಬಾನೇ ನಿಮ್ಮೆಲ್ಲರಿಗಿಂತ ಹೆಚ್ಚು ನಾನು ಕಾಯ್ತೀನಿ. ಯಾಕಂದ್ರೆ ಇವತ್ತು ನಾವು ಮಾತಾಡ್ತಕ್ಕಂಥ ವಿಷಯನೇ ಆಗಿದೆ. ಇವತ್ತು ನಾವು ಮಾತಾಡ್ತಿರೋದು ಕಾಲಭೈರವನ ಸ್ಪೆಷಲ್. ಯಾರು ಕಾಲಭೈರವ? ಕಾಲಭೈರವನ್ನ ಯಾಕೆ ಕೆಲವ್ರು ಮಾತ್ರ ಪೂಜಿಸ್ತಾರೆ, ಮನೆಗಳಲ್ಲಿ ಫೋಟೋ ಇಡಕ್ಕೂ ಭಯ ಪಡ್ತಾರೆ. ಆದ್ರೆ ಎಲ್ಲರಿಗಿಂತ ಬೇಗ ಒಲಿತಕ್ಕಂಥ ದೇವರು ಅಂದ್ರೇನೆ ಕಾಲಭೈರವ. ಬನ್ನಿ, ಕಾಲಭೈರವ ಸ್ಪೆಷಲ್ ಇವತ್ತು ನನ್ನೊಟ್ಟಿಗೆ ಆಸ್ ಯೂಶುವಲ್ ನನ್ನ ಫೇವ್ರೆಟ್, ನಿಮ್ಮೆಲ್ಲರ ಫೇವ್ರೆಟ್ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ನಿರ್ದೇಶಕರು, ರಾಷ್ಟ್ರ ಪ್ರಶಸ್ತಿ ಪಡೆದಂತ ಖ್ಯಾತ ನಿರ್ದೇಶಕಿಯವರು. ಬಹಳ ಹೆಮ್ಮೆ ಆಗತ್ತೆ ಇವ್ರು ಪರಿಚಯ ಮಾಡ್ಕೊಳ್ಳೋಕೆ. ಅವರೇ ರೂಪಾಯಿಯವರು. ನಮಸ್ತೆ. ಥ್ಯಾಂಕ್ ಯು. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಿಪುರಾಂತಕಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ನೀಲಕಂಠಾಯ ಶ್ರೀಮನ್ ಮಹಾದೇವಾಯ ನಮಃ. ಇಲ್ಲಿಂದ ಪ್ರಾರಂಭಿಸೋಣ. ಯಾಕೆಂದ್ರೆ ಅದು ವೇದ ಮಂತ್ರಗಳಲ್ಲಿ ರುದ್ರದಲ್ಲಿ ಪ್ರಥಮ ಅನುವಾಕನಲ್ಲಿ ಇರುವಂತ ಕೊನೆ ಮಂತ್ರ ಶಿವಂತ. ಈಗ ವಿಶ್ವದಲ್ಲಿರ್ತಕ್ಕಂಥ, ಅಂದ್ರೆ ವಿಶ್ವ ಅಂತಲ್ಲ, ಬರೀ ಒಂದು ವಿಶ್ವ ಅಂತಲ್ಲ, ಏನಂತ ಹೇಳಿ, ಈ ಯೂನಿವರ್ಸ್ ಅಲ್ಲಿ ಈಗ ಸಾಕಷ್ಟು ದೇವರುಗಳನ್ನ ಎಲ್ಲರೂ ಪೂಜಿಸ್ತಾರೆ. 1 to 1 ಒಂದು ಪರ್ಸನಲ್ ಕನೆಕ್ಷನ್ ಇಟ್ಕೋತಾರೆ. ಆದ್ರೆ ಶಿವ ಅಂದ್ರೆ ಮಾತ್ರ ನಿಮ್ಗೆ ಶಿವನ ಆರಾಧಿಸೋರಲ್ಲಿ ಭಯ ಕಾಣಿಸಲ್ಲ. ಶಿವ ಅಂದ್ರೆ ಏನೋ ಪ್ರೀತಿ. ಶಿವ ಅಂದ್ರೆ ಅದೊಂಥರ ಇಷ್ಟ. ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರು ಕೂಡ ಶಿವ 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 ಅಂತಾರೆ. ಶಿವ ಅಷ್ಟು ಕರುಣಾಮಯಿ. ಇದೆಲ್ಲ ಓಕೆ, ಒಳ್ಳೆಯವರಿಗೆ ಒಳ್ಳೇದು ಬಯಸೋದು, ಒಳ್ಳೇದ್ ಮಾಡೋದು. ಆದ್ರೆ ಈ ಶಿವ ರಾಕ್ಷಸರಿಗೂ ಕೂಡ ಫೇವ್ರೇಟ್. ಹೌದು. ಯಾಕೆ ಹಿಂಗೆ? ಅದು ಮಂತ್ರಗಳಿಗೆ ಇರೋಂಥ ತಾಕತ್ತು. ಅದೇ ಎಲ್ಲಾರ್ಗೂ ಹೇಳ್ತಾ ಇರ್ತೀನಿ, ರಾಕ್ಷಸರೇ ತಪಸ್ ಮಾಡಿ ದೇವ್ರನ್ನ ಒಲಿಸ್ಕೊಂಡ್ಬಿಡ್ತಾರೆ ಶಿವನ್ನ. ಇನ್ನು ಮನುಷ್ಯರು ತಪಸ್ ಮಾಡಿ ಒಲಿಸ್ಕೊಳ್ಳೋದಕ್ಕೆ ಅಸಾಧ್ಯನಾ? ಯಾಕೆಂದ್ರೆ ಶಿವನಂತ ಕರುಣಾಮಯಿ, ನೀನು ಶ್ರೀಮಂತ, ನೀನು ಬಡವ, ನೀನು ಸ್ಮಶಾನದಲ್ಲಿದ್ಯಾ, ನೀನು ಅಲ್ಲೆಲ್ಲೋ ಕೆಲಸ ಮಾಡ್ತಿದ್ಯಾ, ನೀ ಎಲ್ಲೋ ಕೊಚ್ಚೆಲಿದ್ಯಾ, ನೀನು ತುಂಬಾ ಹೀಗಿದ್ಯಾ, ಕೆಟ್ಟದಾಗಿದ್ಯಾ, ಅದೇನು ನೋಡೋದಿಲ್ಲ. ನೀನು ಅವನ್ನ ಪ್ರೀತಿಯಿಂದ ಕರಿ ಓಡೋಡ್ಕೊಂಡ್ ಬರ್ತಾನೆ.
ಸೊ ನೀನು ಏನೇ ಕೇಳಿದ್ರು ಕೊಡಕ್ಕೂ ರೆಡಿ ಇರ್ತಾನೆ. ಯಾವಾಗ ನೀನು ಶ್ರದ್ಧೆ ಭಕ್ತಿಯಿಂದ ಅವನನ್ನ ಆರಾಧಿಸಿದಾಗ, ಅವನ್ಗೆ ಅಷ್ಟು ಪ್ರೀತಿ ತೋರಿಸಿದಾಗ. ಮತ್ತು ಹಳೆ ಕಾಲದಲ್ಲಿ ಏನು ಮಾಡ್ತಾ ಇದ್ರು, ಋಷಿ ಮುನಿಗಳೆಲ್ಲ ಕೂತು ಎಷ್ಟು ತಪಸ್ ಮಾಡ್ತಿದ್ರು. ಅವ್ರಿಗೆ ಕಾಂಪಿಟೇಟರ್ಸ್ ಆಗಿ ರಾಕ್ಷಸರು ಕೂತ್ಕೊಂಡಿರೋ, ನಿನಗಿಂತ ಜಾಸ್ತಿ ನಾನು ಮಾಡಿ ವರ ಪಡ್ಕೋತೀನಿ ಅಂತ ಬೇರೆ ದೇವಾನುದೇವತೆಗಳಿಗೆ ವರ ಪಡ್ಕೊಂಡ್ರು ಯೋಚಿಸ್ಬಿಟ್ಟು ವರ ಕೊಡೋರು. ಅವ್ನು ರಾಕ್ಷಸ ಕಣೋ, ಜಗತ್ತಲ್ಲೆಲ್ಲ ಕೆಟ್ಟದ್ ಮಾಡ್ಬಿಡ್ತಾನೆ, ಕೊಡಬಾರ್ದು ಅಂತ. ಶಿವ ಅದೆಲ್ಲ ನೋಡ್ತಿರ್ಲಿಲ್ಲ. ನೀನು ಇಷ್ಟು ವರ್ಷ ಕೂತು ತಪಸ್ ಮಾಡಿದ್ಯಾ, ನೀನು ಪ್ರತ್ಯಕ್ಷ ಆಗಿ ಕೇಳು ನಿನಗೇನು ಬೇಕು ವರ ಅಂತ. ನಾವು ಅದನ್ನ ಹಾಡಲ್ಲೂ ಕೂಡ ಬರೆದಿದ್ರಲ್ಲ, ಯಮನನ್ನೇ ತಡೆದ ಒಮ್ಮೆ ಭಕ್ತಿಗೆ ಮೆಚ್ಚಿ ಮತ್ತೊಮ್ಮೆ ಆತ್ಮಲಿಂಗವ ಭಕ್ತನಿಗೆ ಕೊಟ್ಟ ದೇವನು, ಬೇಕು ಎನ್ನು ಕೈಲಾಸವನ್ನು ಕೊಡುವನು ಅಂತ. ಏನ್ ಕೇಳಿದ್ರು ಕೊಡ್ತಾನೆ. ರಾವಣನಿಗೆ ಆತ್ಮಲಿಂಗನೇ ಕೊಟ್ಟಿದ್ದ, ಕೊಡು ಅಂತ. ಎಲ್ಲಾ ಕಡೆನೂ ಶಿವ ಈ ತರ ತುಂಬಾ ಪ್ರೀತಿಯಿಂದ ಕೊಡೋದು ಕೊಟ್ಬಿಟ್ಟು ಈ ತರ ಎಡವಟ್ ಮಾಡ್ಕೊಂಡು ಆಮೇಲೆ ಕಾಳಿ ಅವತಾರದಲ್ಲಿ ಕಾಳಿನ ಕಳ್ಸಿ, ಇವನ್ ಮೋಹಿನಿ ಭಸ್ಮಾಸುರ ಬಂದಿದ್ದ ಅದರಿಂದಾನೆ ಅಲ್ಲ, ಭಸ್ಮಾಸುರನ್ಗೂ ಎಲ್ಲಾ ಕೊಟ್ಬಿಟ್ಟಿದ್ದ ವರ. ಇವನಿರೋ ನಿನಗೆ ಟೆಸ್ಟ್ ಮಾಡ್ತೀನಿ, ನಿನ್ ತಲೆ ಮೇಲೆ ಕೈ ಇಟ್ಬಿಟ್ಟು ನೋಡ್ತೀನಿ ಬಾ ಅಂತ ಶಿವನ್ಗೆ ಭಸ್ಮಾಸುರ ಕೇಳಿದಾಗ, ಅವಾಗ ಶಿವ ಹೋಗಿ ತಿರ್ಗಾ ಬ್ರಹ್ಮ ವಿಷ್ಣು ಮಹೇಶ್ವರರು ಮೀಟಿಂಗ್ ಮಾಡಿ ಕಾಳಿನ ಕಳಿಸಿ ಆಮೇಲೆ ಭಸ್ಮಾಸುರನ ಸಂಹಾರ ಮಾಡಿದ್ದು. ಈ ತರ ಎಲ್ರಿಗೂ, ಎಸ್ಪೆಷಲಿ ರಾಕ್ಷಸರಂತೂ ಫಸ್ಟ್ ಹೋಗ್ತಾ ಇದ್ದಿದ್ದೆ ಮೊದಲು ಶಿವನ ಹತ್ರ. ಕ್ವಿಕ್ ಆಗಿ ವರ ಕೊಡ್ತಾರೆ. ಮತ್ತೆ ನಾವ್ ಏನನ್ನೇ ಬೇಡ್ಕೊಂಡ್ರು ಅದನ್ನ ಇಲ್ಲ ಅನ್ನಲ್ಲ. ಇವನ್ ಪರ್ಸನಲ್ ಆಗಿ ಏನೇ ಬೇಕು ಅಂತ ಕೇಳಿದ್ರು ಎಲ್ಲಾನು ಕೊಟ್ಬಿಡ್ತಿದ್ದ. ತಗೊಳ್ರೋ ಎಲ್ಲ ಅಂತ. ಯಾಕೆಂದ್ರೆ ಅವ್ನು ಸ್ಮಶಾನವಾಸಿ ಅಂತಾನೆ ಫೇಮಸ್ ಆಗಿರೋದು. ಅವ್ನು ನನಗೇನು ಬೇಡ ಅಂತಾನೆ. ನಾವು ಶಿವನ್ ಯಾವತ್ತೂ ಒಂದು ಒಡವೆ ಹಾಕೊಂಡು ಅಲಂಕಾರ ಮಾಡ್ಕೊಂಡಿರೋದು, ತುಂಬಾ ರೇಷ್ಮೆ ಬಟ್ಟೆಗಳನ್ನ ಹಾಕೊಂಡು ಅಲಂಕಾರ ಮಾಡ್ಕೊಂಡಿರೋದು ನಾವು ಕಂಡೇ ಇಲ್ಲ. ಅವನ ಕುಟುಂಬಕ್ಕೂ ಅಷ್ಟೇನೆ, ಎಲ್ರನ್ನೂ ಸರಿಸಮಾನತೆಯಿಂದಾನೆ ಕಾಣ್ತಿದ್ದ. ಭಕ್ತರಿಗೆ ಫಸ್ಟ್ ಪ್ರಿಫರೆನ್ಸ್ ಶಿವನ ಹತ್ರ, ಕುಟುಂಬಕ್ಕಿಂತ ಸ್ನೇಹಿತರಿಗಿಂತ. ಭಕ್ತರು ಏನ್ ಕೇಳಿದ್ರು ಕೊಡಕ್ ರೆಡಿ ಇರ್ತಾನೆ ಅನ್ನೋದಕ್ಕೆ ಕಲಿಯುಗದ ಜನರಿಗೂ ಅಷ್ಟೇನೆ. ನಾಮಸ್ಮರಣೆ ಮಾಡಿದ್ರೆ ಸಾಕು, ಶಿವ ನಿಮ್ಗೆ ಪ್ರತ್ಯಕ್ಷನಾಗಿ ಬಂದು ಕೈ ಹಿಡಿತಾನೆ, ನೀವು ಕೇಳಿದ್ದೆಲ್ಲ ಕೊಡ್ತಾನೆ ಅಂತ. ಆಮೇಲೆ ಶಿವನಿಗೆ ಒಂದು ಈ ತರ ಆಚಾರ ವಿಚಾರಗಳು ಇದೇ ಚೌಕಟ್ಟಲ್ಲಿ ಮಾಡ್ಬೇಕು ಅನ್ನೋದಿರಲ್ಲ. ನೀವು ಎಲ್ಲೇ ಕೂತ್ಕೊಂಡು ಅವ್ನು ಶಿವನ ಧ್ಯಾನ ಮಾಡಿ ಅವನು ನಿಮ್ಗೆಲ್ಲ ವರಾನು ಕೊಡ್ತಾನೆ. ಅವನಿಗೆ ಭಕ್ತಿ ಒಂದೇ ಬಹಳ ಮುಖ್ಯ. ನಿನ್ಗೆ ದುರಹಂಕಾರ ಅಹಂಕಾರ ಇದ್ದಾಗ ಮನುಷ್ಯ, ದಟ್ ಇಸ್ ವೇರ್ ದಿಸ್ ಕಾಲಭೈರವ ಅವತಾರ ಬರೋದು. ಶಿವನೇ ಅನ್ಸುತ್ತಲ್ಲ ಬಹುಶಃ. ನೀವು ಯಾವುದೇ ದೇವ್ರ ಫೋಟೋ ನೋಡಿ, ಶಿವ ಅದೊಂದು ಫ್ಯಾಮಿಲಿ ಪಿಕ್ಚರ್. ಇದು ಫ್ಯಾಮಿಲಿ ಮ್ಯಾನ್, ಕಂಪ್ಲೀಟ್ ಫ್ಯಾಮಿಲಿ ಮ್ಯಾನ್ ಅಂದ್ರೆ ಶಿವನೇ. ಶಿವ, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ, ನಂದಿ, ಅವರೆಲ್ಲ ಎಷ್ಟು ಚೆನ್ನಾಗಿ ಕೂತಿರ್ತಾರಲ್ಲ. ಹೌದು, ಒಂಥರ ಖುಷಿ ಆಗತ್ತೆ. ಎಲ್ರು ಅವ್ರವ್ರದೇ ಅವ್ರವ್ರು ಕೆಲ್ಸಗಳನ್ನ ಮಾಡ್ತಾ ಹೋದ್ರು ಒಬ್ಬೊಬ್ರು ನೋಡಿ ಒಂದೊಂದಕ್ಕೆ ಅವ್ರ ಕುಟುಂಬದಲ್ಲಿ ಫೇಮಸ್ಸು. ಪಾರ್ವತಿನೂ ಯಾರು ಬೀಟ್ ಮಾಡಕ್ಕಾಗಲ್ಲ, ಅಷ್ಟು ಶಕ್ತಿಯುತಳು. ಶಿವನ್ನು ಅಷ್ಟೇನೆ. ನೀವೆಲ್ಲ ಏನಾದ್ರೂ ಮಾಡ್ಕೊಳ್ಳಿ, ನೀವು ಕೇಳಿದ್ದೆಲ್ಲ ಏನ್ ಬೇಕಾದ್ರು, ನನ್ನನ್ನೇ ಬೇಕಾದ್ರೂ ನಿಮ್ಮೆಲ್ರಿಗೂ ಕೊಡ್ತೀನಿ ಅಂತ ಪ್ರೀತಿಯಿಂದ ಕೊಡೋ ಅಂತವನು. ಈವನ್ ಗಣೇಶನ್ನ ನಾವು ಎಲ್ಲದಕ್ಕೂ ಪ್ರಥಮ ಪೂಜೆ ಮಾಡ್ಲೇಬೇಕು, ಗಣಗಳಿಗೆ ಅಧಿಪತಿ ಅಂತಂದಾಗ. ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲ ಕಾಲಗಳದ ಚೈನ್ ಇಟ್ಕೊಂಡ್ರು ಅಂತ. ಇವನ್ ಸರ್ಪದೋಷ, ಎನಿ ದೋಷಗಳು ಬಂದಾಗ್ಲೂ ಕೂಡ ಎಲ್ಲದಕ್ಕೂ ಸುಬ್ರಹ್ಮಣ್ಯ ಸ್ವಾಮಿನೇ ಹಿಡ್ಕೊಂಡು ಪೂಜೆ ಮಾಡ್ಬೇಕು. ಅವರ ಕುಟುಂಬದಲ್ಲಿ ಎಲ್ರಿಗೂ ಆ ರೀತಿ ಒಂದು, ಇವತ್ತು ನಂದಿ ಅಂದ್ರೂ ನೋಡಿ, ಎಲ್ರು ನಾವು ಮನೆ ಮುಂದೆ ನಂದಿ ಬಂದ್ರೆ ಶುಭ ಅಂತ ನಂದಿಗೂ ಕೂಡ ಪೂಜೆ ಮಾಡ್ತೀವಿ. ಶಿವನ್ ಮುಂದೆ ಕೂತ್ರೋ ನಂದಿಗೆ. ನಾನಾಗ್ಲೇ ಹೇಳ್ತಿದ್ದಲ್ಲ, ಈಗ ದೇವ್ರ ಫೋಟೋ ಅಂತ ಇನ್ನೊಂದು ಗಮನಿಸಿದ್ರೆ, ನೀವು ಯಾವುದೇ ಒಂದು ದೇವಿ ಫೋಟೋ ತಗೊಳ್ಳಿ, ಲಕ್ಷ್ಮಿ, ಸರಸ್ವತಿ, ಕಾಳಿಯಿಂದ ಹಿಡಿದು ಪ್ರತಿಯೊಂದು ದೇವಿ ಕೂಡ ಒಂದು ಫೋಟೋ ನೋಡಿದಾಗ ದೇವಿ ಕೂದಲು ಬಿಟ್ಕೊಂಡು ಕೂತಿರ್ತಾಳೆ. ಫಸ್ಟ್ ಆಫ್ ಆಲ್ ನೀವು ಚೆನ್ನಾಗಿ ಕಾಣಿಸ್ತಿದ್ದೀರಾ ಇವತ್ತು, ಮೊದಲನೇದಾಗಿ. ಬಟ್ ಇನ್ನೊಂದು ವಿಚಾರ ಏನು ಅಂದ್ರೆ, ನಾನು ಎಷ್ಟೋ ಪಾಡ್ಕಾಸ್ಟ್ಗಳಲ್ಲಿ ನಾನು ಗಮನಿಸ್ತೀನಿ, ಕೆಲವೊಂದು ಕಮೆಂಟ್ಗಳೆಲ್ಲ ಓದಿದಾಗ ನಿಮ್ ಬಗ್ಗೆ ಆಗ್ಲಿ, ನಾವು ಮಾಡ್ತಕ್ಕಂಥ ಪಾಡ್ಕಾಸ್ಟ್ ಬಗ್ಗೆ ತುಂಬಾ ಒಳ್ಳೊಳ್ಳೆ ಮಾತುಗಳು ಬರೀತಾರೆ. ನಾನು ಇದನ್ನ ಹೇಳ್ಬಾರ್ದು ಅಂತ ಅನ್ಕೊಂಡೆ, ಬಟ್ ನೀವು ಕೂಡ ಒಂದ್ 2 ಪಾಡ್ಕಾಸ್ಟ್ ಅಲ್ಲಿ ಹೇಳಿದ್ರಿ. ಒಂದು ಕ್ಯೂರಿಯಾಸಿಟಿಗೆಲ್ಲ ನೋಡ್ತಿರೋರಿಗೆ ಒಂದು ಉತ್ತರ ಕೊಡಿ ಅಂತ. ಒಳ್ಳೊಳ್ಳೆ ಕಮೆಂಟ್ಸ್ಗಳು ಬರೋ ನಡುವೆ ಯಾರೋ ಒಬ್ರು ಒಂದ್ ಸ್ವಲ್ಪ ತರಲೆಗಳು ಬರ್ತಾರೆ. ಒಬ್ರು ಬಂದು ಹೇಳ್ತಾರೆ, ಮೇಡಮ್ ನೀವೆಲ್ಲ ಚೆನ್ನಾಗಿ ಹೇಳ್ತಿದ್ದೀರಾ, ಫಸ್ಟ್ ನೀವು ಜಡ ಹಾಕೊಳ್ಳಿ, ಕೂದಲು ಏನಕ್ಕೆ ಬಿಟ್ಕೊಂಡಿದ್ದೀರಾ ಅಂತ. ತುಂಬಾ ಜನರದ್ದು ಏನ್ ಗೊತ್ತಾ, ಅವರ ಪರ್ಸನಲ್ ಒಪಿನಿಯನ್ನ ಈ ರೀತಿ ತಮಾಷೆ ಅನ್ಸುತ್ತೆ ಬಂದು ತುಂಬಾ ಕಾಮೆಂಟ್ ಮಾಡ್ತಾರೆ. ನಾ ಕೆಲವು ಸತಿ ನೀಲಿ ಸೀರೆ ಉಟ್ಕೊಂಡ್ರೆ, ಮೇಡಮ್ ಅದ್ ಚೆನ್ನಾಗ್ ಕಾಣಿಸಲ್ಲ ಮೇಡಮ್, ಕೆಂಪು ಉಟ್ಕೊಳ್ಳಿ ಅಂತಾನೆ. ಇವ್ರಿಗೆ ಹೇಗ್ ಬೇಕೋ ಹಾಗೆ ನಾವು ರೆಡಿ ಆಗಿರ್ಬೇಕು ಅಂತ. ಆಕ್ಚುಲಿ ಶಾಸ್ತ್ರಗಳ ಪ್ರಕಾರನು ಕೂದಲು ಏನಕ್ಕೆ ಕಟ್ತಾ ಇದ್ರು, ಏನಕ್ಕೆ ಬಿಡ್ತಾ ಇದ್ರು, ಇವತ್ತು ದೇವಾನುದೇವತೆಗಳು ನೋಡಿ ಎಲ್ಲ ಬಿಟ್ಟಿರ್ತಾರೆ. ಯಾರು ಇವ್ರ ತರ ಜಡೆ ಹಾಕೊಂಡು ಹೂ ಮುಡ್ಕೊಂಡ್ರಲ್ಲ. ಅದು ನಿಮ್ಮ ಎನರ್ಜಿ ಫ್ಲೋ ಎಲ್ಲಿಗೆ ಹೋಗ್ಬೇಕು ಅನ್ನೋದನ್ನ ನಾವುಗಳು ವೈಯಕ್ತಿಕವಾಗಿ ಡಿಸೈಡ್ ಮಾಡ್ತೀವಿ. ಇವಾಗ ನಾನೇನೋ ತುಂಬಾ ಜಪ ತಪ ಮಾಡ್ಕೊಂಡು ತಪಸ್ ಮಾಡ್ತಾ ಇದ್ದೆ ಅಂದ್ರೆ, ಇಲ್ಲಿ ಇವನ್ ಇನ್ಕ್ಲೂಡಿಂಗ್ ಋಷಿ ಮುನಿಗಳು ಪುರುಷರಾಗಿದ್ರು ಇಲ್ಲಿ ಹಾಕೊಳ್ಳೋರು, ಗಂಟ್ ಕಟ್ಕೊಳ್ಳೋರು. ಯಾಕೆ ಅಂದ್ರೆ ಅದು ಸಹಸ್ರಾರದಿಂದ ಎನರ್ಜಿ ಫ್ಲೋ ಕೆಳಗಡೆ ಹೋಗ್ಬಾರ್ದು, ನಾನು ಮಾಡಿರೋ ತಪಸ್ಸೆಲ್ಲ ನನಗೆ ಇಲ್ಲೇ ಕೂತ್ಕೋಬೇಕು
ಅಂತ ಅನ್ನೋದಕ್ಕೆ. ಸೊ ಇಟ್ ಡಿಪೆಂಡ್ಸ್ ಆನ್ ದಟ್. ಇವಾಗ ಮಾಡರ್ನ್ ಹುಡುಗಿರು ಹತ್ರ ಕೂತೇನು ತಪಸ್ ಮಾಡೋದಿಲ್ಲ. ಅವ್ರಿಗೆ ಎನರ್ಜಿ ಇಲ್ಲಿಂದ ಫ್ಲೋ ಆಗುತ್ತೋ ಅದೇನೋ ಅವರು ಅಬ್ಸರ್ವ್ ಕೂಡ ಮಾಡೋದಿಲ್ಲ. ಅದು ಅವ್ರವ್ರ ಇಷ್ಟ. ಇವನ್ ದೇವಾನುದೇವತೆಗಳು ನಾನು ಹೇಳ್ದಂಗೆ ಯಾರು 2 ಜಡೆ ಹಾಕೋ 1 ಜಡೆ ಹಾಕೋ ಗಂಟು ಹಾಕೋ ಹಂಗೆ ಯಾರು ಮಾಡ್ಕೊಂಡಿರಲ್ಲ. ಹಾಗೆ ನೋಡ್ತಾ ಹೋದ್ರೆ ಹುಡುಗರು ಕೂಡ ಹೇರ್ ಕಟ್ಟಿಂಗ್ ಕೂಡ ಮಾಡಿಸ್ಕೂಡುದು. ಹುಡುಗರು ರಾಜ ಮಹಾರಾಜರು ಕೂಡ ಕಾಲುಂಗ್ರ ಹಾಕೋತಾ ಇದ್ರು. ನೀವು ದೇವತೆಗಳನ್ನ ನೋಡಿ, ಇವಾಗ ನಾವು ನೋಡ್ತೀವಲ್ಲ ಗಣೇಶ, ಸುಬ್ರಹ್ಮಣ್ಯ, ಅವರೆಲ್ಲ ದೇವ್ರ ನೋಡಿ, ವಿಷ್ಣು, ಎಲ್ರೂ ಕಾಲುಂಗ್ರ ಹಾಕೋತಾ ಇದ್ರು. ಎಲ್ರು ನಿಮ್ಗೆ ಒಂದಲ್ಲ ಒಂದು ಕಡಗ ತರದ್ದೋ ಬಳೆ ತರದ್ ಹಾಕೋತಿದ್ರು. ಎಲ್ರು ಸರ ಅದೆಲ್ಲ ಸರ ಹಾಕೊಳ್ಳೋದು ಹೆಣ್ಮಕ್ಳು ಅನ್ನೋರು ಈಗ ಒಬ್ಬೊಬ್ರು ಅವರು ಹಾಕೊಳ್ತಾರಲ್ಲ. ಇವಾಗ ನಾವು ಸರ್ ಕಿವಿಗೋಲೆ, ನೀವು ಜ್ಞಾನ ಹೆಚ್ಚಾಗ್ಬೇಕು ಅಂದ್ರೆ ಚಿಕ್ಕ ಮಕ್ಳಿಗೆ ಗಂಡು ಮಕ್ಳಿಗೂ ಕಿವಿ ಚುಚ್ಚಿಸ್ತಾ ಇದ್ರು, ವಿಸ್ಡಮ್ ಜಾಸ್ತಿ ಬರ್ಲಿ ಅಂತ ಅನ್ನೋದಕ್ಕಾಗಿ. ಬರ್ತಾ 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 ಇದು ಹೆಣ್ಮಕ್ಳದು ಅದು ಗಂಡ್ ಮಕ್ಳದು ಅಂತ ಬದಲಾಗ್ತಾ ಹೋಯ್ತು. ಹಾಗೆಲ್ಲ ಇಲ್ವೇ ಇಲ್ಲ. ಹಾಗೆ ನೋಡಿದ್ರೆ ಹೆಣ್ಮಕ್ಳೇ ಇನ್ನು ಪದ್ಧತಿನ ಕಾಪಾಡ್ಕೊಂಬಂದ. ನೀವ್ ಹೇಳಿದ್ ನಿಜ. ಉಗುರು ಬಿಟ್ಕೋಬಾರ್ದು, ನೀವ್ ಹಿಂಗೆ ಇಷ್ಟೆಲ್ಲ ಹೇಳ್ಕೊಡ್ತೀರಾ, ಉಗ್ರ ಯಾಕೆ ಬಿಟ್ಕೊಂಡಿದ್ರ, ಅದೆಲ್ಲ ಯಾವ ಪದ್ಧತಿಯಲ್ಲೂ ನಿಮ್ಗೆ ಹಂಗ್ ಬರ್ದಿಲ್ಲ. ಹಿಂಗ್ ಇರಬಾರ್ದಂತೆ, ಹಂಗ್ ಮಾಡಬಾರ್ದಂತೆ ಅಂತ ಯಾಕೆ ಹೇಳ್ತಿದ್ರು ಅಂದ್ರೆ, ನೀವು ಸ್ಮಶಾನದ ಕಡೆ ಅಥವಾ ಸಂಜೆ ಎಲ್ಲೋ ಹಳೆ ಕಾಲದಲ್ಲಿ 1 ಕಿಲೋಮೀಟರ್ ನಡ್ಕೊಂಡು ಹೋಗಿ ಮನೆ ಸೇರ್ಬೇಕಾಗಿತ್ತು ನಾವು. ಈ ತರ ಸಿಟಿ ತರ ಅಲ್ಲ. ಅವಾಗ ನೀವು ರೋಡಲ್ಲಿ ಸಂಜೆ ಹೊತ್ತಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಭೂತ ಪ್ರೇತಗಳು ಬಂದು ಅಟ್ಯಾಕ್ ಮಾಡಬಾರ್ದು ಅನ್ನೋದಕ್ಕೆ ಕೂದಲು ಬಿಟ್ಕೋಬೇಡಿ ಅಂತಿದ್ರು. ಇನ್ನೊಂದ್ ಏನಕ್ಕೆ ಬಿಟ್ಕೋಬೇಡಿ ಅಂತ ಹೇಳಿದ್ರೆ, ಪರಪುರುಷ ಅವಳಿಗೆ ಅಟ್ರಾಕ್ಟ್ ಆಗದೆ ಇರ್ಲಿ. ಸೊ ನೀವು ನೋಡಿ, ರೊಮ್ಯಾಂಟಿಕ್ ಆಗಿ ಇವನ್ ದೇವಾನುದೇವತೆಗಳಾಗ್ಲಿ, ಅಪ್ಸರಾ ಸ್ತ್ರೀಯರಾಗ್ಲಿ, ಮೇನಕೆಯರಾಗ್ಲಿ ಯಾರು ಏನ್ ಜಡೆ ಹಾಕೊಂಡ್ ನಿಂತಿರಲ್ಲ, ಎಲ್ರೂ ಕೂದ್ಲು ಬಿಟ್ಕೊಂಡು ಇರ್ತಾರೆ. ಕೇಶರಾಶಿಗೆ ನಿನ್ಗೆ ರೇಷ್ಮೆ ಅಂತ ಕೂದ್ಲು ಬೇಕು ಅಂತಾನೆ ಎಷ್ಟೋ ಜನ ಮಹಾರಾಜರು ಹುಡುಕೊಂಡು ಹೋಗ್ತಿದ್ರು ಕಾಡಲ್ಲಿ. ಆ ತರ ಕೂದ್ಲು ಯಾರಿಗಿದ್ಯೋ ಅವಳನ್ನ ನಾನು ಇಷ್ಟಪಡ್ತೀನಿ, ಪ್ರೀತಿಸ್ತೀನಿ ಅಂತ. ಸೊ ಅದು ಕೂದಲ್ಗೆ ಒಂದು ಅಟ್ರಾಕ್ಷನ್ ಪವರ್ ಇದೆ. ಅದು ಬೇರೆ ಅವ್ರಿಗೆ ಅಟ್ರಾಕ್ಟ್ ಆಗದೆ ಇರ್ಲಿ ಅನ್ನೋದಕ್ಕೆ ಹಾಗೆ ಮಾಡ್ತಾ ಇದ್ರೆ ಹೊರತು ಇನ್ನೇನಕ್ಕೂ ಅಲ್ಲ. ಇವಾಗ ಮನೆಗಳಲ್ಲಿ ಕೆಲವ್ರ ಮನೇಲಿ ಅಡ್ಗೆ ಊಟ ಬಡಿಸೋವಾಗ ಕೂದ್ಲು ಕಟ್ಕೊಂತ, ಊಟದಲ್ಲಿ ಕೂದ್ಲು ಬೀಳದೆ ಇರ್ಲಿ ಅಂತ ಹೇಳ್ತಾರೆ. ಅಂಡ್ ಇವತ್ತು ನಾವು ಮಾತಾಡ್ತಿರೋದು ಕಾಲಭೈರವನ್ ಬಗ್ಗೆ. ನಾವು ಮುಂಚೆ ಎಲ್ಲ ಕಾಲಭೈರವನ್ ದೇವಸ್ಥಾನ, ಕಾಳಭೈರವ ಎರಡೂ ಒಂದೇ. ನಾವು ಮುಂಚೆ ಆದ್ರೆ ನಾವು ಈ ಸೌತ್ ಇಂಡಿಯಲ್ಲಿ, ನಮ್ಮ ಕರ್ನಾಟಕದಲ್ಲಿ ಆಗ್ಲಿ ತುಂಬಾ ಕಡೆ ಕೆಲವೊಂದ್ಸರಿ ಕಾಳಭೈರವ ಅಂತ ಕೆಲವ್ರು ಪ್ರೊನೌನ್ಸ್ ಮಾಡ್ತಾರೆ, ಕೆಲವು ಕಡೆ ಕಾಲಭೈರವೇಶ್ವರ ಅಂತ ಹೇಳ್ತಾರೆ. ಅಂಡ್ ಭೈರವೇಶ್ವರ, ಸೀತ ಭೈರವೇಶ್ವರ, ಈ ತರದ್ದೆಲ್ಲ. ಕೋಲಾರ ಹತ್ರ ಒಂದು ಟೆಂಪಲ್ ಇದೆ, ವೇಮ್ಗಲ್ ಹತ್ರ. ಅಲ್ಲಿ ಬೆಟ್ಟದ ಮೇಲೆ ಸೀತ ಬೆಟ್ಟ ಅಂತ ಅದ್ರ ಹೆಸರು. ಮೇಲ್ಗಡೆ ಇರ್ತಕ್ಕಂಥ ದೇವರ ಹೆಸರು ಸೀತ ಭೈರೇಶ್ವರ. ನಮ್ಮನೇಲಿ ಏನೋ ಒಂದು ಆಚರಣೆಗೋಸ್ಕರ ಚಿಕ್ಕ ವಯಸ್ಸಲ್ಲಿ ಅಲ್ಲಿಗೆ ಹೋಗಿ ಮಾಡಿದ್ದು ಒಂದು ಜ್ಞಾಪಕ. ಅವಾಗ ಅಲ್ಲಿ ಕಾಳಭೈರವನ ದೇವಸ್ಥಾನ ಇದೆ ಅಂತ ಒಂದ್ ಕಡೆ ಹೋಗಿತ್ತು. ಆಮೇಲೆ ನಮ್ಮ ಆದಿಚುಂಚನಗಿರಿ ಮಠದಲ್ಲಿ ಕಾಳಭೈರವನ ದೇವಸ್ಥಾನ ಇದೆ. ನೀವು ನೋಡಕ್ ಹೋದ್ರೆ ಬಹಳ ಕೆಲವು ಕಡೆ ಮಾತ್ರ ಕಾಳಭೈರವನ ದೇವಸ್ಥಾನ ಇರೋದು. ಆದ್ರೆ ನಾನು ಯಾವಾಗ ಕಾಶಿಗೆ ಹೋಗಕ್ ಶುರು ಮಾಡಿದೆ, ಕಾಶಿಲಿ ಆ ಕಾಲಭೈರವನ ಕತೆ ಕೇಳಿದ್ಮೇಲೆ, ಆ ಕಾಲಭೈರವನ ದರ್ಶನ ಮಾಡಿದ್ಮೇಲೆ, ಓ ಅಮೇಸಿಂಗ್ ಎನರ್ಜಿ, ಅಮೇಸಿಂಗ್. ಅವ್ರ ಬಗ್ಗೆ ಮಾತಾಡಕ್ಕೆ. ಕಾಲಭೈರವ ಯಾರು, ಕಾಳಭೈರೇಶ್ವರ ಅಂದ್ರೆ ಕಾಲಭೈರವ ಎರಡೂ ಒಂದೇನಾ? ಶಿವನೇ ಕಾಲಭೈರವನ? ಕಾಲಭೈರವ ಆಕ್ಚುಲಿ ಶಿವನೇ ಕಾಳಭೈರವ. ಕೆಲವರು ಲಾ ಪ್ರೊನೌನ್ಸ್ ಮಾಡ್ತಿರಲ್ಲ. ಕೆಲವು ರಾಜ್ಯದ ಪ್ರಾಂತ್ಯಗಳಲ್ಲಿ ಇವತ್ತಿಗೂ ಸಾ, ಕೆಲವ್ರಿಗೆ ಇವಾಗ ಸ್ನೇಹ ಅಂತಾರೆ, ಸ್ನೇಹ ಅನ್ನೋದ್ ಕಡೆ ಕೆಲವರು. ಸೊ ಕೆಲವು ಕಡೆ ಇವನ್ ಕೆಲವು ಲ್ಯಾಂಗ್ವೇಜ್ ಅಲ್ಲಿ ಕೂಡ ಅದನ್ನ ತೆಗೆದು ಹಾಕಿದ್ದಾರೆ. ಹೌದು. ನಾವು ಆಕ್ಚುಲಿ ಕರ್ನಾಟಕದವರು ಪುಣ್ಯವಂತರು. ಬಿಕಾಸ್ ನಮ್ಮ ರಾಜ್ಯದಲ್ಲೂ ಕೂಡ ಕಾಲಭೈರವ ಆದಿಚುಂಚನಗಿರಿಯಲ್ಲಿ ನೆಲೆಸಿದಾನೆ ನಾಥಪಂಕ್ತಿ ಮೂಲಕ. ಅದಕ್ಕೆ ನಾವೆಲ್ಲರೂ ಕೃತಜ್ಞರಾಗಿರ್ಬೇಕು. ಯಾಕೆಂದ್ರೆ ಇಡೀ ದೇಶದಲ್ಲಿ ನೀವು ಗಮನಿಸ್ತಾ ಹೋದ್ರೆ ಎಲ್ಲೋ ಕೆಲವಷ್ಟು ಜಾಗಗಳಲ್ಲಿ ಮಾತ್ರ ನಾವು ಕಾಲಭೈರವನ ದೇವಸ್ಥಾನವನ್ನ ನೋಡ್ತೀವಿ. ಮುಖ್ಯವಾಗಿ ಕಾಶಿಲಿ ಕೊತ್ವಾಲ್ ಆಫ್ ಕಾಶಿ ಅಂತಾನೆ ಯಾಕೆ ಅವನ್ನ ಕರೀತಾನೆ ಕ್ಷೇತ್ರ ಪಾಲಕ ಅಂತ ಹೇಳಿದ್ರೆ, ಅವನು ಬ್ರಹ್ಮ ಹತ್ಯೆಯನ್ನ ಮಾಡಿ ಕಪಾಳವನ್ನ ಹಿಡ್ಕೊಂಡು ಬಂದಾಗ, ಇಲ್ಲಿ ಭೂಮಿ ಮೇಲೆ ಬಂದಾಗ, ಕಾಶಿನಲ್ಲೇ ಅಷ್ಟು ವರ್ಷಗಳು ಸುತ್ತಾಡದ ಮೇಲೆ ಅವನು ಕಪಾಳವನ್ನು ಹಿಡ್ಕೊಂಡು ಅದು ಕೆಳಗ್ ಬಿದ್ದು ಕಪಾಳ ಮೋಕ್ಷ ಆಗಿ, ಅದಾದ್ಮೇಲೆ ಇದೇ ಸರಿಯಾದ ಸ್ಥಳ, ನಾನು ಕ್ಷೇತ್ರ ಪಾಲಕನಾಗಿ ಇಲ್ಲಿ ನಿಂತ್ಕೋಬೇಕು ಅಂತ ಅಂದ್ಬಿಟ್ಟು ಎಲ್ಲಾ ಶಕ್ತಿ ಪೀಠಗಳಲ್ಲೂ ನೀವು ಗಮನಿಸಿ ಒಂದೊಂದ್ ಕಡೆ ಕ್ಷೇತ್ರ ಪಾಲಕ ಅಂದ್ರೆ ಭೈರವಂದು ದೇವಸ್ಥಾನ ಇದ್ದೇ ಇರುತ್ತೆ. ಅದು ಕಾಶಿ ನಮ್ಮ ಇಡೀ ದೇಶಕ್ಕೆ ಅದು ಕ್ಷೇತ್ರ ಪಾಲಕ, ಅಲ್ಲಿ ನಿಂತ್ಕೊಂಡ್ರು ಅಂತ. ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದಲ್ಲೂ ವೀರಭದ್ರ ಅಂತ ಕ್ಷೇತ್ರ ಪಾಲಕ. ಎಲ್ಲಾ ಕಡೆನೂ ಶಿವನ್ ಒಂದೊಂದು ಇದ್ರಲ್ಲಿ ಅಂದ್ರೆ ಅದೊಂದು 64 ತರ ಶಿವಂದು ಬೇರೆ 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 ನಾವು ಭೈರವಂದು ತಗೊಳ್ತಾ ಹೋದ್ರೆ ಅವತಾರಗಳು, ಗಣಗಳು ತಗೊಂಡ್ರೆ ಅದ್ರಲ್ಲಿ ಮತ್ತೆ ತಿರ್ಗಾ 8 ಭೈರವನ ಅವತಾರಗಳನ್ನ ತಗೊಂಡಾಗ ಕಾಳ ಎರಡೂ ಒಂದೇ. ಕಾಲ ಇಸ್ ನಿಮ್ಮ ಕಾಲಾತೀತ ಅಂದ್ರೆ ಒಂದು ಟೈಮ್.
ಅವಂದು ಏನು ಮಹಾಕಾಲಾಯ ವಿದ್ಮಹೆ ಕಾಲಾತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್ ಅವನ ಗಾಯತ್ರಿ ಮಂತ್ರ ಇದು. ಅವನೆಲ್ಲ ಕಾಲಗಳನ್ನ ಮೀರಿದಂಥವನು, ಕಾಲವೇ ಇಲ್ಲದೆ ಇದ್ದಾಗ ಹುಟ್ಟಿದವನು, ಕಾಲವೇ ಮುಗಿದೋದ್ಮೇಲೂ ಕೂಡ ಜೀವಂತವಾಗಿರುವಂಥವನು. ಅಂದ್ರೆ ಅವನು ಕಾಲಾತೀತ, ಅವ್ನು ಎಲ್ಲಿ ಅನ್ನೋದನ್ನ ಹುಡ್ಕಕ್ಕಾಗಲ್ಲ. ಆಕ್ಚುಲಿ ಕಾಲಭೈರವ ಕತೆ ಪ್ರಾರಂಭ ಆಗಿದ್ದು 2-3 ಕಡೆ ಪುರಾಣಗಳಲ್ಲಿ ಉಲ್ಲೇಖಿತವಾಗಿರೋದು. 2 ತರ ಕತೆಗಳಿದೆ. ಅದು ಒಂದು ಬ್ರಹ್ಮ ಮತ್ತೆ ವಿಷ್ಣು ಮಹೇಶ್ವರರು 3 ಜನ ಇದ್ದಾಗ ಶಿವ ಒಂದು ತುಂಬಾ ದೊಡ್ಡ ದೀಪದ ಆಕಾರದಲ್ಲಿ, ಅಂದ್ರೆ ಜ್ವಲಿತವಾಗಿರುವಂತಹ ಒಂದು ಲೈಟ್ ಆಕಾರದಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟು, ಇದು ನಾನು, ಇದಕ್ಕೆ ಮೊದಲು ಕೊನೆ ಎಲ್ಲಿದೆ ನೀವಿಬ್ರು ಹುಡುಕೊಂಬನ್ನಿ ಅಂತ ಆದಿ ಅಂತ್ಯ ಎಲ್ಲಿ ಶುರು ಆಗತ್ತೆ ಎಲ್ಲಿ ಮುಗಿಯತ್ತೆ ಹುಡುಕೊಂಬನ್ನಿ ಅಂತ ಕರೀತಾನೆ. ಇದು ಎಲ್ಲಿ ಅಂದ್ರೆ ಶೈವಿಸಮ್ ಅಲ್ಲಿ ಇದನ್ನ ಶಿವಾನೇ ಎಲ್ಲವೂ ಅಂತ ಹೇಳೋಂತ ಶೈವಿಸಮ್ ಅಲ್ಲಿ, ಶೈವ ತತ್ವದಲ್ಲಿ ಶಿವನ್ನ ಪ್ರಾಮುಖ್ಯತೆ ಕೊಟ್ಟು ಅದನ್ನ ಹೇಳ್ತಾರೆ. ಅಂದ್ರೆ ಬ್ರಹ್ಮನು ಹುಡುಕಬೇಕು, ವಿಷ್ಣುನು ಹುಡುಕಬೇಕು ಅಂತ. ವಿಷ್ಣು ಪಾತಾಳಕ್ಕೆ ಹೋಗ್ಬಿಟ್ಟು ಹುಡುಕ್ತಾನೆ, ಅದಕ್ಕೆ ಎಲ್ಲೂ ಅಂತ್ಯ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಯಾಕೆಂದ್ರೆ ಶಿವನ್ನ ನಾನು ಹುಡುಕೋದೇ ತಪ್ಪು, ಅದು ಅವನು ಎಷ್ಟು ಶಕ್ತಿ ಅನ್ನೋದು ಎಲ್ರಿಗೂ ಗೊತ್ತಿದ್ದಾಗಲೂ ನಾನು ಹುಡುಕಕ್ಕೆ ಮೂರ್ಖ ಆಗ್ಬಿಡ್ತೀನಿ ಅಂತ ಅವನು ತನ್ನ ಎಲ್ಲೂ ಸಿಕ್ಲಿಲ್ಲ ಅಂತ ಬಂದ್ಬಿಟ್ಟು ಹೇಳ್ತಾನೆ ವಿಷ್ಣು. ನಿನಗಿಲ್ಲ ಬಿಡಪ್ಪ, ನಿನಗೆ ಎಲ್ಲಿ ಮೊದಲು ಕೊನೆ ಅನ್ನೋದೇ ಇಲ್ಲ, ನೀನ್ ಎಲ್ಲಾ ಕಡೆನೂ ಆವರಿಸ್ಕೊಂಡಿದ್ಯಾ ಅಂತ. ಆದ್ರೆ ಇವನೇನ್ ಮಾಡ್ತಾರೆ, ಬ್ರಹ್ಮದೇವ್ರೇನ್ ಮಾಡ್ತಾರೆ, ಮೇಲ್ ಹೋಗ್ಬಿಟ್ಟು ಒಂದು ಕೇತಕಿ ಹೂ ಬೀಳತ್ತೆ, ಅವಳನ್ನ ಸಾಕ್ಷಿ ಅಂತ ಇಟ್ಕೊಂಬಂದ್ಬಿಟ್ಟು ಸುಳ್ಳು ಹೇಳ್ತಾರೆ, ನಿನ್ಗೆ ಅಂತ್ಯ ಸಿಕ್ತು, ನಾನು ಹುಡ್ಕೊಂಡ್ಬಿಟ್ಟೆ, ನಿನ್ಗಲ್ಲೊಂದು ಎಂಡಿದೆ ಅಂತನ್ಬಿಟ್ಟು. ಅವಾಗ ಶಿವಂಗ್ ಕೋಪ ಬಂದ್ಬಿಡುತ್ತೆ. ಕೋಪ ಬಂದಾಗ ಅವನ ಜಟೆಯಿಂದ ಒಂದು ಇದನ್ನ ಕೊಟ್ಟು, ನಿನ್ಗೆ 5 ತಲೆಗಳಿದೆ ಅಂತ ಇಷ್ಟೊಂದು ಅಹಂಕಾರದಿಂದ ಮೆರೀತಾ ಇದೆಯಾ, ಅದಕ್ಕೆ ನಿನ್ನ ತಲೆನ ಕತ್ತರಿಸ್ತೀನಿ ಅಂತ. ಅದ್ರ ಜೊತೆಗೆ ತಿರ್ಗಾ ಬ್ರಹ್ಮ ಇನ್ನೊಂದು ಪುರಾಣದಲ್ಲಿ ಉಲ್ಲೇಖಿಸಿರೋದು, ಬ್ರಹ್ಮ ಹೇಳ್ತಾನೆ ನನಗೆ 5 ತಲೆಗಳಿದೆ, ನಿಮ್ಗೆ ಒಂದೊಂದೇ ತಲೆ, ಬನ್ನಿ ನಿಮ್ಗೂ ಒಂದೊಂದು ತಲೆ ನಾನು ಕೊಡ್ತೀನಿ ಅಂತ. ಅಂದ್ರೆ ಇಲ್ಲಿ ನೀವು ಸ್ಥಿತರಾಗಿರಬಹುದು, ನಾನೇ ಪವರ್ಫುಲ್ ಅಂದಾಗ. ಯಾರು ಅಹಂಕಾರವನ್ನ ಪಡ್ತಾರೋ ಅವ್ರಿಗೆ ತನ್ನ ಜಟೆ ಮೂಲಕ ಹಾಕಿ ಅವನ ಕತ್ತನ್ನ ಕಿತ್ತಾಕಿ ಅವನ ಕಿರುಬೆರಳಲ್ಲೂ ಕೂಡ ಅವನ ಕತ್ತನ್ನ ತಗೊಂಡು ಬಿಸಾಕಿದಾಗ ಅದೇನಂದ್ರೆ ಬ್ರಾಹ್ಮಣ ಹತ್ಯೆಯನ್ನ ಬ್ರಹ್ಮ ಹತ್ಯೆ ಅಂತ ಕರೀತಾರೆ. ಸೊ ಬ್ರಾಹ್ಮಣನಾದ್ರಿಂದ ಬ್ರಹ್ಮಜ್ಞಾನವನ್ನ ಪಡ್ಕೊಂಡಂತ ವ್ಯಕ್ತಿ, ಅದಕ್ಕೆ ಬ್ರಹ್ಮ ಹತ್ಯೆಯನ್ನ ಮಾಡಿದೆ ಅಂತನ್ಬಿಟ್ಟು ಅವನಿಗೆ ಆ ಸ್ಕಲ್ನೆ ಕಪಾಳವನ್ನಾಗಿ ಇಟ್ಕೊಂಡು ಅವನೆಲ್ಲಾ ಕಡೆ ಅದಕ್ಕೆ ಮೋಕ್ಷವನ್ನ ಪಡ್ಕೊಳ್ಳೋದಕ್ಕೆ, ಆ ಪಾಪ ವಿಮೋಚನೆ ಮಾಡ್ಕೊಳ್ಳೋದಕ್ಕೆ ಓಡಾಡ್ತಾರೆ ಶಿವ. ಅದಾದ್ಮೇಲೆ ಅದು ಕಾಶಿಗೆ ಬಂದಾಗ ಕಾಶಿ ಕ್ಷೇತ್ರದಲ್ಲಿ ಬಿದ್ದು ಹೊಡೆದೋಗುತ್ತೆ. ಅದಾದ್ಮೇಲೆ ಇದೇ ಸರಿಯಾದ ಕ್ಷೇತ್ರ ನನಗೆ, ನಾನು ಇಲ್ಲಿ ಕ್ಷೇತ್ರ ಪಾಲಕನಾಗಿ ಇರಬೇಕು ಅಂತನ್ಬಿಟ್ಟು ಕೊತ್ವಾಲ್ ಆಫ್ ಕಾಶಿ ಅಂತ ಅಲ್ಲೇ ಅವರು ನೆಲೆಸಿರೋದ್ರಿಂದ ನಮ್ಮ ಇಡೀ ದೇಶಕ್ಕೆ, ಎಲ್ಲೇ ಪುಟ್ಟ ದೇವಸ್ಥಾನಗಳಿದ್ರೂ ಕೂಡ ನಮ್ಮ ಇಡೀ ದೇಶಕ್ಕೆ ನೋಡಿ, ನಾವು ಮುಕ್ತಿ ಪಡೆಯೋದಕ್ಕೆ ಕಾಶಿಗೆ ಹೋಗ್ತಾರೆ ಎಲ್ರು. ಕೊನೆ ಸಮಯದಲ್ಲಿ ಎಲ್ರು ಎಲ್ಲವನ್ನೂ ಪರಿತ್ಯಜಿಸಿ ಕಾಶಿಗೆ ಹೋಗಿ ಮುಕ್ತಿನ ಪಡ್ಕೊಳ್ಳೋದು, ಅಲ್ಲಿ ನೆಲೆಸ್ದ. ಇದು ಕಾಲಭೈರವನಾಗಿ ಅವನ ಅವತಾರ ತಾಳಿ ಬ್ರಹ್ಮನ ಒಂದು ತಲೆಯನ್ನ ಹೋಗ್ಲಾಡ್ಸಿದ್ದು. ಅದು ಕಾಲಭೈರವ ಅವತಾರದಲ್ಲಿ ಮಾಡಿತ್ತು. ಶಿವ ಸೌಮ್ಯವಾಗಿ ಸಿಂಪಲ್ ಆಗಿರ್ತಾನೆ. ಶಿವಂದೇ ಎಷ್ಟೊಂದು ಅವತಾರಗಳು ನೋಡ್ತೀವಲ್ಲ ನಾವು. ಸೊ ಕಾಲಭೈರವ ಶಿವ ತನ್ನ ಜಡೆಲಿದ್ದಂತ ಅವಾಗ ಭೈರವ ಅವತಾರವನ್ನ ತಗೊಂಡು ಅದನ್ನ ಮಾಡ್ದ. ಕಾಲಭೈರವ ಹುಟ್ಟಿದ್ದು ಅವಾಗ. ಅವಾಗ ಅಲ್ಲೋಗಿ ನೆಲೆಸಿದ್ದು ಕೂಡ ಕಾಲಭೈರವನ ಅವತಾರದಲ್ಲೇನೆ, ಕಾಶಿನಲ್ಲಿ ನೆಲೆಸಿದ್ರು. ಆದ್ರೆ ಕಾಲ ಅನ್ನೋದು ಯಾಕೆ ಬಂತು ಅಂತ ಹೇಳಿದ್ರೆ, ಈಗ ನೋಡಿ ನಾವೆಲ್ಲ ಸಾಮಾನ್ಯವಾಗಿ ಜೀವನವನ್ನ ಗಮನಿಸಿದ್ರೆ ಎಲ್ಲವೂ ಕಾಲದಲ್ಲೇನೆ ಒಂದು ಅಳತೆ ಹಾಕೊಂಡಿರೋದು ನಾವು. ಈಗ ನಮ್ಮ ಮನೆಯಿಂದ ನಾನು ಇಲ್ಲಿಗೆ ಬರೋದಕ್ಕೆ 20 ನಿಮಿಷ ಆಗತ್ತೆ ಅಂತ ಒಂದು ಕಾಲದ್ದು ಗಮನ ತಗೊಂಡೆ. ನನ್ನ ಜೀವನ, ನಾವು ಮನುಷ್ಯರ ಜೀವನ ಇಷ್ಟು ವಯಸ್ಸಿಂದ ಇಷ್ಟು ವಯಸ್ಸು ತನಕ ಇರ್ತೀವಿ ಅಂತ ಒಂದು ಪ್ರಕೃತಿ ಫಿಕ್ಸ್ ಮಾಡಿರೋ ಒಂದು ಕಾಲ ಇದೆ. ಪ್ರಾಣಿಗಳಿಗೆ ಬೇರೆ ಬೇರೆ ಕಾಲ ಇದೆ. ಕೋಳಿಗೆ ಒಂದು ಕಾಲ ಇದೆ, ನರಿಗೆ ಒಂದು ಕಾಲ ಇದೆ, ಕುರಿಗೆ ಒಂದು ಕಾಲ, ಆನೆಗೆ ಒಂದು ಆಯುಸ್ಸಿದೆ, ಆಮೆಗೆ ಒಂದು ಆಯುಸ್ಸಿದೆ. ಆಮೇಲೆ ಗ್ರಹಗಳು ಚಲಿಸ್ತಾ ಇದೆಯಲ್ಲ ತನ್ನ ಗತಿಯಲ್ಲಿ, ಎಲ್ಲರೂ ಒಂದೇ ಸತಿ 24 ಅವರ್ಸ್ಗೆ ನಿಂಗೆ ಚಲಿಸಲ್ಲ. ಈಗ ಚಂದ್ರ ಸುತ್ತ ಹಾಕೋದೇ ಬೇರೆ ಇರುತ್ತೆ, ಸೂರ್ಯನ್ ಸುತ್ತ ಬುಧ ಗಿರ ಅಂತ ಬೇಗ ಸುತ್ತಾಗ್ತಾ ಇದ್ರೆ ಶನಿ ನಿಧಾನ ಗತಿಯಲ್ಲಿ ಚಲಿಸ್ತಾನೆ. ಕಾಲ ಅನ್ನೋದು ಪ್ರತಿಯೊಂದಕ್ಕೂ ತನ್ನದೇ ಅದನ್ನ ಫಿಕ್ಸ್ ಮಾಡಿಟ್ಟಿದ್ದಾರೆ. ನೀವು ಇಲ್ಲಿಂದ ಸೈಕಲಲ್ಲಿ ವಿಧಾನಸೌಧಕ್ಕೆ ಹೋದ್ರೆ ಒಂದು ಕಾಲದಲ್ಲಿ ಹೋಗ್ತೀರಾ, ಕಾರಲ್ಲಿ ಹೋದ್ರೆ ಒಂದ್ರಲ್ಲಿ ಹೋಗ್ತೀರಾ, ಆಟೋಲ್ ಹೋದ್ರೆ ಒಂದ್ರಲ್ಲಿ ಹೋಗ್ತೀರಾ. ಎಲ್ಲವೂ ಕಾಲದ ಮಧ್ಯದಲ್ಲಿದೆ. ಅದಕ್ಕೆ ಪರಮಾತ್ಮ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ನೀನು ಧ್ಯಾನಕ್ಕೆ ಕೂತಾಗ, ಎಸ್ಪೆಷಲಿ ಶಿವನ ಧ್ಯಾನ ಅಂತ ಕೂತಾಗ, ಕಾಲ ಸ್ಪೇಸ್ ಅಂಡ್ ಟೈಮನ್ನ ಮೀರಿ ನೀನು ಬೇರೆ ಜಗತ್ತಿಗೆ ಹೋಗಬೇಕು. ನೀನ್ ಯಾವ ಸ್ಪೇಸ್ ಅಲ್ಲಿ ಇದೆಯಾ ಅನ್ನೋದನ್ನೇ ಮರ್ತು ಬಿಡ್ಬೇಕು.
ಯಾವ ಟೈಮಲ್ಲಿ ಇದೆಯಾ ಅನ್ನೋದು ಕೂಡ ಟೈಮ್ ನೋಡ್ಕೊ. ಅಯ್ಯೋ 10 ನಿಮಿಷ ಆಯಿತು, ನಾನು 11ನೇ ನಿಮಿಷಕ್ಕೆ ಹಿಂಗೆ ಮಾಡಬೇಕು. ಟೈಮ್ ನೋಡ್ಕೊಳ್ಳೇಬಾರ್ದು. ಟೈಮ್ ಯಾವ ಟೈಮಲ್ಲಿ ಇದ್ದೀವಿ ಅನ್ನೋದನ್ನೇ ಮರ್ತ್ಬಿಟ್ಟು ಮರ್ಜ್ ಆಗ್ಬೇಕು ಅವನ ಜೊತೆ. ಅದು ಅವನು ಕಾಲಾತೀತನಾಗಿರುವಂತ, ಅಂದ್ರೆ ಈ ಕಾಲಕ್ಕೂ ಮೀರಿದ್ದು, ಪಂಚೇಂದ್ರಿಯಕ್ಕೂ ಮೀರಿದ್ದು ಅತೀಂದ್ರಿಯ ಅಂತ ನಾವು ಹೇಗೆ ಹೇಳ್ತೀವೋ, ಕಾಲಕ್ಕೂ ಮೀರಿದ್ದೇ ನಮಗೆ ಮೋಕ್ಷ ಮತ್ತೆ ಮುಕ್ತಿ ಸಿಗೋದು, ಸದ್ಗತಿ ಸಿಗೋದು. ಯಾಕಂದ್ರೆ ನಾವೇನ್ ಮಾಡ್ತೀವಿ, ಕಾಲದ ಲಿಮಿಟ್ ಅಲ್ಲೇ ನಾನು ಹಿಂಗ್ ಮಾಡ್ಬೇಕು, 21 ವರ್ಷ ಆಗೋಯ್ತ್ರಿ, ಮದ್ವೆ ಮಾಡ್ರಿ ಬೇಗ ಅಂತಾರೆ, 30 ವರ್ಷ ಆಯ್ತ್ರಿ, ಮಕ್ಳು ಮಾಡ್ಕೊಳ್ರಿ ಬೇಗ, ಎಲ್ಲ ಕಾಲದಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹಂಗೆ ಫಿಕ್ಸ್ ಆಗಿರೋದು ಕೂಡ ನಮ್ ದೇಹ. ಋತುಮಾನಗಳು ಹಂಗೆ ಫಿಕ್ಸ್ ಆಗಿದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿ. ಇದೇ ಕಾಲಕ್ಕೆ ಹಿಂಗೆ ಮಳೆ ಬರ್ಲಿ, ಇದೇ ಕಾಲಕ್ಕೆ ಹೂ ಬಿಡ್ಬೇಕು, ಇದೇ ಕಾಲಕ್ಕೆ ಹಿಂಗ್ ಬೆಳೆ ಹಾಕ್ಬೇಕು, ಎಲ್ಲವೂ ಫಿಕ್ಸ್ಡ್ ಆಗಿದೆ ನೋಡಿ. ಇವನ್ ಮನುಷ್ಯನ ದೇಹದಲ್ಲಿ ಇದೇ ವಯಸ್ಸಲ್ಲಿ ಒಂದು ಮಕ್ಕಳಾಗ್ಬೇಕು, ಇದೇ ವಯಸ್ಸಲ್ಲಿ ನನಗೆ ಮುಪ್ಪು, ಎಲ್ಲ ನನ್ನ ಐಟಮ್ಸ್ ಅಂದ್ರೆ ಹಲ್ಲು, ಕಣ್ಣು, ಕಿವಿ ಎಲ್ಲ ನಶಿಸಿ ಹೋಗುತ್ತೆ ಒಂದು ಟೈಮ್ ಆದ ತಕ್ಷಣ. ಆಮೇಲೆ ಅಡುಗೆ ಅಳಿಸೋಗುತ್ತಲ್ಲ ನೋಡಿ. ಎಲ್ಲದಕ್ಕೂ ಕಾಲ. ನಾನು ನೀವು ನೆನ್ನೆ ಮಾಡಿದ್ದು ನಾನೇ ಹಳಸಿಸ್ಬಿಡೋಣ ಅಂತ ಮಾಡಕ್ಕಾಗಲ್ಲ. ತಾನೇ ಪ್ರಕೃತಿಯಲ್ಲಿ ತಾನೇ ಹಾಳಾಗತ್ತೆ. ಅಂದ್ರೆ ಒಂದು ಎಕ್ಸ್ಪೈರಿ. ಎಲ್ಲದಕ್ಕೂ ಒಂದು ಎಕ್ಸ್ಪೈರಿ ಕಾಲ ಟೈಮು, ಕಾಲ. ಆಕ್ಚುಲಿ ನೀವು ಜಗತ್ತಲ್ಲಿ ಎಲ್ಲಾ ನೋಡ್ತಾ ಹೋದ್ರೆ ಎಲ್ಲದಕ್ಕಿಂತ ಬಹಳ ಮುಖ್ಯವಾದದ್ದು ಕಾಲ. ನಾನು ಇದನ್ನು ಹೇಳಿದ್ದೆ, ನೀವೇನ್ ಶ್ರೀಮಂತಿಕೆ ಪಡ್ಕೋತೀರಾ, ಏನ್ ಸಿಗತ್ತೆ, ನಿಮ್ಗೆ ಆನ್ ಟೈಮ್ ಸಿಗದೆ ಹೋದ್ರೆ ಅದ್ರ ಬೆಲೆನೇ ಇಲ್ವಲ್ಲ. ಕಾಲಕ್ಕೆ ಎಷ್ಟು ಮಹತ್ವ ಅನ್ನೋದನ್ನ ನೋಡ್ಕೊಳ್ಳಿ. ನೀವೆಲ್ಲಾರು ಎಂಜಾಯ್ ಮಾಡ್ಬೇಕು ಅನ್ಕೋತೀರ, ಜೀವನದಲ್ಲಿ ಎಲ್ಲಾನು ಪಡ್ಕೋಬೇಕು ಅಂತ ಅನ್ಕೋತೀರ. ಆದ್ರೆ ನಿಮ್ಗೆ ಒಂದು ಟೈಮ್ ಫ್ರೇಮ್ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಆ ಕಾಲಘಟ್ಟದಲ್ಲಿ ನಿಮ್ಗೆ ಆಮೇಲೆ ಸಿಕ್ಕೇನ್ ಪ್ರಯೋಜನ? ಅದು ನಿಮ್ಗೆ ಅಷ್ಟು ಎಂಜಾಯ್ಮೆಂಟ್ ಕೊಡಲ್ಲ, ಸಂತೋಷನ ಕೊಡಲ್ಲ. ಅದೇ ರೀತಿ ಧ್ಯಾನ ಮತ್ತೆ ಪರಮಾತ್ಮನಲ್ಲಿ ಒಂದಾಗೋದು, ನಿಮ್ಮನ್ನ ನೀವು ಕಂಡುಕೊಳ್ಳೋದು, ಆ ಎನರ್ಜಿಯನ್ನ ಪಡ್ಕೊಳ್ಳೋದು ಸರಿಯಾದ ಸಮಯದಲ್ಲಿ ನೀವು ಅರ್ಥಕೊಳ್ಳಿಲ್ಲ ಅಂದ್ರೆ ಕಾಲಭೈರವನ್ನೇ, ಅವನ ತತ್ವ ನಿಮ್ಮೊಳಗೆ ಅಳವಡಿಸ್ಕೊಂಡು ನೀವು ಕಾಲವನ್ನು ಅರ್ಥಕೊಂಡ್ಬಿಟ್ಟಾಗ ನೀವು 1 ನಿಮಿಷನೂ ವೇಸ್ಟ್ ಮಾಡಲ್ಲ. ನನಗೆ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್, ನಾನು ಏನು ಕಾಲಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ಇವನ್ ಸೈಂಟಿಫಿಕಲಿ ನಮಗೆ ಎನರ್ಜಿ, ಸ್ಪೇಸು, ಮ್ಯಾಟರ್ 3 ಇರೋದು. ಎನರ್ಜಿ, ಸ್ಪೇಸ್. ಎನರ್ಜಿ ಅಂದ್ರೆ ಜೀವಾತ್ಮ, ಪರಮಾತ್ಮ. ಸ್ಪೇಸು ನಾನು ಎಲ್ಲಿದ್ದೀನಿ, ಯಾವ ಮ್ಯಾಟರ್, ಯಾವ ಕಾರಣಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ, ನಾನು ಮನುಷ್ಯನ, ಪ್ರಾಣಿನ, ಇನ್ನೊಂದ ವಸ್ತುನ, ಜಡಾತ್ಮನ, ಜೀವಾತ್ಮನ, ಅಷ್ಟೇ ಜೀವನ ಪೂರ್ತಿ ಅಷ್ಟೇ ಇರೋದು. ಸುಮ್ಮನೆ ನಾನು ರೂಪ ಅಯ್ಯರು, ನೀವು ಇದು ಅಂತ ಒಂದೊಂದು ಹೆಸರುಗಳನ್ನ ಇಟ್ಕೊಂಡು ಹೋಗ್ತಾ ಇರೋದು ನಾವು. ಸೊ ಅಷ್ಟರೊಳಗೆ ಇರೋದು ಅಂತಂದಾಗ ಇದೆಲ್ಲ ಕಾಲಗಳ ಅಧಿಪತಿ ಕಾಲಭೈರವ. ಅದಕ್ಕೆ ಕಾಶಿಗೆ ಹೋದಾಗ್ಲೂ ಫಸ್ಟ್ ಅವನ ದರ್ಶನ ಮಾಡಿ ಅದಕ್ಕೆ ಹೋಗ್ಬೇಕು. ಆಮೇಲೆ ಕಾಶಿಗೆ ಇನ್ನೊಂದು ನೋಡಿ, ನನ್ನ ಕಾಲ ಎಲ್ಲ ಮುಗಿದೋಗ್ತಿದೆ ಅಂದಾಗ ಎಂಡ್ ಕಾಲದಲ್ಲಿ ಅವನ ಹತ್ರನೇ ಹೋಗ್ಬೇಕು ಅನ್ನೋದು ಒಂದು ನಮ್ಮ ದೇಶದಲ್ಲಿ ಒಂದು ಪ್ರತೀತಿ ಮತ್ತೆ ಸಂಪ್ರದಾಯವನ್ನ ಫಿಕ್ಸ್ ಮಾಡಿದೀವಿ. ಯಾರೇ ಆಗ್ಲಿ ತೀರ್ಥಯಾತ್ರೆಗೆ ಕಾಶಿಗೆ ಹೋಗ್ಬರ್ಬೇಕು ಅಂತ. ಅದು ಚಿಕ್ಕ ವಯಸ್ಸಿಂದಾನೇ ಹೋಗ್ಬೇಕು. ಮೊದ್ಲೆಲ್ಲ ಹಳೆ ಕಾಲದಲ್ಲಿ ವಯಸ್ಸಾದ್ಮೇಲೆ ನಾನು ಕಾಶಿಗೆ ಹೋಗ್ಬೇಕು ಅಂತಿದ್ರೆ. ಆಮೇಲೆ ಎಷ್ಟು ಚೆನ್ನಾಗಿ ಶಿವ ಭೈರವ ತನ್ನ ಜಾಗವನ್ನ ಯಾರೆಲ್ಲವನ್ನು ತ್ಯಜಿಸಿ ಬರ್ತಾನೋ, ಅತೀ ಬಡವ ಬರ್ತಾನೋ, ಯಾರೇ ಬರ್ತಾನೋ, ನೀನ್ ಸತ್ತೋದ್ಮೇಲೂ ನಿನ್ನ ದೇಹವನ್ನ ಸುಡಕ್ ಬರ್ತೀಯ, ಅಥವಾ ಗಂಗೆಯಲ್ಲಿ ನೀನ್ ಸತ್ತೋದ್ಮೇಲೆ ನಿನ್ನ ದೇಹವನ್ನ ತೇಲ್ ಬಿಡಕ್ ಬರ್ತೀಯ, ಎಲ್ಲದಕ್ಕೂ ಜಾಗ ಕೊಡ್ತೀನಿ ಅಂತಾನೆ, ಎಲ್ರಿಗೂ ಊಟ ಕೊಡ್ತೀನಿ ಅಂತಾನೆ, ಎಲ್ರೂ ನೀವು ಭಕ್ತಿಗೆ ಶರಣಾಗ್ಬಿಡಿ, ನಾನೆಲ್ಲ ಕೊಡ್ತೀನಿ ನಿನ್ಗೆ ಅಂತ ಹೇಳ್ತಾನೆ. ನೋಡಿ, ಅಲ್ಲಿ ಏನೂ ನಿಮ್ಗೆ ಕಮ್ಮಿನೇ ಆಗಲ್ಲ. ನೀನ್ ಎಲ್ಲ ಇಲ್ಲಿ ಎಂಜಾಯ್ ಮಾಡು, ಕೊನೆಗೆ ನನ್ನ ಹತ್ರ ಬಂದ್ಬಿಡ್ಪುಟ್ಟ, ನಾನು ಕಾಪಾಡ್ತೀನಿ ಅನ್ನೋ ಥರ ಶಿವ ಯಾರೂ ಮೇಲೂ ಕೀಳು. ಅದಕ್ಕೆ ಅವ್ನು ಸ್ಮಶಾನಕ್ಕೆ ಹೋದಾಗ ನಾವೆಲ್ಲರೂ ಸತ್ತ ಮೇಲೆ ಇದು ಶ್ರೀಮಂತರದ್ದು ಹೆಣನೇನ್ರೋ, ಇದು ಬಡವರದೇನೋ ಹಂಗೆ ಚೆಕ್ ಮಾಡಿ, ಆಮೇಲೆ ಜಾತಿ ಎಲ್ಲಿ ಚೆಕ್ ಮಾಡ್ತೀರಾ? ಇದು ಇವ್ರದ್ದೇನೋ ಚೆಕ್ ಮಾಡೋಕ್ಕೆ ಆಗಲ್ಲ ಅಲ್ಲ. ಈಗ ನಾವು ಅಂತೀವಲ್ಲ, ಈಗ ನಾನು ಹಾಕಿರೋ ಶರ್ಟ್ 12,000, ಈಗ ಹೆಣ್ಮಕ್ಳು ಉಟ್ಕೊಳ್ಳೋ ಸೀರೆ 50,000, 1,00,000, ಆ ಬ್ಯಾಗು ಇಷ್ಟು ಲಕ್ಷ, ಇದೆಲ್ಲ ಅಂತೀವಲ್ಲ. ಒಂದ್ಸರಿ ಮಣ್ಣಿಗೆ ಹಾಕ್ದಾಗ ಅಥವಾ ಸುಡಕ್ ಮಲಗಿಸಿದಾಗ ನಿಮ್ಮ ಮೈ ಮೇಲೆ ಒಂದು ಸಣ್ಣ ದಾರ ಇರಲ್ಲ, ಒಂದು ಬಟ್ಟೆ ಇಲ್ದಂಗೆ ಬಟ್ಟೆ ಇರಲ್ಲ, ಹಾಕೊಂಡ್ರೋದನ್ನು ಪಕ್ಕದವ್ರು ಕಿತ್ಕೊಂತಾರೆ, ಎಲ್ಲ ಉಂಗ್ರ, ಓಲೆ, ಸರ ಎಲ್ಲ ಕಿತ್ಕೊಂಡೇ ಕಳ್ಸೋದು. ನನಗೆ ಅದನ್ನೇ ಕೇಳಕ್ ಹೊರಟೆ. ಕಾಶಿ ಅಂತಿದ್ದಂಗೆ ಈಗ ನಾವು ಫಸ್ಟ್ ಟೈಮ್ ಹೋದಾಗ ಈಗ 30 ಏನಕ್ಕೆ ಹೋಗ್ತೀರಾ? 20ಕ್ಕೆ ಹೋಗ್ಬಾರ್ದು, 30ಕ್ಕೆ ಹೋಗ್ಬಾರ್ದು. ಕಾಶಿ ಅಂದ್ರೆ ನೀವು ಒಂದು 60 ದಾಟದ ಮೇಲೆ ನೋಡ್ತಕ್ಕಂಥದ್ದು. ಯಾಕದ್ ಹಂಗೆ? ಮುಂಚೆಯಿಂದನೂ ಯಾಕೆ ಹಂಗೆ ಅಂದ್ರೆ? ಕಾಶಿಗೆ ಹೋದ್ರು ನಮ್ಮ ಅಜ್ಜಿ ಒಂದು ಮಾತು ಹೇಳೋರು, ಹಂಪೆಗೆ ಹೋದ್ರು ಕೊಂಪೆಗೆ ವಾಪಸ್ ಬರ್ತಿರ್ಲಿಲ್ಲ ಅಂತ.
ಹಂಪಿ ನೋಡಕ್ ಹೋದ್ರು ಮನೆಗೆ ವಾಪಸ್ ಬರ್ತಿಲ್ಲ. ಕಾಶಿಗೂ ಇದೇ ತರ ಹೇಳ್ತಿದ್ರು, ಬರಲ್ಲ ಅಂತ. ಹೋದವ್ರು ಕಾಶಿಗೆ ಹಳೆ ಕಾಲದಲ್ಲಿ ಏನಿತ್ತು ಗೊತ್ತಾ ರಾಜೇಶ್ ಜಿ, ಯಾರಿಗೂ ಪಾಪ ಟ್ರಾನ್ಸ್ಪೋರ್ಟೇಶನ್ ಇರ್ಲಿಲ್ಲ. ಇಲ್ಲಿಂದ ಒಂದು ಶಂಕರಾಚಾರ್ಯ ಇರ್ತಾರ, ಅವಾಗ ನಡ್ಕೊಂಡು ಹೋಗ್ತಿದ್ರು. ಇಲ್ಲ ಅಂದ್ರೆ ಆಮೇಲೆ ಒಂದು ಟ್ರೈನ್ ಅಂತ ಬಂತು, ಎಲ್ರಿಗೂ ರೈಲಲ್ಲಿ ಹೋಗೋರು. ಆಮೇಲೆ ಎಲ್ರು ಫ್ಲೈಟ್ ಅಫೋರ್ಡ್ ಮಾಡಕ್ ಆಗ್ತಿಲ್ಲ. ಇವಾಗಾದ್ರೆ ಡೈರೆಕ್ಟ್ ಫ್ಲೈಟ್ ಇದೆ. ತುಂಬಾ ಕಷ್ಟ ಆಗ್ತಿತ್ತು ಕಾಶಿ ತನಕ ರೀಚ್ ಆಗೋದಕ್ಕೆ. ಆ ಹಳೆ ಕಾಲದ ಮಹಾರಾಜರ ಕಾಲದಲ್ಲಿ ಓಕೆಪ್ಪ, ಕುದುರೆ ಎಲ್ಲರೂ ಕಲ್ತಿದ್ರು. ಈಗ ನಾವು ನಾ ಗರ್ಕ ನಾ ಘಾಟ್ಕ ಅನ್ನೋಂಗ್ ನಾವು ಕುದುರೆನೂ ಕಲ್ತಿರಲ್ಲ, ಇತ್ಲಾಗೆ ಫ್ಲೈಟ್ ಅಲ್ಲಿ ಹೋಗ್ಬೇಕು ಆಗೋದಿಲ್ಲ. ಸೊ ಆತರ ಕಷ್ಟಗಳಲ್ಲಿ ಸಿಕ್ಕಾಕೊಂಡಾಗ ಮನುಷ್ಯರು ಹೆಂಗೆ ಅನ್ನೋದು ಪ್ಲಾನ್ ಅವಾಗ ನಿಧಾನಕ್ಕೆ ಹೋಗಿ ವಯಸ್ಸಾದ್ಮೇಲೆ ರೈಲ್ ಚೊಂಬ್ ಕೊಟ್ಬಿಟ್ಟು ಕೂಡ್ಸ್ಬಿಟ್ಟು ಅಜ್ಜಿದಿರ್ನ ಒಂದ್ಸತಿ ಕಾಶಿ ತೋರಿಸ್ಬಿಟ್ರೋ ಅಂತ ಮನೇಲಿ ಕೇಳೋರು ಪಾಪ ವಯಸ್ಸಾದವರೆಲ್ಲ. ಅವಾಗ ಕಾಶಿಗೆ ಹೋಗಿ ತನಗೆ ಪ್ರಿಯವಾದದ್ದನ್ನ ತ್ಯಾಗಾನೂ ಮಾಡ್ಬಿಟ್ಟು ಬರೋರು. ಅದೊಂದು ಪದ್ಧತಿನ ಇಟ್ಕೊಂಡಿದ್ರು, ಎಲ್ಲವನ್ನು ಬಿಟ್ಬಿಡಿ ಅಂತ ಇಷ್ಟವಾದದ್ದನ್ನ. ಇವಾಗ ಏನಾಗಿದೆ, ಎಲ್ಲಾ ಫೆಸಿಲಿಟೀಸ್ ಇದೆ. ಆಗಿನ ಕಾಲಕ್ಕೆ ಆಗಿಂದಂಗೆ ಫಿಕ್ಸ್ ಮಾಡಿದ್ರು. ಈಗೇನು ನೀವು ವಯಸ್ಸಾದ್ಮೇಲೆ ಹೋಗ್ಬೇಕು ಅಂತಿಲ್ಲ. ಆಕ್ಚುಲಿ ಚಿಕ್ಕ ಮಕ್ಳಿಂದಾನೆ ಗಂಗೆಯಲ್ಲಿ ಹೋಗ್ಬಿಟ್ಟು ನೀವು ಸ್ನಾನ ಮಾಡೋದೇ ಎಷ್ಟೋ ಜನ್ಮದ ಪಾಪಗಳನ್ನ ಕಳ್ಕೊಂಡಂಗಲ್ವಾ. ಅಲ್ಲಿ ಹೋಗಿ ಇವ್ರ ದರ್ಶನ ಮಾಡಿ, ವಿಶಾಲಾಕ್ಷಿ ತಾಯಿಗೆ ಹೋಗಿ, ವಿಶ್ವನಾಥನ್ ಹತ್ರ ಹೋಗಿ ಅದೆಲ್ಲ ಮಾಡ್ಕೊಂಬರ್ಬೇಕು. ಅಲ್ಲೇ ನೋಡಿ 2 ತರ ಇದೆ, ಕಾಲಭೈರವನೂ ಇದ್ದಾನೆ, ವಿಶ್ವನಾಥನೂ ಇದ್ದಾನೆ. ಇವನು ಸೌಮ್ಯ ದೇವ, ಅವನು ಉಗ್ರದೇವ. ಕಾಶಿ ಇನ್ನೊಂದು ತುಂಬಾ ಪವರ್ಫುಲ್ ಜಾಗ. ಯಾಕೆ ಅಂತ ಹೇಳಿದ್ರೆ, ಸತ್ಯ ಹರಿಶ್ಚಂದ್ರನ ಹೆಸರು ನಾವೆಲ್ಲರೂ ಕೇಳಿರ್ತೀವಿ. ಇವನ್ ತಮಾಷೆ ಮಾಡುವ, ಏನ್ ನೀನ್ ಮಹಾ ಸತ್ಯ ಹರಿಶ್ಚಂದ್ರನ, ಏನ್ ಸತ್ಯನೇ ಹೇಳ್ಬಿಡ್ತೀಯ ಅಂತ ರೇಗಿಸ್ತೀವಲ್ಲ ನೋಡಿ. ಇವತ್ತಿಗೂ ಕೂಡ ಸತ್ಯ ಹರಿಶ್ಚಂದ್ರ ಇಲ್ದೇ ಹೋದ್ರು ಅವ್ರ ಹೆಸರು ಎಷ್ಟು ಫೇಮಸ್ ಆಗಿದೆ ಅಂತ ಹೇಳಿದ್ರೆ, ಒಬ್ಬ ಸತ್ಯವನ್ನೇ ಹೇಳ್ಬೇಕು ಅಥವಾ ಸುಳ್ಳು ಹೇಳಬೇಕು ಅಂದಾಗ ಸತ್ಯ ಹರಿಶ್ಚಂದ್ರ ಟಕ್ಕಂಗ್ ಜ್ಞಾಪಿಸ್ಕೋತೀವಿ ನಾವು. ಸತ್ಯ ಹರಿಶ್ಚಂದ್ರ ಅಯೋಧ್ಯೆಯಲ್ಲಿ ಮಹಾರಾಜ ಆಗಿದ್ದ. ಅವ್ನು ನಿಜವಾಗ್ಲೂ ಫೇಮಸ್ ಏನಕ್ಕೆ ಅಂತ ಹೇಳಿದ್ರೆ, ಪ್ರತಿ ಕ್ಷಣ ಮನುಷ್ಯ ಕಾನ್ಶಿಯಸ್ ಆಗಿ ದೇವ್ರು ನನ್ನ ನೋಡ್ತಿದ್ದಾನೆ, ದೇವ್ರು ನನ್ನ ಟೆಸ್ಟ್ ಮಾಡ್ತಿದ್ದಾನೆ ಅಂತಾನೆ ಕರ್ಮವನ್ನ ಮಾಡಬೇಕು ಅಂತ ಅನ್ನೋದಕ್ಕೆ ಸತ್ಯ ಹರಿಶ್ಚಂದ್ರನ ಹತ್ರ ಟೆಸ್ಟ್ ಮಾಡೋದಕ್ಕೆ ವಿಶ್ವಾಮಿತ್ರರು ಬರ್ತಾರೆ. ಯಾಕೆಂದ್ರೆ ವಸಿಷ್ಠ ಮಹಾಮುನಿಗಳ ಶಿಷ್ಯ ಆಗಿರ್ತಾರೆ ಸತ್ಯ ಹರಿಶ್ಚಂದ್ರ. ಅವ್ರು ಹೇಳ್ತಾರೆ ವಸಿಷ್ಠರು, ನನ್ನ ಶಿಷ್ಯ ಏನನ್ ಕೇಳಿದ್ರು ಕೊಡ್ತಾನೆ ಅಂತಂದಾಗ, ಓಹೋಹೋ ಕೊಟ್ಬಿಡ್ತಾನ, ನೋಡೋಣ ನಾನ್ ಟೆಸ್ಟ್ ಮಾಡ್ತೀನಿ ಅಂತ ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಬಂದು ಅವ್ರನ್ನ ಕೇಳ್ತಾರೆ. ಒಂದು ಮದ್ವೆಗೆ ಬಂದಿರ್ತಾರೆ ಸತ್ಯ ಹರಿಶ್ಚಂದ್ರ ಅವರು. ನಿನ್ ಮಗನ್ಗೆ ಏನ್ ಬೇಕು ಕೇಳ್ಕೊ, ನಾನು ಕೊಡ್ತೀನಿ. ನಾನು ಕೇಳೋದೆಲ್ಲ ಕೊಡ್ತೀರಾ ಅಂದ್ರೆ, ಎಲ್ಲ ಕೊಡ್ತೀನಿ ಅಂದಾಗ, ನಿಮ್ದಾಗ ಎಲ್ಲ ರಾಜ್ಯವನ್ನು ನನಗೆ ಕೊಟ್ಬಿಡಿ ಅಂತ ಹೇಳಿದಾಗ, ಸರಿ ಖಂಡಿತ ಕೊಡ್ತೀನಿ ಅಂತ ಕೊಟ್ಬಿಟ್ಟು ಪಾಪ ಸತ್ಯ ಹರಿಶ್ಚಂದ್ರ ಮನೆಗೆ ಹೋಗಿ ಹೆಂಡತಿಗೂ ಹೇಳ್ತಾನೆ, ನೋಡಮ್ಮ ನಾನೆಲ್ಲ ಕೊಟ್ಬಿಟ್ಟಿದ್ದೀನಿ, ದಾನವನ್ನ ಕೊಟ್ಬಿಟ್ಟಿದ್ದೀನಿ ಒಬ್ಬ ಬ್ರಾಹ್ಮಣನಿಗೆ ಅಂದಾಗ, ಅವ್ರು ತಿರ್ಗಾ ಸತ್ಯ ವಿಶ್ವಾಮಿತ್ರರ ವೇಷದಲ್ಲಿ ಬರ್ತಾರೆ. ನಾನೇ ಬ್ರಾಹ್ಮಣನಾಗಿ ಬಂದು ನಿನ್ನ ಟೆಸ್ಟ್ ಮಾಡಿದ್ದು, ಎಲ್ಲಾನು ಇವಾಗ ನಿನ್ನ ಹತ್ರ ದಾನವನ್ನಾಗಿ ಪಡ್ಕೊಂಡಿದ್ದೀನಿ. ಆದ್ರೆ ನಮ್ಮಲ್ಲಿ ಒಂದು ಪದ್ಧತಿ ಇದೆ, ನೀವು ಗಮನಿಸಿದೀರಾ? ನಾವೆಲ್ರಿಗೂ ದಾನ ಕೊಟ್ರು, ತೆಂಗಿನಕಾಯಿ ಕೊಟ್ರು, ಸೀರೆ ಕೊಟ್ರು, ಅದ್ರ ಮೇಲೆ ಒಂದು ದಕ್ಷಿಣೆ ಕೊಡ್ತೀವಿ. ಯು ರಿಮೆಂಬರ್? ₹1 ಕೊಡ್ತೀವಿ ಕಾಯಿನ್, ಅಥವಾ ₹10 ಕೊಡ್ತೀವಿ, ಅಥವಾ ₹100 ಕೊಡ್ತೀವಿ, ಆ ತರದ್ದು. ಇಲ್ಲಿ ಎಷ್ಟು ಚೆನ್ನಾಗಿ ಟೆಸ್ಟ್ ಮಾಡ್ತಾನೆ ಅಂದ್ರೆ ನೋಡಿ, ಇಡೀ ರಾಜ್ಯ ನೀನ್ ನನಗೆ ಕೊಟ್ಬಿಟ್ಟಿದ್ಯಾ, ಅದ್ರ ಮೇಲೆ ದಕ್ಷಿಣೆ ಇಟ್ಟು ನೀನ್ ಒಂದು ಉದ್ದರಣೆ ನೀರ್ ಹಾಕ್ಬೇಕಲ್ಲ. ಇಡೀ ರಾಜ್ಯ ಕೊಟ್ಬಿಟ್ಟಿದ್ಯಾ, ನೀನ್ ದಕ್ಷಿಣೆ ಎಲ್ಲಿಂದ ಕೊಡ್ತೀಯ? ದಕ್ಷಿಣೆ ಕೊಡದೆ ಹೋದ್ರೆ ಅದು ಪೂರ್ಣವಾಗೋದಿಲ್ಲ ನಿನ್ನ ದಾನ. ನಾವಿದೆಲ್ಲ ಪದ್ಧತಿ ಉಳಿಸ್ಕೊಂಡ್ ಬಂದಿದೀವಿ ಇವತ್ತಿಗೂ ಮನೆಯಲ್ಲಿ. ಆಕ್ಚುಲಿ ಏನೇ ಕೊಟ್ಟಾಗ್ಲೂ ಒಂದು ಉದಾಹರಣೆ ನೀರು ಏನಕ್ಕೆ ಕೊಡ್ತೀವಿ ಅಂದ್ರೆ, ಪಂಚಭೂತಗಳ ಸಾಕ್ಷಿಯಾಗಿ ನನ್ ಜೊತೆ ಜಲದೇವರು ಕೂಡ ಸಾಕ್ಷಿಯಾಗಿದ್ದಾರೆ, ಅವರು ವಿಟ್ನೆಸ್ಗೆ ಅದನ್ನ ಕೊಡ್ತಿದೀನಿ ಅನ್ನೋದು. ಇವ್ನು ಅವಾಗ ಪಾಪ ಇದ್ ಮಾಡ್ತಾನೆ, ಕೊಡ್ತೀನಿ ಗುರುಗಳೇ, ನಿಮ್ಗೆ ಏನ್ ಬೇಕು ಅಂತ ಹೇಳಿದ್ರೆ, ನೀ ಎಲ್ಲಾ ನನಗ್ ಕೊಟ್ಬಿಟ್ಟಿದ್ಯಾ, ಅದ್ರಿಂದ ನೀನ್ ಹೆಂಗ್ ಎತ್ ಕೊಡ್ತೀಯಾ, ನೀನ್ ಹಂಗ್ ಕೊಡೋಂಗಿಲ್ಲ ಅಂತ. ಇಡೀ ರಾಜ್ಯ ನಂದು, ಅದ್ರಲ್ಲಿರೋ ಎಲ್ಲಾ ಇದೂನು ನಂದಾದಾಗ ಅದ್ರಲ್ಲಿ ನೀನ್ ಎತ್ಕೊಂಡ್ ನನಗ್ ಕೊಡಕ್ಕಾಗಲ್ಲ, ದಕ್ಷಿಣೆನ ನೀನು ದುಡ್ದು ಕೊಡ್ಬೇಕು ಅಂತ ಹೇಳ್ತಾರೆ. ಅದೇನೋ 1.5 ತೊಲಾನೋ 2.5 ತೊಲಾನೋ ಬಂಗಾರ ಕೊಡ್ಬೇಕು ನನಗೆ ದಕ್ಷಿಣೆಯನ್ನಾಗಿ ಅಂತ ಅವರೇ ಡಿಮ್ಯಾಂಡು ಮಾಡ್ತಾರೆ. ಅದನ್ನು ಹೇಳಿದಾಗ ಪಾಪ ದೇವಾನುದೇವತೆಗಳು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಯಾಕಿಷ್ಟು ನೋಡಿ, ಋಷಿ ಮುನಿಗಳಿಗೆ ಮಂತ್ರ ತಪಸ್ಸು ಮಾಡಿ 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 ಎಷ್ಟು ಪವರ್ ಇತ್ತು ಅಂದ್ರೆ, ದೇವಾನುದೇವತೆಗಳು ಕೂಡ ನಿನ್ನ ಬಂದು ಕೇಳಕ್ಕೆ ಆಗ್ತಿರ್ಲಿಲ್ಲ ನಿಮ್ಮನ್ನ. ಯಾಕಪ್ಪ ಹಂಗ್ ಮಾಡ್ತಿದ್ಯಾ, ಸ್ವಲ್ಪ ನಿಲ್ಸು, ಇರಿ ನಾನ್ ಟೆಸ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ವಿಶ್ವಾಮಿತ್ರರು ಮೊದಲೇ ಕೋಪಕ್ಕೆ ಫೇಮಸ್ ವ್ಯಕ್ತಿ. ಆ ಥರ ಎಲ್ಲ ದೂರ್ವಾಸ ಮುನಿಗಳ ಥರನೇ ಇವರು ತುಂಬಾ ಸತಿ ಕೋಪ ಮಾಡ್ಕೊಳ್ಳೋರು. ಅವಾಗ ಅವರು ಊರು ಬಿಟ್ಟೆ ಹೊರಟೋಗ್ತಾರೆ. ನೀನ್ ನನ್ನ ತಕ್ಷಣನೇ ನಿನ್ನ ರಾಜ್ಯನ ಬಿಟ್ಟೋಗ್ಬೇಕು, ನಿನ್ಗೆ ಇಷ್ಟು ದಿನ ಅಂತ ಸಮಯ ಕೊಡ್ತೀನಿ, ಅಷ್ಟರಲ್ಲಿ ನೀನ್ ನನಗೆ ದಕ್ಷಿಣೆಯನ್ನ ಕೊಟ್ಟು ನಿನ್ನ ಪ್ರಮಾಣವನ್ನ, ಅಂದ್ರೆ ನೀನ್ ಕೊಟ್ಟಿರೋ ಪ್ರತಿಜ್ಞೆ ಪ್ರಮಾಣ ಮತ್ತೆ ನೀನ್ ಕೊಟ್ಟಿರೋ ಮಾತನ್ನ ಪೂರ್ಣಗೊಳಿಸ್ಬೇಕು ಅಂತ. ಪಾಪ ಹೆಂಡತಿ ಎಷ್ಟು ಚೆನ್ನಾಗಿ ಸಹಕರಿಸ್ತಾಳೆ ಅಂದ್ರೆ, ಹೆಂಡತಿ ಮತ್ತೆ ಲೋಹಿತಾಶ್ವ ಮಗ, ಅವನನ್ನು ಕರ್ಕೊಂಡು ಬೇರೆ ಊರಿಗೆ ಹೋದಾಗ ಶಿವ ಪಾಪ ಅಲ್ಲಿಂದ ಹೇಳ್ತಾನೆ, ನಾನು ಸತ್ಯ ಹರಿಶ್ಚಂದ್ರನ್ಗೆ ನನ್ನ ಕಾಶಿಯಲ್ಲಿ ಜಾಗ ಕೊಡ್ತೀನಿ,
ಅಂತ. ಆವಾಗ ನೋಡಿ ಎಂತ ಯಾರೇ ಬಡವರಾಗಿ ಎಲ್ಲವನ್ನು ತ್ಯಾಗ ಮಾಡಿದ್ರು ಶಿವ ಎಷ್ಟು ಚೆನ್ನಾಗಿ ತನ್ನ ಜಾಗವನ್ನ ಬಿಟ್ಕೊಡ್ತಾನೆ ಅನ್ನೋದಕ್ಕೆ ಈ ಕತೆ ಇಲ್ಲಿ ಹೇಳ್ತಾ ಇರೋದು. ಅಲ್ಲಿ ಕಾಶಿಗೆ ಹೋಗ್ತಾನೆ ಪಾಪ. ಅವತ್ತು ಕೊನೆ ದಿನ ಬರುತ್ತೆ, ನಾನು ಇವತ್ತು ಕೊಡದೆ ಹೋದ್ರೆ ಅವ್ನ ಹೆಂಡತಿ ಹೇಳ್ತಾಳೆ, ನೀವಿವತ್ತು ಕೊಡದೆ ಹೋದ್ರೆ ನಿಮ್ಮ ಮಾತನ್ನ ಉಲ್ಲಂಘನೆ ಮಾಡ್ದಂಗಾಗತ್ತೆ, ನೀವು ಮಾತು ಉಳಿಸ್ಕೋಬೇಕು. ಯಾಕೆ ಗೊತ್ತಾ, ನೀವು ಸ್ವರ್ಗಕ್ಕೆ ಹೋದಾಗ ಅಲ್ಲಿಂದ ಮತ್ತೆ ಬಿಸಾಕ್ತಾರೆ ನಿಮ್ಮನ್ನ ನರಕಕ್ಕೆ. ನನ್ನ ಗಂಡ ಇಲ್ಲಿ ತನಕ ಎಲ್ಲಾ ಮಾತುಗಳನ್ನು ಉಳಿಸ್ಕೊಂಡಿದ್ದಾನೆ, ಅದನ್ನ ಉಳಿಸ್ಕೊಳ್ದೆ ಇರಬಾರ್ದು. ಅದಕ್ಕೆ ನೀವೇನ್ ಮಾಡಿ ನನ್ನ ಮಾರಾಟಕ್ಕೆ ಇಟ್ಬಿಡಿ ಅಂತ ಪಾಪ ಹೆಂಡ್ತಿನೇ ಹೇಳ್ತಾಳೆ. ನಿಮ್ದು ಅಂತ ಆಸ್ತಿ ಇರೋಳು ನಾನೊಬ್ಳೆ, ನಾನು ಮಗನ್ನ ಹುಟ್ಟಿಸ್ಕೊಂಡು ಪಾಣಿಗ್ರಹಣನು ಮಾಡಾಯ್ತು, ನನ್ನನ್ನ ಮಾರ್ಕೊಂಬಿಡಿ ಅಂತ. ಅವಾಗ ಅವನು ಅನೌನ್ಸ್ ಮಾಡ್ತಾನೆ, ನಾನು ಯಾರು ಅನ್ನೋದು ನಿಮ್ಗೆ ಗೊತ್ತಾಗೋದು ಬೇಕಾಗಿಲ್ಲ, ಈ ಮಹಿಳೆಯನ್ನ ನಾನು ನಿಮ್ಗೆ ನನ್ನ ಧರ್ಮಪತ್ನಿಯನ್ನ ಮಾರಾಟಕ್ಕೆ ಇಟ್ಟಿದ್ದೀನಿ, ಬಂದು ನೀವು ಯಾರಾದ್ರೂ ಕೊಂಡ್ಕೋಬೇಕು ಅಂತ ಹೇಳಿದಾಗ ಅವಳು ನಿಮ್ ಸೇವೆ ಮಾಡಕ್ ರೆಡಿ ಇದ್ದಾಳೆ. ಯಾರೂ ಬರೋದಿಲ್ಲ. ಅವಾಗ ತಿರ್ಗಾ ವಿಶ್ವಾಮಿತ್ರರೇ ಇನ್ನೊಬ್ಬನ ಅವತಾರದಲ್ಲಿ ಬರ್ತಾರೆ, ಒಬ್ಬ ಸಾಮಾನ್ಯ ಮನುಷ್ಯನ ಅವತಾರದಲ್ಲಿ. ಹೌದಾ, ಕರ್ಕೊಂಡು ಹೋಗ್ತೀನಿ ಬಿಡು, ನಾನು ಇಷ್ಟು ಕೊಡ್ತೀನಿ ಅಂತ ಒಂಚೂರು ದುಡ್ಡು ಕೊಡ್ತಾರೆ, ಅಲ್ಲೂ ಪೂರ್ತಿ ಕೊಡಲ್ಲ. ನಾನು ನಿಂಗೆ ಇಷ್ಟು ಕೊಡ್ತೀನಿ ಅಂತ ಒಂದಷ್ಟು ಕೊಟ್ಬಿಟ್ಟು ಅವಳನ್ನ ಕರ್ಕೊಂಡೋದಾಗ ಪಾಪ ಮಗ ಲೋಹಿತಾಶ್ವ ಅಮ್ಮ ನಾನು ಬರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ನನಗೆ ಬೇಡ ಮಗ ನಿನ್ ಜೊತೆ ಇದ್ರೆ ನಿನಗೆ ವ್ಯಾಮೋಹ ಜಾಸ್ತಿ ಆಗತ್ತೆ, ಮಗನ ಜೊತೆ ನೀನ್ ಮನೆ ಕೆಲಸ ಮಾಡೋದಿಲ್ಲ, ನನಗೆ ಮಗ ಬೇಡ ಅಂತಾರೆ. ಪಾಪ ಅವಳು ಅಲ್ಲೂ ಪ್ರಾಮಿಸ್ ಮಾಡ್ತಾಳೆ, ಇಲ್ಲ ನಾನು ನನ್ನ ಗಂಡನ ಸತ್ಯವಾದ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ನಾನು ಸತ್ಯವಾಗಿ ದುಡಿತೀನಿ, ನಾನು ನನ್ನ ಮಗನ್ ಬಿಟ್ಟು ಅವನಲ್ಲಿದ್ರು ನಾನೇನು ಅವನ್ನ ನೋಡ್ಕೊಳಲ್ಲ, ಕೊಡಿ ಇಂದಾಗ ಸರಿ ಅಂತ ಕರ್ಕೊಂಡು ಹೋಗ್ತಾನೆ. ತಿರ್ಗಾ ವಿಶ್ವಾಮಿತ್ರನ ಅವತಾರದಲ್ಲಿ ಬರ್ತಾರ ಅವರು. ಎಲ್ಲಿ ನಿನಗೆ ಸಂಜೆ ಆಗ್ತಾ ಇದೆ, ನೀನೇನು ಕೊಟ್ಟೇ ಇಲ್ಲ ನನಗೆ ಪೂರ್ಣವಾಗಿ ದುಡ್ಡು ಅಂತ. ಅವಾಗ ಹೇಳ್ತಾನೆ, ನೋಡಿ ಸ್ವಾಮಿ, ನಾನು ಕೊಟ್ಟೇ ಕೊಡ್ತೀನಿ, ನಾನು ಯಾವಾಗ್ಲೂ ಮಾತನ್ನ ಸತ್ಯವಾಗಿ ಉಳಿಸ್ಕೊಂಡವನು, ನನ್ನ ಹೆಂಡತಿನೂ ಇವಾಗ ತಾನೇ ಮಾರ್ಕೊಂಡೆ, ತಗೊಳ್ಳಿ ಇದನ್ನ ಕೊಡ್ತಾ ಇದ್ದೀನಿ, ಸ್ವೀಕರಿಸಿ, ನಾನು ಬೇಜಾರೇ ಮಾಡ್ಕೊಳಲ್ಲ, ನನ್ನನ್ನು ಇವಾಗ ನಾನು ಮಾರ್ಕೊಂಡು ನಿನ್ನನ್ನು ಯಾರು ತಗೋತಾರೆ ಅಂತ ಅದನ್ನು ವ್ಯಂಗ್ಯವಾಗಿ ಹೀಯಾಳಿಸ್ತಾನೆ. ಯಾಕಿದು ಅಂದ್ರೆ ನಿನ್ನ ಟೆಸ್ಟಿಂಗ್ ಟೈಮಲ್ಲಿ ನೀನ್ ಹೆಂಗ್ ನಡ್ಕೋತೀಯ ಅನ್ನೋದು ಮನುಷ್ಯನಿಗೆ ದೇವ್ರು ಮಾಡೋ ಪರೀಕ್ಷೆ. ನೀವು ಟೆಸ್ಟಿಂಗ್ ಟೈಮಲ್ಲೇ ನಾವು ಬಾಯಿಗೆ ಬಂದಂಗೆ ಬೈಕೋದೆ, ಹೋಗೋಲ್ಲ ನಂಗೆ ಇನ್ನೊಂದು 4 ದಿನ ಟೈಮ್ ಕೊಡೋ ಅಂತೆಲ್ಲ ಬಾಯಿಗೆ ಬಂದಂಗೆ ಬೈಕೋತಾರೆ ಜನ. ಆದ್ರೆ ನಿನಗೆ ಟೆಸ್ಟ್ ಮಾಡಕ್ ಬರೋಂಥ ವ್ಯಕ್ತಿ ದೇವ್ರೇ ಇನ್ನೊಂದು ಅವತಾರದಲ್ಲಿ ಬಂದಿರಬಹುದು. ಅವಾಗ ತಿರ್ಗಾ ಅವ್ನು ನಿಂತ್ಕೊಂಡು ಒಂದು ಅನೌನ್ಸ್ಮೆಂಟ್ ಮಾಡ್ಕೋತಾನೆ, ನಾನು ನನ್ನ ದೇಹ ಇರೋ ತನಕ, ಈ ದೇಹವನ್ನ ದೇವ್ರು ಕೊಟ್ಟಿದ್ದಾರೆ, ದೇಹ ಇರೋ ತನಕ ನಾನು ನಿಮ್ಮ ಸೇವೆ ಮಾಡಕ್ ರೆಡಿ ಇದ್ದೀನಿ, ದಯವಿಟ್ಟು ನನ್ನ ಯಾರ ಕೊಂಡ್ಕೊಳ್ಳಿ, ನಾನು ಕೆಲಸ ಮಾಡ್ತೀನಿ ಅಂತ. ಅವಾಗ ವಿಶ್ವಾಮಿತ್ರರಲ್ಲ, ಧರ್ಮರಾಯ ಚಾಂಡಾಲನ ಅವತಾರದಲ್ಲಿ ಬರ್ತಾನೆ. ಧರ್ಮರಾಯ ಅಂದ್ರೆ ಪಾಂಡವರದಲ್ಲ, ಧರ್ಮರಾಯ ಇನ್ನೊಬ್ರು ಎಷ್ಟೊಂದು ಧರ್ಮರಾಯರಿರ್ತಾರೆ. ಧರ್ಮದೇವರು ಚಾಂಡಾಲನ ಅವತಾರದಲ್ಲಿ ಬಂದು, ಹೌದಾ ನಿನ್ನ ಯಾರು ಕೊಂಡ್ಕೋತಾ ಇಲ್ಲ, ನಂದು ಸ್ಮಶಾನ ಇದೆಪ್ಪ, ಕಾಶಿಲಿ ಅದೇ ತಾನೇ ಫೇಮಸ್, ನನ್ನ ಸ್ಮಶಾನದಲ್ಲಿ ನಿನ್ಗೊಂದು ಕಂಡೀಷನ್ನು, ಯಾರೇ ಹೆಣನ ತಗೊಂಡ್ಬಂದ್ರು ನೀನೊಂದು ದುಡ್ಡನ್ನ ತಗೊಂಡೆ ಅದನ್ನ ಇದ್ ಮಾಡ್ಬೇಕು, ಅದು ನಿನ್ನ ಮಗನೇ ಆಗಿರ್ಲಿ, ನಿನ್ನ ಫ್ಯಾಮಿಲಿನೇ ಆಗಿರ್ಲಿ, ಯಾರೇ ಬಂದ್ರು ನೀ ಕರುಣೆ ತೋರ್ಸೋಂಗಿಲ್ಲ, ಕಂಡೀಷನ್ ಇಸ್ ಕಂಡೀಷನ್, ನೀನು ಒಪ್ಕೋಬೇಕು ಅಂದ್ಬಿಟ್ಟು ನನ್ನ ಹತ್ರ ಇಷ್ಟೇ ದುಡ್ಡು ಅಂತ ಕೊಡ್ತಾನೆ. ಅವನು ಅದಕ್ಕೆ ಪಾಪ ಸಂತೋಷವಾಗಿ ಆ ದುಡ್ಡನ್ನ ತಗೊಂಡು ವಿಶ್ವಾಮಿತ್ರರು ಕೊಟ್ಟು, ನನ್ನ ಮಾತನ್ನು ಉಳಿಸ್ಕೊಂಡಿದ್ದೀನಿ ಗುರುವರ್ಯ, ನನಗೆ ಯಾವುದು ಮುಖ್ಯ ಅಲ್ಲ, ದೇವ್ರು ನನ್ನ ಟೆಸ್ಟ್ ಮಾಡ್ತಾನಲ್ಲ, ಅವಾಗ ನಾನು ಹೆಂಗ್ ಬಿಹೇವ್ ಮಾಡ್ತೀನಿ ಅನ್ನೋದು ಒಂದೇ ಮುಖ್ಯ, ನಾನು ಸತ್ಯವಾಗಿರ್ಬೇಕು ಅಂತ ಸತ್ಯತೆಯಿಂದ ಅವನಿಗೆಲ್ಲ ಕೊಟ್ಟು ಒಂದು ಧೋರಣೆ ನೀರು ಹಾಕಿ ತನ್ನ ಮಾತನ್ನ ಮುಗಿಸ್ಕೊಂಡು ಇದಕ್ಕೆ ಹೋಗ್ತಾನೆ, ಸ್ಮಶಾನಕ್ಕೆ ಹೋಗ್ತಾನೆ. ಅಲ್ಲಿ ತುಂಬಾ ಹೆಣಗಳು ಬರ್ತಾನೆ ಇರುತ್ತೆ, ಅವ್ರ ಹತ್ರ ಏನೋ ಒಂದನ್ನು ತಗೊಂತಾನೆ, ಇದ್ ಮಾಡ್ತಾನೆ. ಆಮೇಲೆ ಏನಾಗತ್ತೆ, ಇಲ್ಲಿ ಅವನ ಹೆಂಡತಿ ಮನೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಲೋಹಿತಾಶ್ವನಿಗೆ ಒಂದು ಹೂ ಕಿತ್ಕೊಂಬರಕ್ ಹೋದಾಗ ತೋಟದಲ್ಲಿ ಹಾವು ಕಚ್ಚಿಬಿಟ್ಟು ಸತ್ತೋಗ್ತಾನೆ. ಅವಾಗ ಆ ಬ್ರಾಹ್ಮಣನ್ ಕೇಳ್ತಾಳೆ, ನನ್ನ ಮಗನ ಅಂತ್ಯಕ್ರಿಯೆ ಮಾಡ್ಬೇಕು, ದುಡ್ಡು ಕೊಡಿ ಸ್ಮಶಾನದಲ್ಲಿ ದಹನ ಮಾಡೋದಕ್ಕೆ ಅಂತ. ನಾ ಕೊಡಲ್ಲ ಅಂದಾಗ ಪಾಪ ಅವಳು ತನ್ನ ಅರ್ಧ ಸೀರೆನ ಹರಿದ್ಬಿಟ್ಟು ಅದ್ರಲ್ಲಿ ಮಗುನ ಎತ್ಕೊಂಡು ಸ್ಮಶಾನಕ್ಕೆ ಬರ್ತಾಳೆ. ಬಂದ್ಬಿಟ್ಟು ಗಂಡನ್ನ ನೋಡಿದಾಗ ಅವಳಿಗೆ ಅರ್ಥ ಆಗತ್ತೆ, ನಿಮ್ ಮಗನೇ ಸತ್ತೋಗಿದ್ದಾನೆ, ದಯವಿಟ್ಟು ನೀವೊಂದು ಅವನಿಗೊಂಚೂರು ಅಂತ್ಯಕ್ರಿಯೆ ಮಾಡ್ಕೊಡ್ಬೇಕು ಅಂತ ಹೇಳಿದಾಗ ಅವ್ನು ಹೇಳ್ತಾನೆ, ಇಲ್ಲ ನನ್ನ ರೂಲ್ಸ್ ಅಂದ್ರೆ ರೂಲ್ಸು, ನಾನು ಇನ್ನ ಅರ್ಧ ಸೀರೆ ಇದೆಯಲ್ಲ, ಆ ಅರ್ಧ ಸೀರೆನ್ ಬೇಕಾದ್ರೆ ಕೊಟ್ಬಿಟ್ಟು ಇದ್ ಮಾಡು ಅಂತಾನೆ. ಯಾಕಂದ್ರೆ ಅವನ ಸತ್ಯತೆ ಅವನು ಉಳಿಸ್ಕೋಬೇಕು, ಇವಳು ಸತ್ಯತೆನ ಉಳಿಸ್ಕೋಬೇಕು. ಅವಾಗ ಅವಳು ಖಂಡಿತ ನಾನು ಅದನ್ನ ಒಪ್ಕೋತೀನಿ ಅಂತ ಇನ್ನೇನ್ ಸೀರೆ ಹಿಂಗ್ ತೆಗಿಬೇಕು ಅನ್ನೋಷ್ಟರಲ್ಲಿ ಚಾಂಡಾಲ ಬಂದ್ಬಿಟ್ಟು ಧರ್ಮದೇವ್ರ ತರ ಅವತಾರದಲ್ಲಿ ಮತ್ತೆಲ್ಲಾ ದೇವಾನುದೇವತೆಗಳು ಬಂದ್ಬಿಟ್ಟು ಹೇಳ್ತಾರೆ, ನೋಡಪ್ಪ ಬೇಡ, ನೀನನ್ನ ಟೆಸ್ಟ್ ಮಾಡಿದ್ವಿ, ನೀನ್ ಎಲ್ಲಾದ್ರಲ್ಲೂ ಗೆದ್ದಿದ್ಯಾ ಸತ್ಯ ಹರಿಶ್ಚಂದ್ರ, ನಿನ್ಗೆ ಇವಾಗ ಮುಕ್ತಿ ಸಿಕ್ಕಿದೆ ಅಂದ್ರೆ ಸತ್ಯ ಹರಿಶ್ಚಂದ್ರ ಒಪ್ಕೊಳ್ಳಲ್ಲ, ಬೇಡ ನನಗ್ ತಿರ್ಗಾ ನೀವೆಲ್ಲ ಈ ಅವತಾರದಲ್ಲಿ ಬಂದು ಟೆಸ್ಟ್ ಮಾಡ್ತಿದ್ದೀರಾ, ನಾ ಬರಲ್ಲ ಅಂತಾನೆ. ನಿನಗ್ ಮುಕ್ತಿ ಸಿಕ್ಕಿದೆ ಬಾ ಅಂದಾಗ್ಲೂ ಹರಿಶ್ಚಂದ್ರ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳ್ತಾನೆ ಅಂದ್ರೆ, ಜೀವನದಲ್ಲಿ ನನ್ನ ದೇಹ ಇರೋ ತನಕ ನಾನಿಲ್ಲಿ ಸೇವೆ ಮಾಡ್ತೀನಿ ಅಂತ ಮಾತು ಕೊಟ್ಬಿಟ್ಟಿದೀನಿ. ಎಗೇನ್ ಅದು ಇನ್ನೊಂದು ಮಾತು, ಅದಕ್ಕೆ ನಾನು ಚಾಂಡಾಲನ್ ಮಾತು ಕೊಟ್ಟಿದ್ದೀನಿ, ನನ್ನ ದೇಹ ತಾನೇ ಇದ್ರ ಪೂರ್ಣ ಸಾವನ್ನ ಕಾಣಬೇಕು,
ನಾನಾಗ್ ನಾನು ಬರಲ್ಲ ಮುಕ್ತಿಗೆ, ಇವಾಗ್ಲೂ ನೀವೆಲ್ಲ ದೇವಾನುದೇವತೆಗಳು ಬಂದು ನನ್ನ ಟೆಸ್ಟ್ ಮಾಡೋದಕ್ಕೆ ಈ ರೀತಿ ನಂಗೆ ಆಸೆ ತೋರಿಸ್ತಾ ಇದ್ದೀರಾ, ನಾ ಬರಲ್ಲ ಅಂತಾನೆ. ಇಲ್ಲಪ್ಪ ನಾವು ನಿಜವಾಗ್ಲೂ ಹೇಳ್ತಿದೀವಿ, ನಿನ್ ಕಷ್ಟಗಳೆಲ್ಲ ಕಳೆದೋಯ್ತು ಬಾ ಅಂದ್ರೂ ಬರೋದಿಲ್ಲ. ಹಾಗೆ ಸತ್ಯ ಹರಿಶ್ಚಂದ್ರ ತನ್ನ ದೇಹ ಇರೋ ತನಕ ಸತ್ಯವಾಗಿ ನಡ್ಕೊಂಡು ಸತ್ಯವಾಗಿ ಪ್ರಾಣತ್ಯಾಗವನ್ನ ಮಾಡಿ ಹೋದ. ಯಾಕಿದು ಇನ್ನೊಂದು ಮುಖ್ಯ ಆಗತ್ತೆ ಅಂದ್ರೆ, ಶಿವ ಆಗ್ಲಿ ನಾರಾಯಣ ಆಗಿರ್ಲಿ ವಿಷ್ಣು ಯಾರದೇ ತಗೊಂಡ್ರು ಮಾತು ಕೊಟ್ರೆ, ಮಾತಲ್ಲೇ ನಿನ್ನ ಮಾತು, ನಿನ್ನ ಜೀವನ, ನಿನ್ನ ನಡವಳಿಕೆ, ನಿನ್ನ ಕರ್ಮ ಪ್ರಾರಂಭ ಆಗೋದೆ ನಿನ್ನ ಮಾತಲ್ಲಿ. ಎಷ್ಟೋ ಜನರು ಮಾತು ಕೊಟ್ಬಿಟ್ಟು ದಿನಾ 100 ಸುಳ್ಳು ಹೇಳ್ತಾರೆ. ನೀನ್ ಹೇಳದ್ಮೇಲೆ ನಡ್ಕೋಬೇಕು ಆ ರೀತಿ. ಇಲ್ಲ ಅಂದ್ರೆ ತಿರ್ಗಾ ಫೋನ್ ಮಾಡಿ ಹೇಳ್ಬಿಡ್ಬೇಕು, ಇಲ್ಲ ನನಗೆ ಇದಾಗ್ತಾ ಇಲ್ಲ, ದಯವಿಟ್ಟು ನೀವು ಬೇರೆ ಕಡೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ಇಲ್ಲಿ ಮಾತು ಕೊಡೋದು 108 ಮಾತು ಕೊಡ್ತಾ ಇರ್ತಾರೆ, ಆದ್ರೆ ಮಾತಿನ ಮೂಲಕ ಒಬ್ರು ನಡ್ಕೊಳ್ಳೋದಿಲ್ಲ. ಅಲ್ಲ, ಮಾತಿಗೆ ಬೆಲೆನೇ ಇಲ್ಲ, ಮಾತಿಗೆ ಬೆಲೆನೂ ಇಲ್ಲ. ಆಮೇಲೆ ಕೋಪ ಜಾಸ್ತಿ ಆಗೋದು, ಏನೂ ಸಹಾಯ ಮಾಡ್ದೇನೆ ನಿಮ್ಮನ್ನ ಅಂದು ಹೀಯಾಳ್ಸೋದು, ಅದೆಲ್ಲ ಮಾಡ್ತಾರೆ ಅಂದ್ರೆ ಎಂತ ನರಕಕ್ಕೆ ಹೋಗ್ಬೋದು ಅಂತ ಲೆಕ್ಕ ಹಾಕಿ. ಆಮೇಲೆ ಈ ಕತೆಗಳೆಲ್ಲ ನಮ್ ಕಣ್ಮುಂದೆ ಇದ್ರೂನು ನಾವು ಪಾಠ ಕಲಿಯಲ್ಲ. ಇದೆಲ್ಲ ಇರೋದೇನೆ ನಮ್ ಕತೆಗಳು. ನೋಡಿ, ಇದನ್ನೆಲ್ಲ ಚಿಕ್ಕ ಮಕ್ಳಿಗೆ ಹೇಳ್ಕೊಟ್ಟು ನೀ ಸತ್ಯವಾಗಿ ನಡ್ಕೋಬೇಕು ಅಂತ ಚಿಕ್ಕ ವಯಸ್ಸಿಂದಾನೇ ಅವ್ರಿಗೆ ಅದನ್ನ ರೂಢಿಪಡಿಸ್ಬಿಟ್ರೆ ಅವಾಗ ದೊಡ್ಡವ್ರಾದಾಗ ಸುಳ್ಳು ಹೇಳಲ್ಲ. ಇವಾಗ ಮಾತೆತ್ತಿದ್ರೆ ಬರೀ ಸುಳ್ಳು ಹೇಳ್ತಾರೆ. ಆಮೇಲೆ ತುಂಬಾ ಸುಳ್ಳು ಭರವಸೆಗಳನ್ನೇ ಕೊಡೋದು. ಎಲ್ಲಾ ಕಡೆಯಿಂದ ಹಿಡಿದು, ಸರ್ಕಾರದಿಂದ ಹಿಡಿದು, ಜನರಿಂದ ಹಿಡಿದು, ಮನೆಯಿಂದ ಹಿಡಿದು ಎಲ್ಲಾ ಕಡೆನೂ ಸುಳ್ಳು ಭರವಸೆಗಳನ್ನೇ ಕೊಟ್ಟು ಮೋಸ ಮಾಡ್ತಿದ್ದಾರೆ. ನೀವಾಗ್ಲೇ ಹೇಳಿದಿ ಸತ್ಯ ಹರಿಶ್ಚಂದ್ರ ಕಥೆಲೂ ಕೂಡ ಕೊನೆ ಇನ್ನೂ ಒಂದು ವರ್ಷನ್ ಕತೆ ಏನು ಅಂದ್ರೆ, ಹರಿಶ್ಚಂದ್ರ ಈಗ ಹೇಗೆ ಹರಿಶ್ಚಂದ್ರನ ಪತ್ನಿ ರಾಣಿ ಇರ್ತಾಳಲ್ಲ, ತನ್ನ ಮಗ ಲೋಹಿತಾಶ್ವನ ಕಳ್ಕೊಂಡಾಗ ಕೊನೆಗೆ ಲೋಹಿತಾಶ್ನ ಅಂತ್ಯಕ್ರಿಯೆ ಮಾಡಬೇಕು ಅಂತ ಅಲ್ಲಿ ಹರಿಶ್ಚಂದ್ರ ಘಾಟ್ ನಾವೇನ್ ಕರಿತೀವಿ ಸ್ಮಶಾನ, ಅಲ್ಲಿಗೆ ಹೋದಂತ ಟೈಮಲ್ಲಿ ಆಗ ಹೆಂಡತಿಗೆ ಗೊತ್ತಾಗತ್ತೆ, ಆದ್ರೆ ಹರಿಶ್ಚಂದ್ರನ್ ಮುಖ ತೋರ್ಸಲ್ಲ. ಆದ್ರೆ ಹರಿಶ್ಚಂದ್ರ ಹೇಳ್ತಾನೆ, ಸುಮ್ನೆ ಸುಡಕ್ಕಂತೂ ಆಗಲ್ಲ, ಏನಾದ್ರೂ ಕೊಟ್ಟು ನೀವು ಸುಡಬೇಕು ಅಂತ. ಆಗ ಆಕೆ ಹೇಳ್ತಾಳೆ, ಇಲ್ಲ ನನ್ನ ಹತ್ರ ಕೊಡಕ್ಕಂತ ಏನೂ ಇಲ್ಲ ಅಂತಂದಾಗ ಆಗ ಹರಿಶ್ಚಂದ್ರ ಆ ಕಡೆ ತಿರುಗಿ ನಿನ್ ಕತ್ತಲಿರ್ತಕ್ಕಂತ ತಾಳಿನ ತೆಕ್ಕೊಡು ಅಂತ ಕೇಳ್ತಾನೆ. ಆಗ ಆಕೆಗೆ ಗೊತ್ತಾಗತ್ತೆ ತನ್ನ ಗಂಡ ಹರಿಶ್ಚಂದ್ರ ಅದು ಅಂತ. ಬಿಕಾಸ್ ಆಕೆ ಹತ್ರ ಒಂದು ವರ ಇರತ್ತಂತೆ, ದೇವತೆಗಳಿಂದ ಆಕೆ ಪಡೆದಿರ್ತಾಳಂತೆ. ಏನು ಅಂದ್ರೆ, ಆಕೆ ಕತ್ತಲಿರ್ತಕ್ಕಂತ ತಾಳಿ ತನ್ನ ಗಂಡ ಹರಿಶ್ಚಂದ್ರನೇ ಬಿಟ್ರೆ ಯಾರಿಗೂ ಕಾಣಿಸ್ಬಾರದು ಅಂತ. ಅಂದ್ರೆ ಅಲ್ಲೂ ಏನೇನೋ ಉಪಕಥೆಗಳು ಇದಿದೆ. ಹೌದು, ಆಕ್ಚುಲಿ ಬೇರೆ ಬೇರೆ ತರದಲ್ಲಿ ಒಂದೊಂದ್ ಪುರಾಣದಲ್ಲಿ ಏನಿದೆ ಅಂದ್ರೆ, ಅವನು ದುಡ್ಡಿಗೆ ಅವ್ನು ಅಷ್ಟೆಲ್ಲ ಕಷ್ಟಪಟ್ಟನಲ್ಲ, ತಾಳಿನೂ ಆಗ್ಲೇ ಕೊಟ್ಬಿಟ್ಟಿರ್ತಾಳೆ, ಚಿನ್ನ ಏನು ಇಟ್ಕೊಂಡ್ರಲ್ಲ ಅನ್ನೋದಿರುತ್ತೆ. ನೀವ್ ಹೇಳ್ತಾ ಇರೋದು ಸೂಕ್ಷ್ಮ ಕಣ್ಣಿಗೆ ಕಾಣುವಂತಹ ತಾಳಿ ಆಗಿದ್ರು ಆಗಿರಬಹುದು, ಹೆಂಡತಿ ಅಲ್ವಾ, ಅದಕ್ಕೆ ಅಲ್ಲ. ಹಾಗೆ ನಾವು ಈಗ ನೋಡಿ, ಈಗ ನೀವೊಂದ್ ಮಾತು ಹೇಳಿದ್ರಿ, ಮಾತು ಅಂತಕ್ಕಂಥದ್ದು ಎಷ್ಟು ತೂಕವಾಗಿರ್ಬೇಕು, ನಾವು ಆಡ್ತಕ್ಕಂಥ ಮಾತು. ಈಗ ಮಾತಿಗೆಲ್ಲ ಬೆಲೆನೇ ಇಲ್ಲ, ಏನ್ ಬೇಕೋ ಹೇಳ್ಬೋದು. ಅಂಡ್ ಅದನ್ನ ಈಗ ಒಬ್ರಿಗೊಂದ್ ಮಾತು, ಈಗ ಫಾರ್ ಎಕ್ಸಾಂಪಲ್ ಇವತ್ತು ಸಾಯಂಕಾಲ ನಿಮ್ಮನ್ನ 5 ಗಂಟೆಗೆ ನಾನು ಬಂದು ಭೇಟಿ ಮಾಡ್ತೀನಿ ಅಂದ್ರೆ ಅದು ಒಂದ್ ಮಾತು. ಹೌದು, ಕರೆಕ್ಟ್ ಅಲ್ವಾ? ಎಲ್ಲ ಚಿಕ್ಕದ್ರಿಂದಾನೇ ಶುರು ಆಗೋದು ಜಿ. ಹಳೆ ಕಾಲದಲ್ಲೆಲ್ಲ ನಿಮ್ಗೆ ಅಗ್ರಿಮೆಂಟು ಮತ್ತೆ ರಿಜಿಸ್ಟ್ರೇಷನ್, ಯಾರೋ ಒಬ್ರು ಸೀಲ್ ಹಾಕೊಡು, ಯಾರೋ ಒಬ್ರು ಸೈನ್ ಹಾಕೊಡು, ಅದೆಲ್ಲ ಎಲ್ಲಿತ್ತು? ಇದು ಆಮೇಲೆ ನಮ್ಮ ಸಾಮಾಜಿಕ ಪದ್ಧತಿಯಲ್ಲಿ ಬಂದಿದ್ದು. ಹಳೆ ಕಾಲದಲ್ಲಿ ಇದ್ದಿದ್ದೆ ನಿನ್ ಮಾತಲ್ಲಿ ಹೇಳಿ ಬಂದ್ಬಿಡ್ತಿದ್ವಿ. ಅದು ದೇವ್ರ ಹತ್ರ ಆಗಿರ್ಲಿ, ಋಷಿಗಳ ಹತ್ರ ಆಗಿರ್ಲಿ, ಗುರುಗಳಾಗಿರ್ಲಿ, ಅಪ್ಪ ಅಮ್ಮ ಆಗಿರ್ಲಿ, ಮನೆಯವ್ರಿಗೆ ಯಾರಿಗೆ ಆಗ್ಲಿ ಮಾತು ಕೊಟ್ಬಿಟ್ರೆ ಆಗೋಯ್ತು. ಅದಕ್ಕೆ ಆಗಿನ ಕಾಲದಲ್ಲಿ ಗಾಂಧರ್ವ ವಿವಾಹ ಕೂಡ ಇದ್ದಿದ್ದು, ಮಾತು ಕೊಟ್ಬಿಟ್ರೆ ಆಗೋಗ್ತಿತ್ತೆಲ್ಲ. ಅದು ಎಷ್ಟು ಚೆನ್ನಾಗಿದೆ ನೋಡಿ, ಒಂದು ಹೆಣ್ಣಿನ ಕೈಯಲ್ಲಿ, ಒಂದು ಗಂಟಿನ ಕೈಯಲ್ಲಿ ಹೆಣ್ಣಿನ ಕೈ ಇಟ್ಟರೆ ಮುಗೀತು. ಹೌದು, ಅಷ್ಟೇ. ಅದಕ್ಕೆ ಪಂಚಭೂತಗಳು ಸಾಕ್ಷಿಯಾಗಿ ಅವರೇ ಅಲ್ಲಿಂದ ಅಸ್ತು ತಥಾಸ್ತು ಅಂತ ಹೇಳ್ತಿದ್ರು. ಕಾಶಿ ಬಗ್ಗೆ ನಾನು ಮಾತಾಡ್ತಿದ್ದಾಗ ನಾನು ನಿಜವಾಗ್ಲೂ ಹೇಳ್ತೇನೆ, ಈ ಪಾಡ್ಕಾಸ್ಟ್ ನೋಡ್ತಾರೆ ಎಷ್ಟೋ ಜನ ದೊಡ್ಡವ್ರಿಗೂ, ತಂದೆ ತಾಯಿಗಳಿಗೆ, ಮಕ್ಕಳಿಗೆ, ದಯವಿಟ್ಟು ನೀವು 50-60 ದಾಟಿದ ಮೇಲೆ ಯಾವಾಗಲೂ ನೋಡಕ್ ಹೋಗ್ಬೇಡಿ. ಚಿಕ್ಕ ಮಕ್ಕಳಿಂದನೇ ಆಗ್ಲಿ ಒಂದು ಸರಿ ಕಾಶಿ ನೋಡ್ ಬನ್ನಿ, ನಿಮಗೆ ಗೊತ್ತಿಲ್ಲ, ಅದೊಂದು ಡಿಫ್ರೆಂಟ್ ವೈಬ್ರೇಷನ್. ನಾನು ಕಾಶಿಲಿ ಹೋದಾಗ ಅಲ್ಲಿನ ಪೊಲೀಸ್ ಡಿಪಾರ್ಟ್ಮೆಂಟ್, ಇತ್ತೀಚೆಗೆ ಹೋಗಿದ್ರಲ್ಲ? ಇತ್ತೀಚೆಗೆ ಹೋಗಿ ಬಂದೆ. ಮತ್ತೆ ಕೂಡ ಅಲ್ಲಿನ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದಂತ ವಿಚಾರ ಇನ್ನೂ ಅದ್ಭುತ. ಅದು ಇವತ್ತು ಅಷ್ಟೇ ಕಾಶಿಲಿ, ವಾರಣಾಸಿಯ ಡಿಸ್ಟಿಕ್ ಏನಿದೆಲ್ಲ, ಮೇನ್ ಕಮಿಷನರ್ ಆಫೀಸಲ್ಲಿ ಕಮಿಷನರ್ ಕೂತ್ಕೊಂತಕ್ಕಂಥ ಚೇರಲ್ಲಿ ಅವ್ರು ಕೂರಲ್ಲ, ಕಾಳಭೈರವನ್ ಫೋಟೋ ಇಟ್ಟಿದ್ದಾರೆ. ಕಾಳಭೈರವನ ಪಕ್ಕ ಅವ್ರು ಕೂತ್ಕೋತಾರೆ, ಬಿಕಾಸ್ ಅವರೇ ಕೊತ್ವಾಲ. ಹೌದು. ಒಂದು ಇನ್ನೊಂದೇನು ಅಂದ್ರೆ, ಕಾಲಭೈರವ ಅಂತ ಅಂತಿದ್ದಂಗೆ ಇದು ರೀಸೆಂಟ್ ಆಗಿ ಒಂದು ಆರ್ಟಿಕಲ್ ಕೂಡ ನಾನು ಓದಿದೆ. ಜಗತ್ತಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್, ಇನ್ಫ್ಯಾಕ್ಟ್ ಒಬಾಮಾ ಅವರಿಂದ ಹಿಡಿದು ಕೂಡ ಸಾಕಷ್ಟು ಜನ ದೊಡ್ಡ ಲೀಡರ್ಸ್, ಸ್ಪಿರಿಚುವಲಿ ಕನೆಕ್ಟ್ ಆಗಿರ್ತಕ್ಕಂಥ ಲೀಡರ್ಸ್, ತುಂಬಾ ಜನ ಪೂಜಿಸ್ತಕ್ಕಂಥದ್ದು ಒಂದು ಹನುಮಂತನ, ಆಂಜನೇಯ, ಇನ್ನೊಂದು ಕಾಳಭೈರವನ. ಹೌದು.
ಯಾಕೆ ಮೋದಿಜಿ ಅವ್ರು ಗೆದ್ದಿರೋದು ಅದೇ ಕ್ಷೇತ್ರ ಅಲ್ಲ? ವಾರಣಾಸಿ. ವಾರಣಾಸಿ. ಅಲ್ಲ, ಈಗ ಕಾಳಭೈರವ ಅಂದ್ರೆ ಯಾಕಷ್ಟು ಪವರ್ಫುಲ್? ಎಲ್ಲಾ ಕಾಲಗಳನ್ನು ಹಿಡಿದಿಟ್ಕೊಂಡ್ರು ಅವನವನು. ಮತ್ತೆ ನಿಮ್ಗೆ ಯಾವ ಕಾಲದಲ್ಲಿ ಯಾವ ಸಮಯದಲ್ಲಿ ಟಕ್ಕಂತದ್ ಆಗ್ಬೇಕು ಅನ್ನೋದಕ್ಕೆ. ಆಮೇಲೆ ಅತೀ ಕಷ್ಟಕರವಾದದ್ದು ನಿನ್ ಕೈಲಿ ಸಾಲ್ವ್ ಮಾಡಕ್ಕೆ ಆಗ್ತಿಲ್ಲ ಅನ್ನೋ ಪ್ರಾಬ್ಲಮ್ಗೆ ಕೂಡ ಕಾಲಭೈರವನ ಹತ್ರ ಸೊಲ್ಯೂಷನ್ ಇದೆ. ಅದಕ್ಕೆ ಕಾಲಭೈರವ ಈಗ ಸಣ್ಣ ಸಣ್ಣದ್ ನಮ್ಗೇನೋ ಬೇಕು ಅಂತ ಹೇಳಿದ್ರೆ ಲಕ್ಷ್ಮೀ ಪೂಜೆ ಮಾಡ್ಕೋತೀವಿ. ಶಿವನ್ನೇ ಸೌಮ್ಯ ಅವತಾರದಲ್ಲಿ ಅಥವಾ ಬಟುಕ ಭೈರವನ್ನ ಚಿಕ್ಕ ಮಗು ಆಗಿರೋ ರೀತಿ. ಬಟುಕ ಭೈರವ. ಬಟುಕ ಭೈರವ ಅನ್ನೋದು ಶಿವ ಪುಟ್ಟ ಮಗುದ್ ನೀವು ತುಂಬಾ ಜನರ ಮನೆಯಲ್ಲಿ ಒಂದಷ್ಟು ಪೋಸ್ಟರ್ಸ್ ಎಲ್ಲ ನೋಡಿರಬಹುದು. ಮಲ್ಗಿರೋದು ಕ್ಯೂಟ್ ಆಗಿ. ಕೆಲವರು ಮಲ್ಗಿರೋ ಫೋಟೋ ಹಾಕೋಬಾರ್ದು ಅಂತ ಅದು ಬೇರೆ ಹೇಳ್ತಾರೆ. ಹಂಗೆಲ್ಲ ಏನಿಲ್ಲ. ಸೊ ಆ ಬಟುಕ ಭೈರವಂದೇ ಒಂದು ಮಂತ್ರ ಇದೆ, ಓಂ ಹ್ರೀಂ ಬಟುಕಾಯ ಆಪದುದ್ಧರಣಾಯ ಕುರುಕುರು ಬಟುಕಾಯ ಹ್ರೀಂ ಅಂತ. ಸೊ ಆ ಮಂತ್ರ ಹೇಳಿ ಕೂಡ ಸಾಧನೆಗಳನ್ನ ಮಾಡ್ಕೋಬಹುದು. ಸಾಮಾನ್ಯ ಜನರು, ಸ್ಟೂಡೆಂಟ್ಸು ಮತ್ತು ಇವರೆಲ್ಲ ಎನಿ ಕಷ್ಟಗಳು ದಿನ ನಿಮಗೆ ಜೀವನದಲ್ಲಿ ಬಂದು ಹೋಗುವಂತ ಸಣ್ಣ ಸಣ್ಣ ಕಷ್ಟಗಳಿಗೆ ನೀವು ಬಟುಕ ಭೈರವನ್ ಧ್ಯಾನ ಮಾಡ್ಕೋಬಹುದು. ಘೋರವಾದ ಕಷ್ಟ ನಾನು ಎಷ್ಟೋ ವರ್ಷಗಳಿಂದ ಮಾಡ್ತಿದ್ದೀನ್ರಿ, ಏನೂ ಸೊಲ್ಯೂಷನ್ ಸಿಕ್ಕಿಲ್ಲ. ಅದಕ್ಕೆ ತುಂಬಾ ಜನ ಪಾಲಿಟಿಷಿಯನ್ಸು ಕಾಲಭೈರವನ್ನ ಹಿಡ್ಕೊಳ್ಳೋದು. ತುಂಬಾ ಕಷ್ಟಗಳು, ತುಂಬಾ ಲಿಟಿಗೇಷನ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ತುಂಬಾ ಜಂಜಾಟದ ಪ್ರಾಬ್ಲಮ್ಗಳು, ಒಂದು ಬಿಡಿಸ್ಕೊಂಡ್ರೆ ಇನ್ನೊಂದು ಬಿಡಿಸ್ಕೊಳಕ್ಕಾಗಲ್ಲ ಅನ್ನೋ ಘೋರ ಕಷ್ಟ. ಯಾಕೆ ಅಂದ್ರೆ ಅವನು ಭೈರವ ಅಂದ್ರೇನೆ ಭೈರವ ಅಂದ್ರೆ ಭಯವನ್ನ ಹೋಗ್ಲಾಡ್ಸ್ತಕ್ಕಂತ ಅವನು. ಸೊ ಆಮೇಲೆ ಅವನು ಕಾಲದಲ್ಲಿ ಘೋರವಾಗಿ ಅತೀ ಕತ್ತಲೇನು ಅವನೇ, ಅತೀ ಬೆಳಕು ಅವನೇ. ಸೊ ಅತೀ ಕತ್ತಲೆಯಲ್ಲಿ ನೀನ್ ಸಿಕ್ಕಾಕೊಂಡಾಗ ಅವನನ್ನ ನೀನು ಪ್ರೇಯರ್ ಮಾಡಿದಾಗ ಹೇಗೆ ಅಂತ ಕಷ್ಟದಿಂದ ನಿನ್ನನ್ನ ಬಿಡಿಸ್ತಾನೆ ಅಂತ ಅನ್ನೋದಕ್ಕಾಗಿ ತುಂಬಾ ಪ್ರಯೋಗಗಳು ನಡೆಯುತ್ತೆ. ತುಂಬಾ ತಂತ್ರವಿದ್ಯೆಯಲ್ಲೂ ಕೂಡ ಭೈರವನ್ನೇ ಅತಿ ಹೆಚ್ಚಾಗಿ ಉನ್ನತ ಸ್ಥಾನದಲ್ಲಿ ಇಟ್ಟು, ಪ್ರಮೋಚ ಸ್ಥಾನದಲ್ಲಿ. ಇವನ್ ಕೌಳಾಚಾರದಲ್ಲಿ ಅಂದ್ರೆ ಅನೇಕ ಆಚಾರಗಳು ತಂತ್ರವಿದ್ಯೆಯಲ್ಲಿ ಬರೋದ್ರಲ್ಲಿ ಕೌಳಾಚಾರ ತುಂಬಾ ಹೈಯರ್ ಲೆವೆಲ್ ಅಲ್ಲಿ ಕೂತ್ಕೊಳ್ಳುತ್ತೆ. ಅಂದ್ರೆ ಅದು ತುಂಬಾ ಕಟುವಾಗಿ ತುಂಬಾ ಕಷ್ಟಪಟ್ಟು ಸಾಧನೆ ಮಾಡೋ ಅಂಥದ್ದು. ಸುಮ್ಮನೆ ಇವ್ರು ಯಾರ್ಯಾರೋ ಸಣ್ಣ ಸಣ್ಣ ತಂತ್ರ ಮಾಡ್ಕೋತೀವಿ, ಆಕರ್ಷಣೆ ಮಾಡ್ಕೋತೀವಿ, ಸಮೂಹ, ಆ ಥರದ್ದಲ್ಲ. ಕೌಳಾಚಾರ ತುಂಬಾ ಕಷ್ಟ. ಅದಕ್ಕೆ ಕಾಲಭೈರವಂದು ಇಲ್ಲೂ ಕೂಡ ಇರೋದು ನಾಥ ಪಂಕ್ತಿಯ ಮೂಲಕ ಅದು ಬರುತ್ತೆ. ಅನೇಕ ಪಂಕ್ತಿಗಳಿದೆ, ಶೈವ ಪಂಕ್ತಿ, ವೈಷ್ಣವ ಪಂಕ್ತಿ, ಆಮೇಲೆ ಶಾಕ್ತ ಪಂಕ್ತಿ, ಆ ಥರ ಎಲ್ಲ ಪಂಕ್ತಿಗಳು ಬರ್ಬೇಕಾದ್ರೆ ಇವ್ರದ್ದು ನಾಥ ಪಂಕ್ತಿ ಅಂತ. ಇವಾಗ ಗೋರಖಾಪುರದಲ್ಲಿ ಇದೆಯಲ್ಲ, ಇವನ್ ನಮ್ಮ ಯೋಗಿ ಆದಿತ್ಯನಾಥ್ ಜಿ ಅವರು ಕೂಡ ನಾಥ ಪಂಕ್ತಿ. ಇವನ್ ನಮ್ಮ ಇದಿದೆಯಲ್ಲ ನೇಪಾಳ ಕಠ್ಮಂಡುನಲ್ಲಿ ಪಶುಪತಿನಾಥ ದೇವಸ್ಥಾನ, ಅದು ಕೂಡ ನಾಥ ಪಂಕ್ತಿ. ನಮ್ಮ ಆದಿಚುಂಚನಗಿರಿದು ಕೂಡ ನಾಥ ಪಂಕ್ತಿ. ಸೊ ಅವ್ರದ್ದೊಂದು ಪಂಕ್ತಿ, ಆ ಪಂಕ್ತಿ ಮೂಲಕ ಅವ್ರದ್ದೇ ಆದ ಒಂದು ಸಂಪ್ರದಾಯದಲ್ಲಿ ಕೌಳ ಸಂಪ್ರದಾಯ ಆಚರಣೆನ ಮಾಡ್ತಾರೆ. ಸೊ ಅದೇನಂದ್ರೆ ತುಂಬಾ ತಂತ್ರವಿದ್ಯೆಯಲ್ಲಿ ಸಾಧನೆಗಳನ್ನ, ಕಠೋರ ಸಾಧನೆಗಳನ್ನ ಮಾಡೋದ್ರ ಜೊತೆಗೆ ಅವರು ಸ್ಮಶಾನ ವಿದ್ಯೆಗಳನ್ನ ಕಲ್ತಿರ್ತಾರೆ. ಮತ್ತೆ ಕಾಲಭೈರವನ್ನ ಕಾಲ ಮೀರಿ ನಾನು ಯಾವ ಕಾಲ ಯಾವ ಸ್ಪೇಸ್ ಅಲ್ಲಿ ಇದೀನಿ ಅನ್ನೋದನ್ನೇ ಮರ್ತೋಗ್ಬಿಡ್ಬೇಕು. ಅದಕ್ಕೆ ನೀವು ತುಂಬಾ ಜನ ಋಷಿ ಮುನಿಗಳನ್ನ ನೋಡಿ ಯಾಕೆ ಸಿಟಿಲಿ ಅವ್ರು ನೆಲೆಸಲ್ಲ ಅಂತ ಹೇಳಿದ್ರೆ, ಬೆಳಗ್ಗೆ 10 ಗಂಟೆ ಆಯ್ತ್ರಿ ನಾನು ಇಲ್ಲಿ ಹೋಗ್ಬೇಕು, 1 ಗಂಟೆ ಆಯ್ತ್ರಿ ಊಟ ಮಾಡ್ಬೇಕು, 8 ಗಂಟೆ ಆಯ್ತು ಮಲ್ಕೋಬೇಕು, ಎಲ್ಲ ಕಾಲಕ್ಕೆ ಫಿಕ್ಸ್ ಮಾಡ್ಕೊಳಲ್ಲ. ಕಾಲವನ್ನ ಮೀರ್ದವನು. ಡೋಂಟ್ ಲಿಮಿಟ್ ಯುವರ್ ಸೆಲ್ಫ್. ನೋ ಕಾಲ ಅಟ್ ಆಲ್. ದೇಹ ಸುಮ್ಮನೆ ಇದೆ, ನಾನೊಂದು ಪ್ರಾಣಿ ತರ ಓಡಾಡ್ಕೊಂಡಿದ್ದೀನೋ ಅಥವಾ ಇದ್ರಲ್ಲೆಲ್ಲ ಜ್ಞಾನ ಇದೆ, ನಾನು ಯಾವ ರೀತಿ ಜ್ಞಾನವನ್ನ ಪಡ್ಕೊಳ್ತೀನಿ ಅನ್ನೋದು, ಯಾವ ರೀತಿ ಮುಂದಕ್ಕೆ ಹೋಗ್ತಿದ್ದೀನೋ, ಕಾಲನೇ ನಿನ್ನ ಒಳಗೆ ಮೀರಿಸ್ಕೊಂಡು ನೀನು ಮುಂದಕ್ಕೆ ಹೋಗ್ತಾ ಇರ್ಬೇಕು. ಪ್ರಾಣಿಗಳಿಗೆ ಇದೆಲ್ಲ ಏನೂ ಇಲ್ಲ. ಪ್ರಾಣಿಗಳು ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋ ರೀತಿ ಎಷ್ಟೋ ಲಕ್ಷ ಜನ್ಮಗಳನ್ನ, ಎಷ್ಟೋ ಲಕ್ಷ ಜೀವರಾಶಿಗಳನ್ನ ಮೀರಿದವನು ಮನುಷ್ಯನಿಗೆ ಯೋಚನಾ ಶಕ್ತಿಯನ್ನ ಕೊಟ್ಟಿರ್ತೀನಿ. ಎಲ್ಲದಕ್ಕೂ ಪಂಚೇಂದ್ರಿಯಗಳಿರುತ್ತೆ. ಇವಾಗ ನಮ್ಮ ಹಿಂದಿಂದು ಕೋತಿ, ಶಿಂಪಾಂಜಿ ಆ ಥರ ಎಲ್ಲ ಬಂದ್ರೂ ಅವ್ರುಗಳಿಗೆ ಪಂಚೇಂದ್ರಿಯಗಳಿರುತ್ತೆ, ಅರ್ಥನೂ ಆಗತ್ತೆ. ಬಟ್ ತನ್ನ ಕ್ರಿಯಾಶೀಲತೆಯಿಂದ ಯೋಚನೆ ಮಾಡಿ ನಿರ್ಧಾರವನ್ನ ತಗೊಳ್ಳೋ ಅಂತ ಬುದ್ಧಿ ಅವ್ರುಗಳಿಗಿರಲ್ಲ. ಅದು ಮನುಷ್ಯನಿಗೆ ಮಾತ್ರ ಇರೋದು. ಸೊ ಮನುಷ್ಯನಿಗಿರೋವಾಗ ಅದನ್ನ ಕರೆಕ್ಟಾಗಿ ಉಪಯೋಗಿಸ್ಕೋಬೇಕು ಅಂತ ಅನ್ನೋದಕ್ಕೆ, ಅದನ್ನು ಮೀರಿ ನೀನ್ ಬಿಹೇವ್ ಮಾಡು ಅಂತ ಅನ್ನೋದನ್ನ ಕಾಲಭೈರವ ಹೇಳ್ತಾನೆ. ಸೊ ಡೋಂಟ್ ಲಿಮಿಟ್ ಯುವರ್ ಸೆಲ್ಫ್ ಟು ಕಾಲ ಅಂಡ್ ಸ್ಪೇಸ್. ನಾನು ಬೆಂಗಳೂರಲ್ಲಿ ಇದ್ದೀನ್ರಿ, ನಾನು ಮೈಸೂರಲ್ಲಿ ಇದ್ದೀನಿ, ನಾನು ಹುಬ್ಳಿಲಿ ಇದ್ದೀನಿ, ನಾನು ಡೆಲ್ಲಿಲಿ ಇದ್ದೀನಿ. ಡೋಂಟ್ ಲಿಮಿಟ್ ಯುವರ್ ಸೆಲ್ಫ್ ಟು ಸ್ಪೇಸ್ ಅಂಡ್ ಸಂಬಂಧ, ಬಂಧನಗಳು ಅಲ್ಲೆಲ್ಲದು ಯಾವ್ದ್ರಲ್ಲೂ ಇಟ್ಕೋಬಾರ್ದು. ಇದು ಹೆಂಗೂ ವರ್ಕ್ ಆಗತ್ತೆ ಅಂದ್ರೆ, ಈಗ ನಾನೊಂದು ಹೆಣ್ಣು, ನಾನು ಪೂಜೆ ಮಾಡಬಾರ್ದು, ಅಥವಾ ನನಗೇನೋ ಒಂದು ಸಮಸ್ಯೆ ಇದೆ, ಇದು ಮಾಡಬಾರ್ದು. ಆದ್ರೆ ಈಗ ಕಾಲಭೈರವನ ಪೂಜೆ ಮೊದಲನೇದಾಗಿ ಯಾಕೆ ಮಾಡ್ತಾರೆ?
ಕಾಲಭೈರವನ್ ಪೂಜೆ ಮಾಡೋದೇನೆ ನಾವಾಗಲೇ ಹೇಳ್ದಂಗೆ ಅತೀ ಘೋರ ಕಷ್ಟಗಳಲ್ಲಿ ಸಿಕ್ಕಾಕೊಂಡಾಗ ಅದರಿಂದ ಹೊರಗೆ ಬರೋಕ್ಕೆ ಬೇರೆ ಯಾವ ಮನುಷ್ಯರು ಕೂಡ ಸೊಲ್ಯೂಷನ್ ಹೇಳಕ್ ಸಾಧ್ಯನೇ ಇಲ್ಲ. ಅದನ್ನ ಪರಮಾತ್ಮ ಅವನೇ ಹೇಳಬೇಕು. ಕಾಲಭೈರವನೇ ನಿನಗೆ ದಾರಿ ತೋರಿಸ್ಬೇಕು. ಅದನ್ನ ಯಾರ ಮೂಲಕ ತೋರಿಸ್ತಾರೋ, ಪ್ರಾಣಿನೇ ಕಳಿಸ್ತಾರೋ, ಮನುಷ್ಯರನ್ನೇ ಕಳಿಸ್ತಾರೋ, ಅಥವಾ ಏನೋ ಬರುತ್ತೋ, ಮಳೆನೇ ಬಂದ್ಬಿಡುತ್ತೋ, ಯಾರೋ ನಿನಗೆ ಸಾಯ್ಸಕ್ ಬರ್ತಿದ್ರೆ ಏನೋ ಒಂದು ಅಡಚಣೆನೇ ಆಗ್ಬೋದು. ಸೊ ಅವನಿಗೆ ಗೊತ್ತಿರೋ ಅಂತ ಒಂದು ನೇಚರ್ ಮೂಲಕನೂ ಪರಮಾತ್ಮ ತೋರಿಸ್ತಾ ಹೋಗ್ತಾನೆ. ಸೊ ಆ ಕಾಲಭೈರವಂದು ಏನಕ್ಕೆ ಅಂತ ಹೇಳಿದ್ರೆ, ಯಾರೂ ಪರಿಹಾರ ಮಾಡಕ್ಕೆ ಆಗದೆ ಇರೋಂಥ ತೊಂದರೆ, ಏನೇನೋ ಪೂಜೆ ಮಾಡಿಸ್ದೇರಿ ಆದ್ರೂ ನನಗೇನು ಆಗ್ತಾ ಇಲ್ಲ ಅಂತಂತಾರಲ್ಲ, ನೀವು ಅದೆಲ್ಲ ಪೂಜೆ ಮಾಡಿಸೋ ಬದಲು ನೀವೇ ಒಬ್ಬರು ದೇವರನ್ನ ಇಟ್ಕೊಂಡು ಕೂತ್ಕೊಂಡು ಜಪ ಮಾಡ್ತಾ ಕೂತ್ಕೊಳ್ಳಿ. ತಾನೇ ಎಲ್ಲ ಕಷ್ಟಗಳು ಓಪನ್ ಅಪ್ ಆಗ್ತಾ ಹೋಗುತ್ತೆ. ಅವಾಗ ನೇಚರು ತಾನೇ ಸಪೋರ್ಟ್ ಮಾಡಿ ಒಂದು ದಾರಿ ತೋರಿಸ್ಕೊಡುತ್ತೆ. ಈಗ ಮಳೆಯಲ್ಲಿ ನೀವು ಹೋಗ್ಬೇಕು ಅಂದ್ರೆ ಛತ್ರಿ ಹಿಡ್ಕೊಂಡು ಹೋಗ್ಬೋದು, ನೆನೀಬಾರ್ದು ನಾನು ಅಂದ್ರೆ. ಸೊ ಸಣ್ಣ ಸಣ್ಣ ಸೊಲ್ಯೂಷನ್ಸ್ನ ಪರಮಾತ್ಮನೇ ನಿಮಗೆ ಕೊಡ್ತಾ ಹೋಗ್ತಾನೆ. ಮಳೆನೇ ನಿಲ್ಸಿ ಅನ್ನಕ್ಕಾಗಲ್ಲ ದೇವ್ರಿಗೆ. ನಾ ಮಳೆ ನಿಲ್ಸಲ್ಲ ಅಮ್ಮ, ತಗೋ ನಿಂಗೆ ಒಂದು ಛತ್ರಿ ಕೊಡ್ತೀನಿ, ಅಲ್ಲಿ ತನಕ ಹೋಗು ಅಂತ ಹೇಳ್ತಾನೆ. ಆತರ ಎನಿಥಿಂಗ್ ಇಲ್ಲ, ರೈನ್ ಕೋಟ್ ಕೊಡ್ತೀನಿ ಅಂತ ಹೇಳ್ಬೋದು. ನಿಮ್ಗೆ ಬರೋ ಕಷ್ಟಗಳು ಏನ್ ಬಂದ್ರು ನಿಮ್ಮನ್ನ ನೀವು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋದಕ್ಕೆ ಕಾಲಭೈರವ ನಿಮ್ಗೆ ಕ್ವಿಕ್ ಆಗಿ ನಿಮ್ಗೆ ಸೊಲ್ಯೂಷನ್ ಕೊಡ್ತಾ ಹೋಗ್ತಾನೆ. ಬಟ್ ಶಿವನ್ ಪೂಜೆ ಮಾಡೋದು ಸುಲಭ, ಬಟ್ ಕಾಲಭೈರವನ್ ಪೂಜೆ ಮಾಡೋದು ಕಠೋರ ತಪಸ್ಸುಗಳನ್ನೇ ಮಾಡ್ಬೇಕಾಗತ್ತೆ. ಅಂದ್ರೆ ಅವನು ಮಂತ್ರಗಳಾಗಿರ್ಬಹುದು, ಇದಾಗಿರ್ಬಹುದು. ನಾವ್ ಅನ್ಕೊಳ್ತಿದ್ವಲ್ಲ, ಕಾಲಭೈರವ ಅಷ್ಟಕಮ್ಮು ಆದಿಶಂಕರಾಚಾರ್ಯರು ಕಾಶಿಗೆ ಹೋದಾಗ, ಶ್ರೀ ಶಂಕರಾಚಾರ್ಯರು ಯಾವ್ಯಾವ ದೇವರನ್ನ ಭಾರತ ದೇಶ 4 ಸತಿ ಕಾಲ್ನಡಿಗೆಯಲ್ಲಿ ಸುತ್ತಾ ಇರ್ಬೇಕಾದ್ರೆ ಎಲ್ಲೆಲ್ಲೆಲ್ಲಿ ಹೋದಾಗ ಅಲ್ಲಲ್ಲೇ ಬರೀತಾ ಹೋದ್ರು. ಇಲ್ಲೂ ಕೂಡ ಅನ್ನಪೂರ್ಣೇಶ್ವರಿಗಾಗಿರ್ಬಹುದು, ಅಲ್ಲಿ ಅನ್ನಪೂರ್ಣೇಶ್ವರಿಗಾಗಿರ್ಬಹುದು, ಇಲ್ಲಿ ನಮ್ಮ ಶೃಂಗೇರಿ ಶಾರದಾಂಬೆಗಾಗಿರ್ಬೋದು, ಎಲ್ಲೆಲ್ಲಿ ಹೋದ ಕಡೆ ಎಲ್ಲ ಒಂದೊಂದನ್ನ ಬರೆದ್ರು. ಹಾಗೆ ಅಲ್ಲಿ ಕಾಲಭೈರವ ಅಷ್ಟಕಮ್ಮು ಕೂಡ ಅವರೇ ರಚಿಸಿದ್ದು. ಓಕೆ, ಈಗ ಕಾಲಭೈರವನ ಸಿದ್ಧಿ ಅಂದ್ರೆ, ಈಗ ಕಾಲಭೈರವನ ಪೂಜೆ ಮಾಡಬೇಕು ಅಂದ್ರೆ ಆ ಪೂಜಾ ಕ್ರಮ ಹೇಗಿರ್ಬೇಕು, ಏನೇನ್ ಮಾಡಬೇಕು ಮನೆಯಲ್ಲಿ? ಈ ಡೌಟ್ ಫಸ್ಟ್ ಕ್ಲಿಯರ್ ಮಾಡಬೇಕು. ಕಾಲಭೈರವನ ಫೋಟೋ ಮನೆಗಳಲ್ಲಿ ಇಡಲ್ಲ, ಕೆಲವು ಮನೆಗಳಲ್ಲಿ. ಆದ್ರೆ ನಾನು ಇಟ್ಟಿದ್ದೀನಿ, ನಾನು ಕಾಶಿಯಿಂದನೇ ತಂದು ಇಟ್ಟಿದ್ದೀನಿ. ಸೊ ಕಾಲಭೈರವನ ಪೂಜೆ ಮಾಡ್ಬೋದಾ, ಮನೇಲಿ ಇಡ್ಬೋದಾ, ಹೇಗೆ? ಈಗ ನೋಡ್ತಿರ್ತಕ್ಕಂಥ ಅಲ್ಲ, ನನ್ನ ಕೇಳಿದ್ರೆ ನಾನು ಎಲ್ಲ ಇಡ್ಬೋದು ಅಂತೀನಿ. ನಾನು ಕಾಲಭೈರವ ಇಟ್ ಡಿಪೆಂಡ್ಸ್ ಆನ್ ಹೌ ಮಚ್ ಎನರ್ಜಿ ಯು ಆರ್ ರೆಡಿ ಟು ಟೇಕ್. ಮನುಷ್ಯ ತನಗ್ ತಾನೇ ಎನರ್ಜಿ ತಗೊಳ್ಳೋದಕ್ಕೆ ಹೆದರ್ಕೊಂಡ್ಬಿಟ್ಟು ನನಗೆ ಅದು ಬೇಡ ಇದು ಬೇಡ, ಅಥವಾ ನಾನು ರೊಮ್ಯಾಂಟಿಕ್ ಆಗಿರ್ಬೇಕು, ನಾ ಕಾಲಭೈರವನ್ ಪೂಜೆ ಮಾಡಿದ್ರೆ ಎಲ್ಲ ಸರ್ವಸಂಗ ಪರಿತ್ಯಾಗಿಯಾಗಿ ನಾನು ವೈರಾಗ್ಯಕ್ಕೆ ಹೊರಟೋಗ್ತೀನಿ ಅಂತ ಅವ್ರಿಗವ್ರೆ ಅಸ್ಯೂಮ್ ಮಾಡ್ಕೋತಾರಲ್ಲ, ಅದು ಸುಳ್ಳು. ನೀವು ಪರಮಾತ್ಮನ ಪೂಜೆ ಮಾಡ್ತಾ 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 ವಿಲ್ ಬಿಕಮ್ ಮೋರ್ ರೊಮ್ಯಾಂಟಿಕ್ ಪರ್ಸನ್. ಇವಾಗ ನಾನು ಹೇಳಿದ್ನಲ್ಲ, ಅರ್ಜುನಂದೇ ನಾನು ಎಲ್ಲರಿಗೂ ಎಕ್ಸಾಂಪಲ್ ಕೊಡ್ತೆ. ಅಷ್ಟೆಲ್ಲ ಪೂಜೆ ಮಾಡ್ತಾ ಇದ್ದವನು, ಅಷ್ಟೆಲ್ಲ ಇವನ್ ಶಿವನ್ ತಪಸ್ಸು ಮಾಡ್ತಿದ್ದ, ಕಾಳಿ ಪೂಜೆ ಮಾಡ್ತಾ, ಪಕ್ಕದಲ್ಲೇ ಇದ್ದ ಕೃಷ್ಣನ್ನು ಪೂಜೆ ಮಾಡ್ತಿದ್ದ, 3 ಜನನ್ ಮದ್ವೆ ಮಾಡ್ಕೊಂಡಿದ್ದ, ರೊಮ್ಯಾಂಟಿಕ್ ಆಗಿರುತ್ತೆ ಏನೆಲ್ಲರೂ. ಇವನ್ ನಮ್ಮ ರಾಜ ಮಹಾರಾಜರುಗಳು, ದೇವಾನುದೇವತೆಗಳು ಬೇರೆ ದೇವರನ್ನ ಪೂಜೆ ಮಾಡಿದ್ರು ದೇ ಆರ್ ಮೋರ್ ರೊಮ್ಯಾಂಟಿಕ್ ಪೀಪಲ್. ನೀವೆಲ್ಲ ಏನ್ ತ್ಯಾಗ ಮಾಡಿ ಸನ್ಯಾಸಿ ಆಗ್ಬಿಡೋದು ಸುಲಭ ಅನ್ಕೊಂಡ್ಬಿಡ್ಬೇಡಿ. ಮೋಸ್ಟ್ ಕಷ್ಟ, ಅತಿ ಕಷ್ಟವಾಗಿರೋ ಕೆಲಸ ಅಂದ್ರೇನೆ ಸ್ವಾಮೀಜಿಗಳಾಗೋದು ಅಥವಾ ಸನ್ಯಾಸಿಗಳಾಗೋದು. ಸುಮ್ನೆ ಇಲ್ಲಿ ಏನೋ ಬಿಟ್ಬಿಟ್ಟು ಹೊರಟೋದೆ ಕುಟುಂಬನ, ಜಗಳ ಆಡ್ಕೊಂಡ್ಬಿಟ್ಟು ನಾನು ಅಂತಂದ್ರೆ ಅಲ್ಲಿ ಹೋಗಿ ದುಡಿತಾನೂ ಇರೋದಿಲ್ಲ, ಇಲ್ಲಿ ಕುಟುಂಬನೂ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ. ಒಂದ್ ಕಡೆ ವೀರ ಯೋಧನ್ ತರ ದೇಶನೂ ಕಾಯ್ತಾ ಇರೋದಿಲ್ಲ, ಒಂದ್ ಕಡೆ ವೀರ ನಮ್ಮ ಮಹಾರಾಜನ್ ತರ ಎಲ್ರನ್ನೂ ರಕ್ಷಿಸ್ತೀನಿ ಅನ್ನೋದು ಇಲ್ಲ, ಅಥವಾ ದೊಡ್ಡ ಬಿಸ್ನೆಸ್ ಮ್ಯಾನ್ ತರ ದುಡ್ದು ಸಂಪಾದನೆ ಮಾಡಿ ಹಾಕಲ್ಲ. ಮಾತೆತ್ರೆ ನನಗಾಗಲ್ಲ, ನಾನೆಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟು ಸ್ವಾಮೀಜಿ ಆಗ್ಬಿಡ್ತೀನಿ ಅಂತಾರೆ. ಸ್ವಾಮೀಜಿ ಆಗೋದು ಇನ್ನೂ ಕಠೋರವಾದ ಕಷ್ಟ, ಅದಷ್ಟು ಸುಲಭ ಅಲ್ಲ. ಎಂತ ತಪಸ್ ಮಾಡಿದಂತಹ ಋಷಿ ಮುನಿಗಳನ್ನೇ ಅಟ್ರಾಕ್ಷನ್ ಬಿಟ್ಟಿಲ್ಲ. ಇನ್ನು ಸುಮ್ಮನೆ ನಿಮ್ಮ ಪಂಚೇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಕೊಂಡು ನೀವು ಒಂದು ಸ್ವಾಮೀಜಿ ಆಗ್ಬಿಡಕ್ ಸಾಧ್ಯನಾ? ಎಷ್ಟು ಜನ ಸ್ವಾಮೀಜಿಗಳಾಗಿ ವಾಪಸ್ ತಿರ್ಕೊಂಡು ಈ ಕಡೆ ಬಂದಿದ್ದಾರೆ. ಅಲ್ಲ, ತುಂಬಾ ಮನೆಗಳಲ್ಲೂ ಈಗ ಕಾಲೇಜಲ್ಲಿ ಓದ್ತಿರೋ ಒಂದು ಹುಡುಗನೋ ಹುಡುಗಿನೋ ದೇವ್ರ ಪೂಜೆ ಜಾಸ್ತಿ ಮಾಡಿದ್ರು, ಸ್ಪಿರಿಚುಲಿ ಕನೆಕ್ಟ್ ಆಗಕ್ ಶುರು ಆದ್ರೆ ಕೆಲವೊಂದ್ಸರಿ ತಂದೆ ತಾಯಿಗಳೇ ಭಯ ಹುಟ್ಟಿಸ್ಬಿಡ್ತಾರೆ. ಇವನು ಯಾವ್ದೋ ಆಶ್ರಮ ಸೇರ್ಕೊಂಡ್ಬಿಡ್ತಾನೆ, ಅದು ಬಾಯಿ ಮಾತು ಹೇಳಿ ಏನೋ ತುಂಬಾ ಸೂರ್ಯಂಗ್ ನಮಸ್ಕಾರ ಮಾಡ್ತಿದ್ಯಾ ಅವ್ರಿಗೆ. ಅದಕ್ಕೆ ಇನ್ನೊಂದ್ ಏನ್ ಗೊತ್ತಾ, ತಂದೆ ತಾಯಿ ಹಿಂಗ್ ಲಘುವಾಗಿ ಮಾತಾಡೋದಕ್ಕೇನೆ ಮಕ್ಕಳು ಕಾನ್ಶಿಯಸ್ ಆಗಿ ಹೋಗ್ತಾರೆ. ಇನ್ನೊಂದಷ್ಟು ಜನ, ತುಂಬಾ ಜನ ಬಂದು ಹೇಳೋ ರೀಸನ್ಸ್, ಮೇಡಮ್ ನಾನು ಇದೆಲ್ಲ ಮೊದ್ಲಿಂದ ಮಾಡೋ ಅಭ್ಯಾಸ ಇಲ್ಲ ಮೇಡಮ್, ನಮ್ಮ ಮನೇಲಿ ಏನಾರ ಅನ್ಕೊಂತಾರೆ ಅಂತ. ಇವಾಗ ನೀವು ಸೂರ್ಯಂಗ್ ಅರ್ಘ್ಯನೇ ಕೊಟ್ಟಿಲ್ಲ, ನಾನು ಹೇಳ್ತೀನಿ ನಿಮಗೆ ಕೊಡಿ ಅಂತ, ನೀವು ಹೋಗಿ ನಿಮ್ಮನೆಯವ್ರ ಮುಂದೆನೆ ನೀವು ಕಾನ್ಶಿಯಸ್ ಆಗಿ ಹೋಗ್ತೀರಾ. ನಾನು ಹೋಗಿ ಸೂರ್ಯಂಗ್ ಅರ್ಘ್ಯ ಕೊಟ್ರೆ ಅಥವಾ ಹೋಮ ಮಾಡಿದ್ರೆ ಅಥವಾ ಪೂಜೆ ಮಾಡಿದ್ರೆ, ಏನೋ ನೀನ್ ಎದ್ದು ಏನೇನೋ ಸಾಧನೆ ಮಾಡ್ಕೊಂಡ್ಬಿಡ್ತಿದ್ಯಾ, ನೀ ಏನ್ ಸ್ವಾಮೀಜಿ ಆಗಿ ಹೋಗ್ತಿದ್ಯಾ, ನೀವ್ ಹೇಳ್ದಂಗ ಹಂಗ ಆಡ್ಕೊಳಕ್ ಶುರು ಮಾಡ್ತಾರೆ ಅಥವಾ ತಮಾಷೆ ಮಾಡಕ್ ಅದು ತಮಾಷೆ ಅಲ್ಲ. ನೀವೇ ನಿಮ್ ಮಕ್ಕಳು ಮುಂದುವರಿಯೋದನ್ನ
ಹಿಂದಕ್ಕೆ ಎಳೀತಿದ್ದೀರಾ. ಆಮೇಲೆ ನಾನು ಮೊದಲು ಮಾಡಿರ್ಲಿಲ್ಲ ಅಂತ ಹೇಳಿದ್ರೆ, ಹೌದು ಸರ್, ನೀವು ಮೊದಲು ಮದುವೆ ಮಾಡ್ಕೊಂಡು ನಿಮಗೆ ರೂಢಿ ಇರಲ್ಲ, ಮಾಡ್ಕೋತೀರ ತಾನೆ. ಹಾಗೆ ನಿಮ್ಗೆ ಪೂಜೆ ಮಾಡಿನೂ ರೂಢಿ ಇರಲ್ಲ, ಪೂಜೆ ಮಾಡ್ಬೇಕು, ಮಾಡಿ ಕಲ್ತ್ಕೋಬೇಕು ಅದನ್ನ. ಮತ್ತೆ ಇದೆಲ್ಲದನ್ನು ಮೀರಿದ್ದಿತ್ತು ಜಾತಿ, ಧರ್ಮ, ಆ ಪಂಗಡ ಈ ಪಂಗಡ ಅದೆಲ್ಲ ಏನು, ಹೆಣ್ಣು ಗಂಡು, ಟ್ರಾನ್ಸ್ಜೆಂಡರು, ವಾಟ್ ಎವರ್ ಇಟ್ ಇಸ್, ನಿನ್ನಲ್ಲಿ ಎನರ್ಜಿ ಮತ್ತೆ ಜೀವಾತ್ಮ ಇದೆ ಅಂದ್ರೆ ಅಲ್ಟಿಮೇಟ್ ಜೀವಾತ್ಮದ ಗೋಲೇ ಪರಮಾತ್ಮನ ರೀಚ್ ಆಗೋದು. ಸೊ ಹಾಗಾಗಿ ಈ ಕಷ್ಟಗಳಲ್ಲಿ ಬೇರೆ ಸಿಕ್ಕಾಕೊಂಡಿರ್ತೀವಿ ನಾವು ಕಲಿಯುಗದಲ್ಲಿ. ಬೇಡ ಬೇಡ ಅಂದ್ರೂ ಜನ ಹೌಹಾರಿ, ಸಮಾಜದಲ್ಲಿ ಹೌಹಾರಿ ನಮ್ಗೆ ಇನ್ನೂ ಕಷ್ಟದಲ್ಲಿ ಸಿಲ್ಕಿಸ್ಬಿಟ್ಟು ಹೋಗ್ತಾರೆ. ನೀನ್ ಅನುಭವಿಸು ಅಂತಾನೆ. ಈಗಿನ ಕಾಲದ ಜನ ಹೆಂಗ್ ಗೊತ್ತಾ, ನೀನ್ ಅನುಭವಿಸು ಅನ್ನೋದು ನೋಡಿ ಖುಷಿ ಪಟ್ಕೊಳ್ಳೋದೇ ಇವ್ರಿಗೆ ತೃಪ್ತಿ. ನೀವು ಕಷ್ಟದಲ್ಲಿ ಇರ್ಬೇಕು, ಇವ್ರು ಸಂತೋಷ ಪಟ್ಕೋಬೇಕು ಅಂತ ಕ್ರೂರ ಜನರು ಇರೋವಾಗ ನಿನಗೆ ನೀನ್ ದೇವ್ರ ಸಪೋರ್ಟನ್ನೂ ತಗೊಳ್ಳದೆ ನಾನು ಜೀವನದಲ್ಲಿ ನಡೀತೀನಿ ಅಂದ್ರೆ ಅಸಾಧ್ಯನಾ? ಇಂಪಾಸಿಬಲ್. ಅದು ನಿನ್ನಲ್ಲಿ ಒಂದು ಸೂಪರ್ ಪವರ್ ಎನರ್ಜಿ ಬೇಕು ಅಂತ ಹೇಳಿದ್ರೆ ಪರಮಾತ್ಮನ ಸಪೋರ್ಟ್ ಬೇಕೇ ಬೇಕು. ಅದರಲ್ಲೂ ನಿಮ್ಗೆ ಶಿವ, ಕಾಲಭೈರವ, ಅದೆಲ್ಲ ಕಾಳಿದಾಗಿರ್ಲಿ ಯಾವ್ದಾದ್ರು ಆಗಿರ್ಲಿ, ನಿಮ್ಗೆ ಎನರ್ಜಿ ನಿಮ್ಗೇನು ಅಂದ್ರೆ ಈ ತರ ಸಮಾಜದಲ್ಲಿ ಹೋರಾಟ ಮಾಡೋದಕ್ಕೆ ಕ್ವಿಕ್ ಆಗಿ ಒಂದು ಸೊಲ್ಯೂಷನ್ ಸಿಗತ್ತೆ. ಅಂಡ್ ಕೆಲವೊಂದ್ಸರಿ ಕೆಲವರಿಗೆ ತುಂಬಾ ಸಮಸ್ಯೆಗಳಿದ್ದಾಗ ಅವ್ರು ನಂಬದಂತ ಒಂದು ದೇವರಿಂದ ಅವ್ರಿಗಾದಂತ ಒಂದು ಸ್ಪೆಷಲ್ ಮಿರಾಕಲ್, ಮನೇಲಿ ಮಾಡಿದಂತ ಒಂದು ಪೂಜೆಗಳು ಅಥವಾ ಏನೋ ಸ್ಪಿರಿಚುವಲಿ ಕನೆಕ್ಟ್ ಆಗಿದ್ದಕ್ಕೆ ಅವ್ರಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಕೆಲವರು ಎಂತ ಕಂಜೂಸ್ಗಳು ಅಂದ್ರೆ ಶೇರ್ ಮಾಡಕ್ಕೂ ಹೇಳ್ಕೊಳ್ಳಲ್ಲ. ಕೆಲವರು ಯಾವ್ದೋ ಒಂದು ಪೂಜೆ, ಯಾವ್ದೋ ಒಂದು ಶ್ರೀವಿದ್ಯಾನೋ ಅಥವಾ ಏನೋ ಒಂದು ದೇವಿ ಪೂಜೆನೋ ಅಥವಾ ಕಾಲಭೈರವನ್ ಪೂಜೆ ಮಾಡೋ ಏನೋ ಸಿದ್ಧಿ ಪಡೆದಿರ್ತಾರೆ. ಕೆಲವೊಂದೆಲ್ಲ ಒಳ್ಳೇದಾಗ್ತಾ ಹೋಗಿರುತ್ತೆ. ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗ್ ಆಗ್ತಿರ್ಬೋದು, ಅವ್ರ ಮನೇಲಿ ಮನಿ ಫ್ಲೋ ಚೆನ್ನಾಗ್ ಆಗ್ತಿರ್ಬೋದು. ಕೆಲವರು ಆ ಸೀಕ್ರೆಟ್ಸೇ ಬಿಟ್ಕೊಡಲ್ಲ. ಅದು ಹೊಟ್ಟೆ ಕಿಚ್ಚು ಬುದ್ಧಿ, ಅವ್ರಿಗೇನ್ ಮುಕ್ತಿ ಸಿಗಲ್ಲ ಅಲ್ಲ. ಏನಾಗುತ್ತೆ ಇದನ್ನ ನಮ್ಮ ಗುರುವರಿಯರು, ಆಚಾರ್ಯರು ಯಾವತ್ತೂ ಹೇಳ್ಕೊಟ್ಟಿಲ್ಲ. ಎಸ್ಪೆಷಲಿ ಶಂಕರಾಚಾರ್ಯರು, ರಾಮಾನುಜರು, ಮಧ್ವರು, ನಮ್ಮ ಬಸವಣ್ಣನವರು, ಅಕ್ಕ ಮಹಾದೇವಿ, ಇವರೆಲ್ಲ ಯಾವತ್ತೂ ನಮ್ಗೆ ಈ ರೀತಿ ಇರಿ ಅಂತ ಹೇಳ್ಕೊಟ್ಟಿಲ್ಲ. ಈವನ್ ಜೈನ್ ಮಹಾಮುನಿಗಳಾಗಿರ್ಲಿ, ಬುದ್ಧಿಸಮ್ ಅಲ್ಲಾಗಿರ್ಲಿ, ಎಲ್ಲರೂ ಹೊರಗೆ ಬಂದು ನಮ್ಮ ಜ್ಞಾನವನ್ನ ಹೇಳ್ಕೊಡ್ಬೇಕು ಅಂತಿರ್ತಾರೋ. ಇದೆಲ್ಲ ಸ್ವಲ್ಪ ದೈವಿಕ ಗುಣ ಇದ್ರು ಸ್ವಲ್ಪ ರಾಕ್ಷಸ ಗುಣದದು. ಮುಚ್ಚಿಟ್ಕೋಬೇಕು ಅಂತ ಹೊಟ್ಟೆ ಕಿಚ್ಚು ಗುಣ ಇರತ್ತಲ್ಲ, ನಾನ್ ಮಾತ್ರ ಸಿದ್ಧಿಸ್ಕೋಬೇಕು, ನಾನ್ ನಿಮ್ಗೆ ಹೇಳ್ಕೊಟ್ಬಿಟ್ರೆ ನಾಳೆ ನೀವು ಸಿದ್ಧಿಸ್ಕೊಂಡ್ಬಿಡ್ತೀರಾ ಅಂತ. ಆಕ್ಚುಲಿ ನಿಜವಾದ ಗುರುಗೆ ಏನ್ ಆಸೆ ಇರ್ಬೇಕು ಗೊತ್ತಾ? ಗುರು ಬೆಳೆಯೋದಕ್ಕಿಂತ ಚೆನ್ನಾಗಿ ಶಿಷ್ಯ ಬೆಳಿಬೇಕು ಅಂತ. ಬೆಳೆಸ್ಬೇಕು, ಬೆಳಿಬೇಕು. ನಾನ್ ಇಷ್ಟೇ ರಿಸರ್ಚ್ ಮಾಡಕ್ಕಾಗಿದ್ದು, ನನ್ನ ವಯಸ್ಸು ಮುಗ್ದೋಗ್ತಾ ಇದೆ, ನನಗಿಂತ ಹೆಚ್ಚಾಗಿ ನೀವು ರಿಸರ್ಚ್ ಮಾಡಿ ಅದನ್ನೆಲ್ಲ ಕಂಡಿಡ್ಕೊಂಡು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತ ಅಂದಾಗ್ಲೇ ಅವರು ಶಾಬಾಷ್ ಅನ್ನೋದು ಶಿಷ್ಯಂದ್ರಿಗೆ. ಈಗ ಹೆಂಗ್ ಹೊಟ್ಟೆ ಕಿಚ್ಚು ಅಂದ್ರೆ ನೀವು ಹೇಳ್ದಂಗೆ ಅಕ್ಕಪಕ್ಕದ ಮನೇಲಿ ಏನೋ ಒಂದ್ ಮಾಡಿ, ಏನೋ ನಂಗೆ ಗೊತ್ತಿಲ್ಲ ರೀ, ಅದೇನೋ ಮಾಡ್ಸಿದ್ರು ನಮ್ಮ ಯಜಮಾನ್ರು, ನಂಗೆ ಗೊತ್ತಿಲ್ಲ ರೀ ಇವ್ರು ಮಾಡ್ಸೋ. ಇವನ್ ಕಾಮಾಖ್ಯಾಗೆ ಹೋದಾಗ ಪೂಜೆ ಏನಾರ ಮಾಡ್ಸೋದು ಬೇರೆ ಯಾರನ್ನಾರ ಕೇಳ್ಬಿಡಿ, ಹೇಳೋದೇ ಇಲ್ಲ, ಮುಚ್ಚಿಟ್ಕೋತಾರೆ. ಯಾರ ಹತ್ರ ಮಾಡ್ಸಿದ್ರಿ ಅನ್ನೋದು ಹೇಳೋದಿಲ್ಲ, ಅದ್ ಹೇಳ್ಬಾರ್ದು, ಗೊತ್ತಾಗ್ಬಾರ್ದು. ಹಂಗೆಲ್ಲ ಏನಿಲ್ಲ. ವಿದ್ಯೆ ಎಲ್ರಿಗೋಸ್ಕರ ಅಂತಾನೆ ಇರೋದು. ಅದೇ ಇದನ್ನ ಮುಚ್ಚಿಟ್ಕೊಳ್ಳೋ ಬುದ್ಧಿಯಿಂದಾನೇ ಒಬ್ರಿಗೊಬ್ರು ಸಂಪ್ರದಾಯ ಹರಡೋದಿಲ್ಲ. ಮತ್ತೆ ಈ ಹೊಟ್ಟೆ ಕಿಚ್ಚು ಬುದ್ಧಿಯಿಂದಾನೇ ತಾವು ಆಕ್ಚುಲಿ ಈಗ ಬೆಳೆದಿರ್ಬೋದು, ಒಂದಿನ ಕೆಳಗ್ ಬಿದ್ದೇ ಬೀಳ್ತಾರೆ. ಅಲ್ಲ, ಆಕ್ಚುಲಿ ನಿಜವಾದಂತ ಗುರು ಅಥವಾ ಒಬ್ಬ ನಿಜವಾದಂತ ನಾಯಕ, ಒಂದು ಟ್ರೂ ಲೀಡರ್ ಕ್ವಾಲಿಟಿ ಏನು ಅಂದ್ರೆ ಅವನ್ ಬೆಳೆಯೋದಲ್ಲ, ಅವನ ಅಕ್ಕಪಕ್ಕ ಇರೋರ್ನು ಕೂಡ ಬೆಳೆಸ್ಬೇಕು. ಅದೇ ಸಹತರತಿ ಸಹತಾರತಿ ಅಂತ ಹೇಳಿ, ತಾನು ಹೋಗೋವಾಗ್ಲೇ ಕೈ ಹಿಡ್ಕೊಂಡು ಜೊತೆಲಿ ಹೋಗ್ಬೇಕು. ಇರೋ ನಾನ್ ಬೆಳೆದ್ ಬಿಡ್ತೀನಿ, ನಾನು ಆ ಲೆವೆಲ್ಗೆ ಹೋದ್ಮೇಲೆ ನಿಮ್ಗೆಲ್ಲಾ ಮಾಡ್ತೀನಿ ಅಂದ್ರೆ ಖಂಡಿತ ಅದ್ ಸಾಧ್ಯ ಇಲ್ಲ. ಇಷ್ಟು ಟ್ರಾವೆಲ್ ಮಾಡೋ ಟೈಮಲ್ಲಿ ಆಲ್ರೆಡಿ ಬ್ಯಾಡ್ ಕರ್ಮ ಬಿಲ್ಡಪ್ ಆಗ್ಬಿಟ್ಟಿರುತ್ತೆ. ನೀವು ಹೋಗೋವಾಗ್ಲೇ ನಿಮ್ಮ ಹತ್ರ 5 ರೂಪಾಯಿ ಇದೆಯಾ, 2 ರೂಪಾಯಿ ಪಕ್ಕದಲ್ಲಿ ಕೊಟ್ಬಿಟ್ಟು 3 ರೂಪಾಯಿ ನೀವು ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ಬೇಕು. ನೀವು ನನಗೆ 1 ಲಕ್ಷ ಸಿಕ್ಕದ್ಮೇಲೆ ನಿಮ್ಮಿಬ್ರಿಗೂ ಏನಾದ್ರು ಕೊಡ್ತೀನಿ ಅಂತ ಹೇಳಿದ್ರೆ ಈಗ ಮಾಡದೇ ಇರೋದು ಆಮೇಲೆ ಬೇಕಾಗಿರಲ್ಲ. ಅಕ್ಕಪಕ್ಕದವರೇ 2 ಲಕ್ಷದಷ್ಟು ಬೆಳ್ಕೊಂಡ್ಬಿಟ್ಟಿರ್ತಾರೆ. ಇನ್ನೊಂದು ಏನ್ ಗೊತ್ತಾ, ಈ ಆಶ್ರಮಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನಿಮ್ಗೆ ತುಂಬಾ ಭೈರವಿದು ಅದು ಇದು ತತ್ವಗಳು ಮತ್ತೆ ಪೂಜೆ ಮಾಡಿಸ್ತೀವಿ ನಾವು, ನಿಮ್ಗೆಲ್ಲ ಹೇಳ್ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಎಲ್ಲ ಕಮರ್ಷಿಯಲೈಸ್ಡ್ ಆಗಿದೆ. ಇನ್ನೊಂದನ್ನ ತಿಳ್ಕೊಳ್ಳಿ, ಯಾವ ಗುರು ನಿಮ್ಗೆ ಡಿಮ್ಯಾಂಡ್ ಮಾಡ್ಬಿಟ್ಟು ತಗೊಂಡು ಈ ರೀತಿ ಮಾಡ್ತಾರೆ. ಈಗ ದಾನ ಕೊಡೋದು ಇಸ್ ಡಿಫ್ರೆಂಟ್, ಗುರು ದಕ್ಷಿಣೆ ಕೊಡೋದು ಇಸ್ ಡಿಫ್ರೆಂಟ್. ನಿಮ್ಮ ಹತ್ರ ಏನಿದೆಯೋ ಅದನ್ನ ಕೊಡಬಹುದು. ಇದೇನಂದ್ರೆ ಈಗ ವಿಶ್ವಾಮಿತ್ರರು ಹಿಂಗೆ ಟೆಸ್ಟ್ ಮಾಡಕ್ಕೆ ನಿಮ್ಗೆ ಡಿಮ್ಯಾಂಡ್ ಮಾಡ್ಬಿಟ್ಟು ತಗೊಳ್ಳೋದು, ಅವ್ರು ದೊಡ್ಡ ಮಹಾಮುನಿಗಳು, ದಟ್ಸ್ ಓಕೆ. ಇವನ್ಗೆ ತಗೊಂಡ್ರೆ ಸತ್ಯ ಹರಿಶ್ಚಂದ್ರನ್ಗೆ ಎಲ್ಲಾ ದೇವಾನುದೇವತೆಗಳೇ ಅವನ್ನ ಟೆಸ್ಟ್ ಮಾಡ್ಬೇಕು ಅಂತ ಅವ್ರಿಗೋಸ್ಕರ ಹಂಗ್ ಮಾಡುದು. ಬಟ್ ಕಲಿಯುಗದಲ್ಲಿ ನಿಮ್ಗೆ ಕ್ಲಾಸಸ್ ತರ ರನ್ ಮಾಡ್ತಾರೆ, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಸಂಪಾದಿಸ್ತಾರೆ. ನಿಮ್ಗೆ ಒಂದು ಮಂತ್ರ ಹೇಳ್ಬಿಟ್ಟು ಕೂಡಿಸ್ತಾರೆ, ಇದನ್ನ ಮಾಡ್ತಾ ಕೂತ್ಕೊ ಅಂತ. ಅದೇ ಅಪ್ಪ ಅಮ್ಮ ಮನೇಲಿ ಹೇಳ್ಕೊಟ್ಟಿದ್ನ ಇವ್ರು ಕಲಿಯಲ್ಲ. ಇದನ್ನೇ ನಿಮ್ಗೆ ಬ್ರೈನು, ವಯರಿಂಗು, ಇಂಜಿನಿಯರಿಂಗು, ಅದು ಇದು ಎಲ್ಲ ಹೇಳ್ಕೊಟ್ಬಿಟ್ಟು ನಿಮ್ಗೆ ಮಂತ್ರಗಳನ್ನ ದುಡ್ಡು ಕೊಟ್ಬಿಟ್ಟು ಅಲ್ಲಿ ಕೂತ್ಕೊಂಡು ಅಲ್ಲಿ ಕಲ್ತ್ಬಿಟ್ಟು ಅಕ್ಕಪಕ್ಕದಲ್ಲಿ ಫ್ರೆಂಡು ಮಾಡ್ಕೊಂಡು ಅಲ್ಲಿ ರೂಮ್ಗೂ ದುಡ್ಡು ಕೊಟ್ಬಿಟ್ಟು ಅದನ್ನ ಕಲ್ತ್ಕೊಂಬಂದ್ ಮನೇಲಿ ಮಾಡ್ತಾರೆ. ಆಕ್ಚುಲಿ ನಮ್ಮ ಭಾರತದ ಸಂಪ್ರದಾಯದಲ್ಲಿ ಎಲ್ಲರ ಮನೆಯಲ್ಲೇ ಗುರುಕುಲ ಪದ್ಧತಿಗಳಿದೆ.
ಅಪ್ಪ ಅಮ್ಮಂದ್ರು, ತಾತಂದ್ರು, ಅಜ್ಜಿಯಂದ್ರು ಅವ್ರುಗಳೇ ಹೇಳ್ಕೊಡ್ತಾ ಇದ್ರು. ನೀವ್ ಎನಿ ಮಂತ್ರ, ಒಂದೇ ಒಂದ್ ಮಂತ್ರನ ಈಗ ಓಂ ನಮ ಶಿವಾಯನ ಹಿಡ್ಕೊಂಡು ನೀವು ತಪಸ್ ಮಾಡ್ತಾ ಹೋಗಿ, ಎಲ್ಲ ನಿಮ್ಗೆ ಕರೆಕ್ಟಾಗಿ ಓಪನ್ ಅಪ್ ಆಗುತ್ತೆ. ಕಷ್ಟಗಳೆಲ್ಲ ಹೋಗ್ಬಿಟ್ಟು ನಿಮ್ಗೆ ಸಾಧನೆ ಮಾಡೋದಕ್ಕೆ ಒಂದು ದಾರಿ ತೋರಿಸ್ತಾನೆ ಪರಮಾತ್ಮ. ಅದನ್ನ ದುಡ್ಡು ಕೊಟ್ಟು ಕಲಿಯೋದಿಲ್ಲ. ಈಗ ಓಂ ನಮ ಶಿವಾಯ ಅಂದ ತಕ್ಷಣ ಒಂದು ಒಳ್ಳೆ ಮಾತು ಹೇಳಿದ್ರಿ, ಓಂ ನಮ ಶಿವಾಯ. ಈಗ ನಮ ಅಂತ ಏನಂತೀವಲ್ಲ, ನಾಗೆ ಒಂದರ್ಥ, ಮಾಗೆ ಹೌದು. ನಮ ಶಿವಾಯ ಆಕ್ಚುಲಿ ಇದು ನೋಡಿ ಲಿಂಗ ಮುದ್ರೆ ಮಾಡ್ಕೊಂಡು ನೀವು ಓಂ ನಮ ಶಿವಾಯ ಮಾಡ್ಬೋದು. ಓಂ ನಮ ಶಿವಾಯ ಇಸ್ ಅ ಶಾರ್ಟ್ ಫಾರ್ಮ್. ನಾವು ಸಿಗ್ನೇಚರ್ ಹಾಕ್ಬೇಕಾದ್ರೆ ಹೇಳ್ತೀವಲ್ಲ, ಅದು ಒಂದು ನಮ ಶಿವಾಯ. ಅದಕ್ಕೇನೆ ಒಂದೊಂದು ಸೆಟ್ ಆಫ್ ಮಂತ್ರಾಸ್ ಇದೆ. ಅದು ಹೇಳ್ಬೋದಾ ನೀವು? ನನ್ನ ಫೇವ್ರೆಟ್ ಆಕ್ಚುಲಿ, ಡ್ಯಾನ್ಸು ಮಾಡ್ತಿದ್ದೆ ನಾ ಇದು. ನಾಗೇಂದ್ರ ಹಾರಾಯ ತ್ರಿಲೋಚನಾಯ ಭಸ್ಮಾಂಗದಾಧಾರ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ನಿರಂಜನಾಯ ತಸ್ಮೈ ನಕಾರಾಯ ನಮಃ ಶಿವಾಯ. ಮಂದಾಕಿನಿ ಸಲಿಲ ಚಂದನ ಚರ್ಚಿತಾಯ ನಂದೀಶ್ವರ ಪ್ರಮತನಾಥ ಮಹೇಶ್ವರಾಯ ಮಂದಾರ ಪುಷ್ಪ ಬಹುಪುಷ್ಪ ಸುಪೂಜಿತಾಯ ತಸ್ಮೈ ಮಕಾರಾಯ ನಮಃ ಶಿವಾಯ. ಶಿವಾಯ ಗೌರಿ ವದನಾಬ್ಜ ವೃಂದಾಯ ಸೂರ್ಯಾಯ ದಕ್ಷಧ್ವರನಾಶಕಾಯ ಶ್ರೀನೀಲಕಂಠಾಯ ವೃಷಧ್ವಜಾಯ ತಸ್ಮೈ ಶಿಕಾರಾಯ ನಮಃ ಶಿವಾಯ. ವಸಿಷ್ಠ ಕುಂಭೋ ತವ ಗೌತಮಾಯ ಮುನೀಂದ್ರ ದೇವಾರ್ಚಿತ ಶೇಖರಾಯ ಚಂದ್ರಾರ್ಕ ವೈಶ್ವಾನರಲೋಚನಾಯ ತಸ್ಮೈ ವಕಾರಾಯ ನಮಃ ಶಿವಾಯ. ಯಕ್ಷಸ್ವರೂಪಾಯ ಜಠಾಧರಾಯ ಪಿನಾಕಹಸ್ತಾಯ ಸನ್ನಾಟನಾಯ ದಿವ್ಯಾಯ ದೇವಾಯ ದಿಗಂಬರಾಯ ತಸ್ಮೈ ಯಕಾರಾಯ ನಮಃ ಶಿವಾಯ. ನಮ ಶಿವಾಯ. ಅದೇ ಇದು ಶಿವನ ಮುದ್ರೆ ಕೂಡ, ಶಿವಲಿಂಗದ ಮುದ್ರೆ. ಇದೆರಡು ಸೇರಿಸಿ ಇದೆರಡು ಹಿಂಗಿಟ್ಕೋಬೇಕು. ಇಲ್ಲ ಅಂದ್ರೆ ಅಷ್ಟು ಹೇಳಕ್ಕಾಗದೆ ಇರೋರು ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಜಪ ಮಾಡ್ಕೊಂಡು ಹೋಗ್ತಾರೆ. ಪೂರ್ತಿ ಹೇಳಬೇಕು ಅಂದ್ರೆ ಇದನ್ನ ಹೇಳ್ಬೇಕು. ಈಗ ಕಾಲಭೈರವನ ಪೂಜೆ ಮಾಡಬೇಕು ಅಂದ್ರೆ ನಾವು ಓಂ ನಮ ಶಿವಾಯ ಹೇಗದು ವಿಧಾನ? ಕಾಲಭೈರವ ಅಷ್ಟಕಮ್ಮನ್ನು ಕೂಡ ಶಂಕರಾಚಾರ್ಯರ ವಿರಚಿತ, ಅದನ್ನು ಕೂಡ ಹೇಳ್ಕೋಬಹುದು. ಶಿವನ್ನ ಫೋಟೋ ಇಟ್ಕೋತಾರೋ ಅಥವಾ ಶಿವಲಿಂಗವನ್ನೇ ಇಟ್ಕೊಂಡು ಅಭಿಷೇಕ ಮಾಡ್ತಾ ಪೂಜೆ ಮಾಡ್ತಾರೋ, ಅಥವಾ ಶಿವ ಪಾರ್ವತಿ ಕುಟುಂಬದ ಫೋಟೋ ಇಟ್ಕೋತಾರೋ, ಅದೆಲ್ಲವನ್ನು ಇಟ್ಕೋಬಹುದು. ಕೆಲವರು ತುಂಬಾ ತೀವ್ರತೆಯಲ್ಲಿ ಕಾಲಭೈರವಂದೇ ಮಾಡಬೇಕು ಅಂತಂದಾಗ ಕಪ್ಪು ವಸ್ತ್ರವನ್ನ ಧರಿಸಿ, ಅಂದ್ರೆ ಇವತ್ತು ನಾವು ಆಕ್ಚುಲಿ ಕಾಲಭೈರವಂದು ಅಂತಾನೆ ಕಾಲಭೈರವಂದು ಕಪ್ಪು ವಸ್ತ್ರವನ್ನ ಧರಿಸಿ ಅದರಲ್ಲೇ ರಾತ್ರಿ ಹೊತ್ತಲ್ಲಿ ಕೂತು ಪೂಜೆ ಮಾಡ್ತಾರೆ, ಬೆಳಗ್ಗೆ ಹೊತ್ತಲ್ಲಿ ಮಾಡಲ್ಲ. ಯಾಕಂದ್ರೆ ಅವನು ಗಾಢವಾದ ರಾತ್ರಿ ಹೊತ್ತಿನಲ್ಲಿರುವಂತ ಕತ್ತಲು ಮತ್ತೆ ಅವನೇ ಬೆಳಕು ಕೂಡ. ಆದ್ರೆ ನಿಮ್ಗೆ ಸ್ಮಶಾನದಲ್ಲೆಲ್ಲ ರಾತ್ರಿನೇ, ಆಮೇಲೆ ತುಂಬಾ ಜನ ಭಯ ಇನ್ಯಾರು ಮಾಡ್ತಾರೆ ಅಂತ ಅವಾಗ್ಲೇ ನಾವು ಮಾತಾಡ್ಬೇಕಾದ್ರೆ ಇದೊಂದು ಮರ್ತು ಬಿಟ್ವಿ. ತುಂಬಾ ಭಯ ಪಟ್ಕೊಂಡಿರ್ತಾರೆ ನೋಡಿ ಜೀವನದಲ್ಲಿ. ನಿಮ್ಗೆ ಏನೋ ಗೊತ್ತಿರಲ್ಲ, ಸುಮ್ಮನೆ ಮಲಗಿರ್ತೀರಾ, ಯಾರೋ ಪಕ್ಕದಲ್ಲಿ ಬಂದ್ರು, ಯಾರೋ ಅಲ್ಲಿದ್ದಾರೆ, ನೀವು ಮಧ್ಯರಾತ್ರಿ ಎದ್ದಾಗ್ಲೂ ಯಾರೋ ಅಲ್ಲಿದ್ದಾರೆ, ಯಾರೋ ಅಲ್ಲಿ ನಿಂತಿದ್ದಾರೆ, ಅಥವಾ ಯಾರೋ ಬಂತು, ಏನೋ ಒಂದು ಎನರ್ಜಿ ಬಂದು ನಾನು ಹಿಡ್ಕೋತಿದೆ ಅಂತ ಸಡನ್ ಆಗಿ ಹಿಂಗೆ ಬೆಚ್ಚಿ ಬೀಳ್ತಾರಲ್ಲ, ಅಂತವ್ರು ಕೂಡ ಕಾಲಭೈರವನ್ ಪೂಜೆ ಮಾಡ್ಬೇಕು. ನೀವಿರೋವಾಗ್ಲೇ ಒಂದು ಗೋಚರಿಸ್ತಾ ಇರುತ್ತೆ, ಯಾರೋ ಅಲ್ಲೊಂದು ನೆಗೆಟಿವ್ ಎನರ್ಜಿ ಇದೆ, ಯಾರೋ ಏನೋ ಮಾಡ್ತಾ ಇದ್ದಾರೆ. ಮತ್ ಮಲಗಿದ್ದಾಗ್ಲೇ ಪಕ್ಕದಲ್ಲಿ ಏನೋ ಒಂದು ಎನರ್ಜಿ ಇದೆ ಅಂತ ಗೊತ್ತಾಗತ್ತೆ, ಅಥವಾ ಓಡಾಡ್ತಿದೆ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ತುಂಬಾ ಡಿಪ್ರೆಷನ್ಗೆ ಹೋಗಿರ್ತೀರ, ಯಾರೋ ಏನೋ ಮಾಡಿಸಿದ್ದಾರೆ ಅನ್ನೋ ಭಯ ಬಂದಾಗ್ಲೂ ಕಾಲಭೈರವಂತ ನೀವು ಮಾಡ್ಕೊಳ್ತಾ ಹೋದಾಗ ಒಳಗಿಂದೊಳಗೆ ಪ್ಯೂರಿಫೈ ಆಗ್ತಾ ಹೋಗುತ್ತೆ, ಎಲ್ಲಾ ಕಷ್ಟಗಳು ಈಚೆ ಬರುತ್ತೆ. ಈಗ ಕಾಲಭೈರವನ ಅಷ್ಟಕ ಏನಿದೆ ಅಲ್ಲ, ಸೊ ಈ ಅಷ್ಟಕಂನ ಈಗ ಫಾರ್ ಎಕ್ಸಾಂಪಲ್ ಕಾಲಭೈರವನ ಮಂತ್ರಗಳನ್ನ ಇಷ್ಟು ಸಾರಿ ಬರೀ ಪ್ರೇಯರ್ ಮೆಡಿಟೇಷನ್ ಜಪ ಮಾಡುತ್ತಾನೆ ನೀವು ಪ್ರೇ ಮಾಡಬಹುದು, ಅದು ಒಂದು ವಿಧಾನ. ಒಂದು ಕಾಲಭೈರವಾಯ ನಮಃ ಅದನ್ನು ಜಪ ಮಾಡ್ಕೋಬಹುದು, ಇನ್ನೊಂದನ್ನ ಓಂ ನಮ ಶಿವಾಯನು ಮಾಡ್ಕೋಬಹುದು, ಅಥವಾ ಕಾಲಭೈರವ ಅಷ್ಟಕಂ ಅಂದ್ರೆ 8 ಪದಿಗಳಲ್ಲಿ ಬರ್ದಿರೋದು, ಅದನ್ನ ಅವರು 8 ಸತಿ ದಿನಕ್ಕೆ 8 ಸತಿ ಕೂಡ ಹೇಳ್ಕೋಬಹುದು. ಇವಾಗ 40 ದಿನ ನೀವು ಮಂಡಲ ಪೂಜೆ ಮಾಡ್ಕೋತೀರಾ ಅಂದ್ರೆ 8 ಸಲ ನಾನು ಹೇಳ್ಕೋತೀನಿ ಅಂತ ಅನ್ನೋದನ್ನ ಹೇಳ್ಕೊಂಡು ಒಂದು ಸಂಕಲ್ಪ ಮಾಡ್ಕೋಬಹುದು. ತುಂಬಾ ಕಷ್ಟ, ಏನೋ ಕೋರ್ಟ್ ಕೇಸು ತುಂಬಾ ನಡೀತಾ ಕುತ್ತಿಗೆಗೆ ಬಂದ್ಬಿಡಿದೆ, ಯಾರಿಗೋ ತುಂಬಾ ಅಪಾರವಾದ ಕಷ್ಟ ಇದೆ ಅಂತ ಹೇಳಿದ್ರೆ ಒಬ್ರು ಸಂಕಲ್ಪ ಮಾಡ್ಕೊಂಡು ಇದನ್ನ ಮಾಡ್ಕೋಬಹುದು. ನೀವೇನ್ ಕಾಲಭೈರವನ್ ಸ್ಮಶಾನಕ್ಕೆ ಹೋಗಿ ಮಾಡ್ಬೇಕು, ತಂತ್ರ ರೂಪದಲ್ಲೇ ಮಾಡ್ಬೇಕು ಅನ್ನೋದೆಲ್ಲ ಏನಿಲ್ಲ. ಇವಾಗ ಆದಿಚುಂಚನಗಿರಿಲೂ ಕೂಡ ವೈದಿಕ ಧರ್ಮ ಮತ್ತೆ ಆಗಮ ಶಾಸ್ತ್ರಗಳನ್ನ ಒಳಗೊಂಡೆ ಶಿವತಂತ್ರ ಮತ್ತೆ ವಿಜ್ಞಾನ ಶೈವತಂತ್ರ ಆಗಮಗಳನ್ನ ಒಳಗೊಂಡೇನೆ ಪೂಜೆ ಸಲ್ಲಿಸೋದು. ಮತ್ತೆ ಇನ್ನೊಂದು, ಈಗ ಕಾಲಭೈರವನ ಇನ್ನೊಂದು ಫಾರ್ಮ್ ಇದೆ ಅಲ್ಲ, ಅಂದ್ರೆ ಅಕಲ್ಟ್ ಫಾರ್ಮ್. ಈಗ ವಾಮಾಚಾರದಲ್ಲಿ, ಮಾಟ ಮಂತ್ರದಲ್ಲಿ ಇವರು ಕೂಡ ಬಳಸ್ತಾರೆ ಕಾಲಭೈರವನ್ನ. ಹೌದೌದು,
ತುಂಬ. ಯಾಕೆಂದರೆ ಈಸ್ ತುಂಬ ಅವನು ತುಂಬ ಫಿಯರ್ ಅಂದರೆ ನಮ್ಮ ಕೈಗೆ ಮತ್ತು ನಾವು ಊಹಿಸಕ್ಕಾಗದೇ ಇರುವಂಥ ಒಂದು ಕರಾಳವಾಗಿ ವಿಕಾರವಾಗಿ ಎಲ್ಲವೂ ಇರುವಂತಹ ಅದು ಆ್ಯಕ್ಚುಲಿ ನಮ್ಮದು ಕಾಲಭೈರವಾಷ್ಟಕಂ ಇನ್ನೊಂದಿದೆ, ಎಂ 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 ಯಕ್ಷರೂಪಂ, ಅದನ್ನ ಆಮೇಲೆ ಹೇಳ್ತೀನಿ ಮಂತ್ರ. ಅದರಲ್ಲಿ ಒಂದೊಂದೊಂದೊಂದನ್ನು ಆ ರೀತಿ ಇದೆ. ಅದರಲ್ಲಿ ಸಂಹಾರ ರೂಪಂ, ವಿಕೃತ ಮುಖ ನಖಾಂ, ಊರ್ಧ್ವ ರೋಮಂ ಕರಾಳಂ ಅಂತ ಅವನು ಒಂದೊಂದು ಕೂದಲು ಕೂಡ ಕರಾಳವಾಗಿ ಮೇಲ್ಮುಖವಾಗಿ ನಿಂತಿರುತ್ತೆ ಅನ್ನೋ ರೀತಿ. ಕಾಲಭೈರವ ಹೇಗಿರ್ತಾನೆ? ಅವನನ್ನ ಆಕ್ಚುಲಿ ನಾವು ಒಂದು ಇಮ್ಯಾಜಿನೇಷನ್ ಅಲ್ಲಿ ಅಂದ್ಕೊಳ್ತೀವಿ ಹೀಗಿರ್ತಾನೆ ಅಂತ ಅನ್ನೋದನ್ನ, ಅದನ್ನು ಮೀರಿರ್ತಾನೆ. ಯಾಕೆಂದ್ರೆ ಅಷ್ಟು ಡೆಪ್ತಲ್ಲಿ ನನಗೂ ಒಬ್ಬ ಮನುಷ್ಯನ ಬ್ರೈನ್ಗೆ ಅಷ್ಟು ಲೆವೆಲಲ್ಲಿ ಊಹಿಸ್ಕೊಳ್ಳೋಕ್ಕೂ ನಮಗೆ ಜ್ಞಾನ ಇರೋದಿಲ್ಲ. ಪರಮಾತ್ಮ ಕೃಷ್ಣ ಕೂಡ ಅವನ ಅರ್ಜುನಂಗೆ ದಿವ್ಯ ಚಕ್ಷುಷ್ ಕೊಟ್ಬಿಟ್ಟು ಅವನ ವಿಶ್ವರೂಪ ದರ್ಶನವನ್ನ ತೋರಿಸ್ದ. ಇನ್ನು ಭೈರವನ್ನ ಕರಾಳ ರೂಪವನ್ನ ನೀವು ನೋಡಬೇಕು ಅಂತಂದಾಗ ನಮ್ಗೆ ದಿವ್ಯ ಚಕ್ಷುಷನು ಸಂತೋಷವಾಗಿ ನಿಂತಿದ್ರೆ ಓಕೆ, ಅದೆಲ್ಲಿ ಸಾಲತ್ತೆ? ನಾವೆಲ್ಲ ಭಯ ಪಟ್ಕೊಂಡೆ ಓಡೋಟೋಗೋ ಲೆವೆಲ್ಗಿರುತ್ತೆ. ಅಲ್ಲ, ಕಾಲಭೈರವ ಈಗ ಕಾಶಿಲಿ ಕಾಲಭೈರವನ್ ಪೂಜೆ ಮಾಡುವಂತ ಟೈಮಲ್ಲಿ ಅಲ್ಲಿ ನಾನು ಗಮನಿಸಿತ್ತು, ಅಲ್ಲಿ ಶಿವನಿಗೆ ಅಂದ್ರೆ ಕಾಲಭೈರವನಿಗೆ ಅಲ್ಲಿ ಮದ್ಯ ಆಫರ್ ಮಾಡ್ತಾರೆ. ಅದು ಮೊದ್ಲಿಂದಾನು ಬಂದಿದೆ. ಸ್ಮಶಾನವಾಸಿಗೆ ಅವನಿಗೆ ಸೋಮರಸ ಅಂತ, ಅದನ್ನ ದೇವಾನುದೇವತೆಗಳ ಲೆವೆಲಲ್ಲಿ, ಅದು ಆ್ಯಕ್ಚುಲಿ ನಿಮ್ಮ ಪೋಡ್ಕಾಸ್ಟಲ್ಲೂ ಬೇರೆ ಯಾರೋ ನಾನು ಹೇಳಿದಾಗ ಸೋಮರಸವನ್ನ ಮದ್ಯಪಾನನೇ ಸೇವಿಸ್ತಿರ್ಲಿಲ್ಲ ದೇವರು ಹಾಗೆಲ್ಲ ಅಂತಲ್ಲ. ನಾನು ಹೇಳ್ತಾ ಇರೋದು ಅವತ್ತಿನ ಕಾಲದಲ್ಲಿ ದೇವಲೋಕದಲ್ಲಿ ಒಂದು ಸೋಮರಸ ಅಂತಿದ್ರೆ ಅದು ಭೂಲೋಕದಲ್ಲಿ ಒಂದು ಮದ್ಯಪಾನ ಅನ್ನೋದನ್ನ ಇಟ್ಕೊಂಡಿದ್ದಾರೆ. ಬಟ್ ಮಾಡ್ರನ್ ಜನತೆಗೆ ಅದು ಬೇರೆ ಬೇರೆ ರೀತಿಯಲ್ಲಿ ಎಲ್ಲವೂ ನಿನಗೆ ಮತ್ತು ಬರೆಸುವಂಥದ್ದೇನೆ, ಮತ್ತು ಮದವನ್ನ ಬರೆಸುವಂಥದ್ದು. ಸೊ ಅದರಲ್ಲಿ ಇಲ್ಲಿ ಏನು ಅಂದ್ರೆ ಭೂಲೋಕದಲ್ಲಿ ಏನಿದೆಯೋ ಅದನ್ನ ಆಫರ್ ಮಾಡ್ತಾರೆ ದೇವ್ರಿಗೆ. ಅದು ತಂತ್ರವಿದ್ಯೆಯಲ್ಲಿ ಅದು ಅವ್ರ ಹತ್ರ ಅವೈಲೇಬಲ್ ಆಗಿರೋದು. ನಾವು ಸೋಮರಸನೇ ಹೋಗಿ ಎತ್ಕೊಂಡ್ಬರ್ಬೇಕು ಅನ್ನೋದಕ್ಕೆ ಸಿಗಲ್ವಲ್ಲ. ಸೊ ತಂತ್ರವಿದ್ಯೆಯಲ್ಲಿ ಅದೊಂದು ಪಂಚಮಕಾರಗಳಲ್ಲಿ ಅದೊಂದು ಪ್ರಾಕ್ಟೀಸ್ ಇಟ್ಕೊಂಡಿದಾರಲ್ಲ, ಸೊ ಅದನ್ನ ಕೊಡ್ತಾರೆ ಭೈರವಂಗೆ. ಇವನ್ ಸ್ಮಶಾನದಲ್ಲಿ ತುಂಬಾ ಜನ ಭೈರವ ಭೈರವಿಯರು ಅಂತಾನೆ, ಇವನ್ ತಾಂತ್ರಿಕರಿಗೆ ಒಂದೊಂದು ಡೆಸಿಗ್ನೇಷನ್ ಕೊಡ್ತಾ ಹೋಗ್ತಾರೆ. ಅವಾಗ್ಲೂ ಹೈಯೆಸ್ಟ್ ಲೆವೆಲಲ್ಲಿ ಪರಮೋಚ್ಚ ಸ್ಥಾನದಲ್ಲಿ ಭೈರವ ಭೈರವಿ ಅಂತಾನೆ, ಮಹಿಳೆ ಇದ್ರೆ ಭೈರವಿ ಅಂತಾನೆ ಕೊಟ್ಟಿರ್ತಾರೆ. ಸೊ ಅವ್ರುಗಳಿಗೆ ಅಲ್ಲಿ ಸ್ಮಶಾನದಲ್ಲಿ ಅವರು ಆಚಮನ ಮಾಡ್ಕೊಳ್ಳೋದೇ ಕೂಡ ಇದ್ರಲ್ಲೇನೆ. ಮತ್ತೆ ಆ ಬಾಟ್ಲುಗಳಲ್ಲೂ ಕೂಡ ಮದ್ಯವನ್ನ ಇರಿಸ್ಬಿಟ್ಟೆ ಇದ್ರ ಮೂಲಕ, ಹೆಣಗಳ ಮೂಲಕನೂ ಅವರು ಎನರ್ಜಿನ ತಗೋಬೇಕು ಅಂತ ಶವಗಳ ಜೊತೆನಲ್ಲಿ ಮಾಡ್ಕೋತಾರಲ್ಲ ಅದನ್ನ. ಅದಕ್ಕೆ ಕಾಶಿನಲ್ಲಿ ಶವ ಸಂಸ್ಕಾರ ಮಾಡುವಂತ ಎಷ್ಟೊಂದು ಘಾಟ್ಗಳಿದೆಯಲ್ಲ, ಆ ಘಾಟ್ಗಳಲ್ಲಿ ಎಷ್ಟೊಂದು ತಂತ್ರವಿದ್ಯೆಗಳು ಮತ್ತೆ ಆಚರಣೆಗಳು ಮತ್ತೆ ಅವ್ರದ್ದು ಪ್ರಯೋಗಗಳನ್ನ ಪ್ರಾಕ್ಟೀಸ್ ಮಾಡ್ಕೋತಾರೆ. ನಿಜವಾಗ್ಲೂ ಏನು ಎಲ್ಲರನ್ನೂ ಸುಡ್ತಾರೆ ಅಂತ ಅನ್ನೋದಿಲ್ಲ, ಅಲ್ಲೂ ಡೀಲ್ ಮಾಡ್ಕೊಂಡು ಎಷ್ಟೋ ಹೆಣನ ತರಿಸ್ಕೊಂಡು ಅದ್ರ ಮೇಲೆ ಪ್ರಯೋಗಗಳು ಮಾಡ್ಕೋತಾರೆ. ಅದು ಮೊದ್ಲಿಂದ ಇದೆಯಲ್ಲ, ತುಂಬಾ ಜನ ಹೆದರ್ಕೊಳ್ಳೋದೆ ಕಾಶಿಗೆ ಹೋಗಕ್ಕೆ. ಅದಕ್ಕೆ ಕಾಶಿಗೆ ಹೋದ್ರೂ ಅಲ್ಲಿ ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತಾರೆ, ಈ ಘಾಟ್ಗಳಿಗೆ ಹೋಗಲ್ಲ. ಆದ್ರೆ ನೀವ್ ಯಾಕೆ ಹೋಗ್ಬೇಕು ಅನ್ನೋದಕ್ಕೆ ಶಿವ ನಾನು ಇಲ್ಲೇ ನೆಲೆಸಿದೀನಿ ಅಂತ ಹಠ ತೊಟ್ಟು ಹೇಳ್ತಾನೆ ಅಂದ್ರೆ, ನಿನಗೆ ಜೀವನದ ಪರಮ ಸತ್ಯ ನಿನ್ಗೆ ಅರ್ಥ ಆಗ್ಬೇಕು. ನೀನೇನು ಅಮೃತ ಕುಡಿದ್ಬಿಟ್ಟು ಪರ್ಮನೆಂಟ್ ಆಗಿ ಬೆಂಗಳೂರಲ್ಲಿ ಮೈಸೂರಲ್ಲಿ ಭಾರತ ದೇಶದಲ್ಲೇ ನೆಲೆಸಿರ್ತೀಯ ಅಂತಲ್ವಲ್ಲ, ನೀನು ಒಂದಿನ ಸ್ಮಶಾನಕ್ಕೆ ಬರ್ಬೇಕು. ಅಂದ್ರೆ ಇದು ರಿಯಾಲಿಟಿಯನ್ನ ನೀನ್ ತಿಳ್ಕೋ. ನಾನ್ ರಿಯಾಲಿಟಿಲೇ ಬದುಕಿರೋದು. ಸೊ ನಾವು ಹುಟ್ಟಿದಾಗ ನೀನು ಕಿರೀಟ ಹಾಕಕ್ ಬರ್ತಾನೆ ಅಂತಲ್ಲ ಶಿವ, ನೀ ಸತ್ತಾಗಾದ್ರೂ ನನ್ನ ನೋಡಕ್ ಬಂದೇ ಬರ್ತೀಯಾ, ನಾ ಇಲ್ಲೇ ಕೂತಿರ್ತೀನಿ. ಆಕ್ಚುಲಿ ದಿಸ್ ಇಸ್ ದ ಅಲ್ಟಿಮೇಟ್ ರಿಯಾಲಿಟಿ ಅಂತ ಅವನು ಸ್ಮಶಾನದಲ್ಲೇ ಕೂತಿರ್ತಾನೆ. ಅದಕ್ಕೆ ಅವನೇನು ಆಸೆ ಪಡಲ್ಲ ನೋಡಿ, ಭಸ್ಮಾನೇ ಹಚ್ಕೋತಾನೆ. ಸ್ಮಶಾನದಲ್ಲೇ ಎಲ್ರು ಕೂತ್ರು, ಎಲ್ರ ಜೊತೆ ನೋಡಿ ಅಲ್ಲೇ ಅವರೆಲ್ಲೋ ಚಪಾತಿ ಮಾಡ್ಕೊಂಡು ತಿಂತಾ ಇರ್ತಾರೆ, ಅಲ್ಲಿ ಸಾಧನೆ ಮಾಡ್ಕೊಳ್ಳೋರು. ಅಲ್ಲೇ ಅವ್ರಿಗೇನು ಅಲ್ಲಿ ಯಾವ್ದೋ ಒಂದು ಹೆಣ ಸತ್ತಿ ಯಾರೋ ಅಳ್ತಾ ಇದ್ರು ಇವ್ರು ಕೇರ್ ಮಾಡಲ್ಲ, ಕಂಪ್ಲೀಟ್ಲಿ ಡಿಟ್ಯಾಚ್ಮೆಂಟ್. ಶಿವಂದ್ ಇನ್ನೊಂದು ಕಾಲಭೈರವಂದೇನು ಅಂದ್ರೆ ನಮ್ಗೆಲ್ಲದ್ರಿಂದ ಡಿಟ್ಯಾಚ್ಮೆಂಟ್ ಹೇಗೆ ಇಟ್ಕೋಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾನೆ. ಅದಕ್ಕೆ ಅವನ್ನೆಲ್ಲ ಕೊಟ್ಬಿಡೋದು ಕೂಡ ಭಕ್ತರಿಗೆ, ಯಾವ್ದ್ರ ಬಗ್ಗೆನೂ ಅಟ್ಯಾಚ್ಮೆಂಟ್ ಇಟ್ಕೊಳ್ಳ. ನಿಂಗೆ ಇದು ಬೇಕಾ ತಗೋ, ನಿಂಗೆ ಇದು ಬೇಕಾ ತಗೋ, ಕೊನೆಗೆ ಎಲ್ರು ಸಾಯ್ಲೇಬೇಕು, ನೀವೆಲ್ಲ ಇಲ್ರೇ ಬರ್ತೀರಾ ಅಂತ. ಅಂದ್ರೆ ಮುಕ್ತಿನ ಪಡ್ಕೊಳ್ಳೋದಕ್ಕೆ ನಿನ್ಗೆಲ್ಲವೂ ಇದು ತಾತ್ಕಾಲಿಕ ಅನ್ನೋದನ್ನ ತೋರಿಸ್ಕೊಡ್ತಾನೆ. ಸರಿ, ನಿಮ್ಗೆ ಯಾರು ಜಾಗ ಕೊಡ್ಲಿಲ್ವಾ, ನಾನ್ ಜಾಗ ಕೊಡ್ತೀನಿ ಬನ್ನಿ ಅನ್ನೋದನ್ನ ತೋರಿಸ್ಕೊಡ್ತಾನೆ. ನಿನ್ಗೆ ಯಾವುದೇ ಸಂಬಂಧಗಳು ಜೊತೆಲಿ ಇದ್ರೂ ಸಂಸಾರದಲ್ಲಿ ಕೊನೆಗೆ ನೀನು ಒಬ್ಬನೇ ಹೋಗ್ಬೇಕಪ್ಪ ಅನ್ನೋದನ್ನು ತೋರಿಸ್ಕೊಡ್ತಾನೆ. ಆಮೇಲೆ ಯಾವುದೇ ಮೆಟೀರಿಯಲ್ ಥಿಂಗ್ಸ್ ನಿನಗಿದ್ರೂ ಚಿನ್ನ ಒಡವೆಗಳಲ್ಲಪ್ಪ, ಕೊನೆಗೆ ನೀ ಸತ್ತೋದಾಗ ನಿನ್ ದೇಹ ಕೂಡ ಭಸ್ಮವಾಗತ್ತೆ ಅನ್ನೋದನ್ನ ಅವನು ಭಸ್ಮವನ್ನೇ ಹಚ್ಕೊಂಡು ತೋರಿಸ್ಕೊತಾನೆ. ಇತ್ತೀಚೆಗೆ ವೃಂದಾವನಲ್ಲಿ ಅಲ್ಲಿರ್ತಕ್ಕಂಥ ಗುರುಗಳನ್ನ ಮೀಟ್ ಮಾಡಬೇಕು ಅಂತ ವಿರಾಟ್ ಕೊಹ್ಲಿ ಅವರು, ಅನುಷ್ಕಾ ಅವರು ಹೋಗ್ತಾರೆ. ಹೋದಾಗ ಅಲ್ಲಿನ ಗುರುಜಿ ಒಳ್ಳೆ ಮಾತು ಹೇಳ್ತಾರೆ ಎಲ್ಲರ ಸಮ್ಮುಖದಲ್ಲೂ, ಇವತ್ತು ನಿನಗೆ ಯಶಸ್ಸು
ನಿನಗೆ ಹೆಸರು, ಹಣ ಇದೆಲ್ಲ ನಿನಗೆ ಸಿಕ್ಕಿದೆ ಅಂದ್ರೆ ಭಗವಂತನ ಕೃಪೆ ಇದು ಅಂತ ಅಲ್ಲ. ಹ್ಮ್. ನಿಜವಾದಂತ ಭಗವಂತನ ಕೃಪೆ ಯಾವಾಗ ಅಂದ್ರೆ ನಿನ್ನೊಳಗೆ ನಿನ್ನ ಇನ್ನರ್ ಜರ್ನಿ ನೀನ್ ಶುರು ಮಾಡಿದ್ಯಾ ಅಂದ್ರೆ ಅದು ಕೃಪೆ. ಎಕ್ಸಾಕ್ಟ್ಲಿ. ಎಷ್ಟೋ ಜನ್ಮದಿಂದ ಈ ತಾತ್ಕಾಲಿಕವಾಗಿ ಸಾಧನೆಗಳೇನು ಅಂದ್ರೆ ಪೂರ್ವ ಪುಣ್ಯ ಅಂತ ಕರಿತೀವಿ. ಇದು ಗ್ರಹಗಳಲ್ಲೂ ಕೂಡ ಶನಿ ಮತ್ತೆ ರಾಹು ಶಾಂತಿಗೆ ನಾವು ಕಾಲಭೈರವನ್ಗೆ ಪೂಜೆ ಮಾಡಬೇಕು, ಅವನ್ನೇ ಹಿಡ್ಕೋಬೇಕು ಗಟ್ಟಿಗೆ. ಹೇಗೆ ನಾವು ಕಾಳಿ ದೇವಿನ ಇಟ್ಕೋತೀವೋ ಇಲ್ಲಿ ಕಾಳನ್ನೇ ಇಟ್ಕೋಬೇಕು. ಯಾಕೆಂದ್ರೆ ಶನಿನ ಶಾಂತಿ ಪಡಿಸ್ಬೇಕು ಅಂತ ಹೇಳಿದ್ರೆ ಭೈರವನ್ ಬಿಟ್ರೆ ಯಾರು ಮಾಡಕ್ಕಾಗಲ್ಲ. ರಾಹುನು ಅಷ್ಟೇ, ರಾಹು ಆಡಿಸೋ ಆಟಕ್ಕೆ ನಿಮ್ಗೆ ಶಾಂತಿ ಬರೋದು. ಸೊ ನಮ್ಮ ಇನ್ನರ್ ಜರ್ನಿ ಒಳಗಡೆ ನಾವು ಹೋಗ್ಬೇಕು ಅಂತಂದ್ರೂ ಈಗ ತಾತ್ಕಾಲಿಕವಾಗಿ ನನಗೆ ಸಿಗೋ ಕಿರೀಟ, ನನಗೇನೋ ಒಂದು ಹೆಸರು ಸಿಗತ್ತೆ, ಅದೆಲ್ಲ ಸಿಗೋದು ಪೂರ್ವ ಪುಣ್ಯ ಅಂತ ಕರಿತೀವಿ. ಆದ್ರೆ ನಮ್ಮೊಳಗೆ ಒಂದು ನಾವು ಪರಮಾತ್ಮನ ಕಂಡ್ಕೊಂಡು ಎನರ್ಜಿಗೆ ಕನೆಕ್ಟ್ ಆಗಬೇಕು ಅಂತ ನಾವು ಪ್ರಾರಂಭಿಸ್ತೀವಿ ಅಂದ್ರೆ ಅದಕ್ಕೆ ದೇವರ ಕೃಪೆ ಬೇಕೇ ಬೇಕು. ನಾವ್ ಎಷ್ಟೊಂದ್ ಸತಿ ಅನ್ಕೋತೀವಿ ನೋಡಿ, ತಿರುಪತಿಗೆ ಹೋದ್ರು, ದೇವಸ್ಥಾನಕ್ಕೆ ಹೋದ್ರು, ಅವನು ಕರೀದೆ ನಾನು ಹೋದ್ರೂ ಕೂಡ ನನಗೆ ಎಷ್ಟೋ ಸತಿ ದರ್ಶನ ಕೊಡೋದಿಲ್ಲ. ನಾನು ಕೈಲಾಸಕ್ಕೆ ಹೋಗ್ಬೇಕಾದ್ರೂ ನೀವು ನಂಬಲ್ಲ, ಎಷ್ಟೋ ವರ್ಷಗಳು ನಾನು ತಪಸ್ ಮಾಡಿ, ಹೋಮ ಮಾಡಿ, ಪೂಜೆ ಮಾಡಿ, ಪ್ಲೀಸ್ ಕರ್ಸ್ಕೋ ಅಂತ ಬುಕ್ ಆಗೋದು ಕ್ಯಾನ್ಸಲ್ ಆಗೋದು. ನನಗೆ ತುಂಬಾ ಆಸೆ ಬಂದ್ಬಿಟ್ಟಿತ್ತು. ನಿಜವಾಗ್ಲೂ ಏನಿರುತ್ತೆ, ಮಾನಸ ಸರೋವರ ಹಾಡಲ್ಲಿ ಕೇಳಿದ್ವಿ ನಾವು, ಮಾನಸ ಸರೋವರ ಹೆಂಗಿರುತ್ತೆ ನೋಡ್ಬೇಕು ಅನ್ನೋದು ಒಂದು ಆಸೆ ಬಂದ್ಬಿಟ್ಟಿತ್ತು. ಆಮೇಲೆ ಅವನು ಶಿವನ್ ಮುಂದೆ ನಾನು ರುದ್ರ ಹೋಮ ಮಾಡ್ಬೇಕು ಅನ್ನೋದು ಇನ್ನೊಂದು ಆಸೆ ಬಂದ್ಬಿಟ್ಟಿತ್ತು. ಸೊ ಅದು ಹೆಂಗಿದೆ ನೋಡ್ಬೇಕು ಅನ್ನೋದಕ್ಕೇನೆ ಇಲ್ಲಿ ಕೇಳಿ ಅವ್ನ್ ಕರ್ಸ್ಕೋಬೇಕು ಅನ್ನೋದಕ್ಕೇನೆ ನಾನು ಕೈಲಾಸಕ್ಕೆ ಹೋಗ್ಬೇಕು ಅಂದ್ರೂ ನಾನು ಫಸ್ಟ್ ತಿರುಪತಿಗೆ ಹೋಗಿ ಬೆಟ್ಟ ಹತ್ಬಿಟ್ಟು ಇವನ್ಗೆ ಒಪ್ಪಿಸ್ಬಿಟ್ಟು, ನೋಡು ಶಿವನ್ ನೋಡಕ್ ಹೋಗ್ತಿದ್ದೀನಿ, ನಿರ್ವಿಘ್ನವಾಗಿ ನೀನು ಅವನನ್ನ ತೋರಿಸ್ಬೇಕು ಅಂತ ಅವನ್ಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ತಿರ್ಗಾ ವಾಪಸ್ ಇವನ್ಗೆ ಹೋಗಿ ಹೇಳ್ಬಿಟ್ಟು ಬರ್ಬೇಕು ನಾರಾಯಣನ್ಗೆ. ತಿರ್ಗಾ ತಿರುಪತಿಗೆ ಹೋಗ್ಬಿಟ್ಟು ಬೆಟ್ಟ ಹತ್ಬಿಟ್ಟು ಬಂದೆ, ತುಂಬಾ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಇವನಿಗೆ ಮತ್ತೆ ಕೃತಜ್ಞತೆ ಸಲ್ಲಿಸಿ ಬರ್ಬೇಕು. ಸೊ ಅದು ಇಬ್ಬರದು ಎನರ್ಜಿ ಹೇಗ್ ವರ್ಕ್ ಆಗತ್ತೆ ಅಂದ್ರೆ, ಇವನು ಎವ್ರಿ ಸೆಕೆಂಡ್ ಎಲ್ಲಾ ಕಡೆ ಕಾಲಾತೀತನಾಗಿ ನೆಲೆಸಿರ್ತಾನೆ ಭೈರವ ಶಿವ. ಅವನು ನನಗೆ ಪರಮ ಮೋಕ್ಷವನ್ನ ಕೊಡ್ತಾನೆ, ಸಾಕ್ಷಿಭೂತನಾಗಿ ನಿಂತಿರ್ತಾನೆ. ಸೊ ಅದ್ ಎಲ್ಲಾ ಎನರ್ಜಿನೂ ನಮಗ್ ಬೇಕಾಗತ್ತೆ. ಅದು ನಾವು ಅನ್ಕೊಂಡಾಗ್ಲೇ ಮತ್ತೆ ದೇವ್ರು ನಮ್ಗೆ ಕೃಪಾ ಕಟಾಕ್ಷ ಮಾಡ್ದಾಗ್ಲೇ ನಾವು ಆ ಜರ್ನಿನ ಶುರು ಮಾಡಕ್ಕಾಗ. ಸುಮ್ನೆ ಹೋಗ್ತೀನಿ ಅಂದ್ರೂ ಆಗಲ್ಲ. ಅಂಡ್ ಕಾಲಭೈರವನಿಗೆ ಕಪ್ಪು ಕಲರ್ ನಾಯಿ ಜೊತೆ ಅಸೋಸಿಯೇಷನ್. ಹೌದು, ಕರೆಕ್ಟ್. ಭೈರವ ಯಾವಾಗ್ಲೂ ದಂಡ ಹಿಡ್ಕೊಂಡಿರ್ತಾನೆ, ಕಪ್ಪು ಕಲರ್ ನಾಯಿ, ಅದರಲ್ಲೂ ಅವನ್ಗೆ ಕಾಡು ನಾಯಿ. ಅದನ್ನ ಯಾಕೆಂದ್ರೆ ಅದು ಸ್ಮಶಾನವಾಸಿ ಆದ್ರಿಂದ ಅವನ್ಗೆ, ನೀನ್ ತುಂಬಾ ಬ್ಯೂಟಿಫುಲ್ ಆಗಿ ಮನೇಲಿ ಸಾಕೋ ನಾಯಿ ತರ ನಾಯಿ ಇಟ್ಕೊಂಡ್ರಲ್ಲ. ನಾಯಿ ತುಂಬಾ ನಿಯತ್ತು, ಸಿನ್ಸಿಯರ್ ಆಗಿರುತ್ತೆ ಅಂತ. ಪಂಚಪಾಂಡವರು ಇವನ್ ಕೂಡ ಕೊನೆಗೆ ಮುಕ್ತಿನ ಪಡ್ಕೊಳಕ್ ಸ್ವರ್ಗಕ್ಕೆ ಹೋಗ್ಬೇಕು, ನಡ್ಕೊಂಡು ಹೋಗ್ಬೇಕಾದ್ರೆ ಕೊನೆಗೆ ಅವನ ಜೊತೆ ನೋಡಿ ಯಮಧರ್ಮರಾಯ ನಾಯಿ ಹೋಗ್ತಾ ಇದ್ದ, ನಾಯಿ ರೂಪದಲ್ಲೇ ಹೋದ. ನಾಯಿಗೆ ನಮ್ಮಲ್ಲಿ ಒಂದು ದತ್ತಾತ್ರೇಯ ಸ್ವಾಮಿಗಳ ಸುತ್ತಲೂ 4 ವೇದಗಳ ಮುಖಾಂತರ ನಾಯಿಗಳು ಕೂತಿರುತ್ತೆ. ಸೊ ನಾಯಿಗೆ ನಾವು ತುಂಬಾ ಪ್ರಾಮುಖ್ಯತೆ ಕೊಡ್ತೀವಿ. ಇವನ್ ಕಾಲಭೈರವ ಶಾಂತಿ ಆಗ್ಬೇಕು ಮತ್ತೆ ರಾಹು ಶಾಂತಿ, ಕೇತು ಶಾಂತಿ ಆಗ್ಬೇಕು ಅಂದ್ರೆ ಮನೇಲಿ ಒಂದು ನಾಯಿ ಮರಿಗೆ ಊಟ ಹಾಕಿ ಅಂತಾರೆ. ಕಪ್ಪು ಕಲರ್ ನಾಯಿನ ಹುಡುಕಿ ಅದಕ್ಕೆ ಊಟ ಹಾಕಬೇಕು, ಅದಕ್ಕೇನೋ ತಿನ್ನಿಸ್ಬೇಕು, ನಾಯಿಗೆ ಒಂಚೂರು ದಾನ ಮಾಡಿ ಅಂತ ಹೇಳ್ತಾರೆ. ಸೊ ನಾಯಿ ಯಾವಾಗ್ಲೂ ಒಂಥರ ನಿಯತ್ತು, ಸಿನ್ಸಿಯರು. ನಾಯಿ ನಾರಾಯಣ ಅಂತ ಕೂಡ ಕರೀತಾರೆ. ಎಲ್ಲಾ ಜೀವಾತ್ಮದಲ್ಲೂ ಪರಮಾತ್ಮ ಇದ್ದಾನೆ ಅಂತಂದಾಗ ಒಂದೊಂದು ಪ್ರಾಣಿಗಳಿಗೂ ನಾವು ಆ ರೀತಿ ಕನೆಕ್ಷನ್ ಇಟ್ಕೊಂಡಿರ್ತೀವಿ. ಇವನ್ ಹಾವನ್ನ ಅವನೇ ಕತ್ತಿಗೆ ಹಾಕೊಂಡೇ ಇಟ್ಕೊಂಡ್ಬಿಟ್ಟಿದಾನಲ್ಲ. ಸೊ ನೋಡಿ, ಎಲ್ಲಾ ಪ್ರಾಣಿಗಳು ಒಂದೊಂದೊಂದೊಂದು, ಎಲ್ಲದಕ್ಕೂ ನಾವು ಬೆಲೆ ಕೊಡ್ತೀವಿ. ಅಂಡ್ ಕಾಲಭೈರವನ್ ದರ್ಶನ ಮಾಡಿ ಬಂದ್ಮೇಲೂ ಕಾಶಿಯಿಂದ ಬಂದ ಮೇಲೆ ನೀವು ಮನೆಗೆ ಬಂದು ಒಂದ್ ಕಪ್ಪು ಕಲರ್ ನಾಯಿಗೆ ಒಡೆ ಎಲ್ಲ ಮಾಡಿ ಹಾರ ಹಾಕ್ಬೇಕು. ಹೌದು, ಅದನ್ನು ಮಾಡ್ತೀವಿ. ಕಾಶಿಯಿಂದ ನಾವು ಇದನ್ನ ತಗೊಂಬಂದು, ನೀರನ್ನ ತಗೊಂಬಂದು ರಾಮೇಶ್ವರಂ ಅಲ್ಲಿ ಹಾಕಿ, ರಾಮೇಶ್ವರಂ ಇಂದ ಮರಳು ತಗೊಂಡೋಗಿ ಕಾಶಿಲಿ ಹಾಕ್ಬರ್ಬೇಕು. ಅದು ಒಂದು ತೀರ್ಥಯಾತ್ರೆ ಪೂರ್ಣ ಆಗತ್ತೆ ಅಂತ ಹಳೆ ಕಾಲದಿಂದ ಒಂದು ಪ್ರತೀತಿ ನಡ್ಕೊಂಬಂದಿರೋದು. ಮತ್ತೆ ಈಗ ಕಾಲಭೈರವನಿಗೆ ಅಂತಲ್ಲ, ಶಿವನ್ಗೆ ಜನರಲ್ ಆಗಿ ಶಿವನ್ಗೆ ನೀವು ಎಲ್ಲಾ ದೇವರುಗಳಿಗೂ ಪೂಜೆ ಮಾಡೋದು, ಅಭಿಷೇಕ ಮಾಡೋದು ಒಂದ್ ಕಡೆ ಆದ್ರೆ, ಶಿವನಿಗೆ ಮಾತ್ರ ಪರ್ಟಿಕ್ಯುಲರ್ ಆಗಿ ರುದ್ರಾಭಿಷೇಕ ಅಂತಾರೆ. ಅಭಿಷೇಕ ಅಂದ್ರೆ ಯಾಕೆ ಅಷ್ಟು? ರುದ್ರಾಭಿಷೇಕ, ಸಹಸ್ರ ರುದ್ರಾಭಿಷೇಕ, ಶತರುದ್ರಾಭಿಷೇಕ ಅವನ್ಗೆ ತುಂಬಾ ಇಷ್ಟ. ಯಾಕೆ ಅಂತ ಹೇಳಿದ್ರೆ, ಸಮುದ್ರ ಮಂಥನ ಸಮಯದಲ್ಲಿ ಅವನು ಇದನ್ ಮಾಡ್ಬೇಕಾದ್ರೆ ಫಸ್ಟ್ ಪಾಪ ಯಾರೂ ತಗೊಳ್ಳಿಲ್ಲ, ವಿಷ ಬಂತು ಅಂದ ತಕ್ಷಣ. ನೋಡಿ, ಅದ್ರಲ್ಲೂ ಪಾಪ ತಾನೇ ಹೋಗ್ತಾನೆ ಮೊದ್ಲಿಗೆ. ನಾನು ಯಾರಿಗೂ ವಿಷಾನ್ ಕೊಡಬಾರ್ದು, ನಾನೇ ಕುಡಿತೀನಿ ಅಂತ ಅಂದ್ಬಿಟ್ಟು ವಿಷಾನ್ ತಗೊಂಡು ಕುಡಿದು ಬಿಟ್ಟಾಗ ಪಾರ್ವತಿ ಕೋಪ ಬರುತ್ತೆ. ನೀನು ಯಾರು ತಗೊಂಡಿಲ್ಲ, ನೀನ್ ಕುಡ್ದೆ ಅಂತ ಅವಳು ಗಂಟ್ಲಿ ಹಿಡ್ಕೊಂತಾಳೆ ಕಾಳಿ ಆಗ್ಬಿಟ್ಟು. ಅವಾಗ ಅದು ನೀಲಿ ಕಟ್ಟತ್ತಲ್ಲ ಅದನ್ನ. ಅದಾದ್ಮೇಲೆ ತಕ್ಷಣ ಅವಳು ಯೋಚಿಸ್ಬಿಟ್ಟು ತಾರಾ ಅವತಾರ, ದಶಮಹಾವಿದ್ಯೆಗಳು ಕೂಡ ಸಮುದ್ರ ಮಂಥನ ಸಮಯದಿಂದ ಹೇಗೆ ಉದ್ಭವ ಆಯ್ತು ಅಂತ. ತಾರಾ
ತಾಯಿ ಸ್ವರೂಪದಲ್ಲಿ ಬಂದು ಶಿವ ಪುಟ್ಟ ಮಗು ಬಟುಕ ಭೈರವನ್ನ ತೊಡೆ ಮೇಲೆ ಇಟ್ಕೊಂಡು ಹಾಲು ಕುಡಿಸ್ತಾಳೆ. ಅವನ ವಿಷ ಹೆಂಗಾದ್ರೂ ಮಾಡಿ ಹೋಗ್ಲಿ ಅಂತ ಅನ್ಬಿಟ್ಟು ಒಬ್ಬ ತಾಯಿಯಾಗಿ ಅಮೃತದ, ಇವಾಗ ಹಾಲು ಕುಡಿಸೋದನ್ನೇ ಅಮೃತ ಅಂತಾರಲ್ಲ, ಅದ್ರ ಮೂಲಕ ಅವ್ನಿಗೆ ಹೋಗ್ಲಿ ಅಂತ ಮಗು ಮಾಡ್ಕೊಂಬಿಟ್ಟು ಟಕ ಅಂತ ಅದನ್ನ ಮಾಡ್ತಾಳೆ. ಅಂದ್ರೆ ಅವಳು ತಾನೇನೇನ್ ಮಾಡಬಹುದೋ ಅದನ್ನೆಲ್ಲ ಮಾಡ್ತಾಳೆ. ಮತ್ತೆ ತಿರ್ಗಾ ಆ ವಿಷ ಹೋಗ್ಲಿ ಅನ್ನೋದಕ್ಕೇನೆ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ 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 ನೀರು ಕುಡಿಸ್ತಾ ಇರೋ ರೀತಿ ಅಭಿಷೇಕ ಮಾಡ್ತಾನೆ ಇರ್ತಾರೆ. ಸೊ ಅವನ ಅಭಿಷೇಕ ಪ್ರಿಯ ಯಾವಾಗ್ಲೂ. ಇದು ಒಂದು ಪುರಾಣದಲ್ಲಿರುವಂತಹ ಪ್ರತೀತಿ. ಏನ್ ಈ ಕತೆ ಅನ್ನೋದೆಲ್ಲ ಸಂಪ್ರದಾಯದಲ್ಲಿ ಬರುವಂತ ಒಂದೊಂದು ಕತೆಗಳು. ಸೊ ಅದಕ್ಕೆ ಅವನಿಗೆ ಅಭಿಷೇಕ, ಇವಾಗ ನಾರಾಯಣ ಅಲಂಕಾರ ಪ್ರಿಯ ಆದ್ರೆ ಇವನ ಅಭಿಷೇಕ ಪ್ರಿಯ. ಅವನಿಗೆ ನೋಡಿ ಎಷ್ಟು ಸಹಸ್ರಾಭಿಷೇಕ ಮಾಡ್ತಾ ಇದ್ರು, ಶತರುದ್ರಾಭಿಷೇಕ ಮಾಡ್ತಾ ಇದ್ರು ಮಾಡಿಸ್ಕೊಳ್ತಾನೆ. ತುಂಬಾ ಪ್ರಿಯ. ಮತ್ತೀಗ ಪೂಜೆ ಮಾಡುವಂತ ಟೈಮಲ್ಲಿ ಬರೀ ಓಂ ನಮಃ ಶಿವಾಯ ಹೇಳಿದ್ರೆ ಸಾಕ, ಅಥವಾ ಈ ಮೃತ್ಯುಂಜಯ ಜಪ ಮಾಡ್ತಾರಲ್ಲ? ಆಕ್ಚುಲಿ ಮೃತ್ಯುಂಜಯ ಮಂತ್ರ ಕೂಡ ವೇದಗಳಿಂದಾನೇ ತಗೊಂಡಿರೋದು. ಮೃತ್ಯುಂಜಯ ಮಂತ್ರ ತುಂಬಾ ಬ್ಯೂಟಿಫುಲ್ ಆಗಿ, ಏನು ಅಂತ ಹೇಳಿದ್ರೆ, ಕೆಲವರು ಅನ್ಕೊಳ್ತಾರೆ ಮೃತ್ಯುಂಜಯ ಮಂತ್ರ ಒಬ್ಬ ಮನುಷ್ಯ ಸಾಯ್ತಾ ಇರ್ತಾನಲ್ಲ, ಆ ಸಾಯ್ತಾ ಇರೋನ್ನ ಬದುಕಿಸ್ಕೋಬೇಕು ಅನ್ನೋದಕ್ಕೆ ನಾನು ಮೃತ್ಯುಂಜಯ ಮಂತ್ರ ಹೇಳಿದ್ರೆ ಮೃತ್ಯುವನ್ನ ಜಯಿಸಬಹುದು ಅನ್ನೋದನ್ನ. ಆದ್ರೆ ಮೃತ್ಯುಂಜಯದ ನಿಜವಾದ ಅರ್ಥ ಏನು ಅಂತ ಹೇಳಿದ್ರೆ, ನೀನು ಬದುಕಿರೋವಾಗ್ಲೇನೆ ಮೃತ್ಯುವನ್ನ ಜಯಿಸಬೇಕು. ಮೃತ್ಯು ಅನ್ನೋದು ನಾಟ್ ಜಸ್ಟ್ ಹಿಂಗ್ ದೇಹ ತ್ಯಾಗ ಮಾಡ್ಬಿಟ್ಟು ಸತ್ತೋಗ್ಬಿಡ್ತೀನಿ ಅನ್ನೋದಲ್ಲ. ಮೃತ್ಯು ನಿನ್ನ ಎದುರುಗ್ ಬಂದಿರುವಂತ ಕಷ್ಟಗಳಾಗಿರಬಹುದು, ಒಂದು ಆಕ್ಸಿಡೆಂಟ್ ಆಗಿರಬಹುದು, ಅಥವಾ ನಿನಗೆ ಬೇಕು ಅಂತ ಬಂದಿರುವಂತಹ ವೈರಿಗಳಾಗಿರಬಹುದು, ನಿನ್ನ ಎದುರುಗಿರುವಂತಹ ಕೋರ್ಟ್ ಕೇಸ್ ಆಗಿರಬಹುದು, ಪೊಲೀಸ್ ಸ್ಟೇಷನ್ಗೆ ಹೋಗೋದಾಗಿರ್ಬೋದು, ಜೈಲ್ಗೆ ಹೋಗೋದಾಗಿರ್ಬಹುದು, ಅಥವಾ ನಿನ್ನ ಸುತ್ತಲೂ ಕಾನ್ಸ್ಪಿರಸಿ, ಯಾರೋ ಒಂದು ಏನೋ ಮಾಡಬೇಕು ಅಂತ ನೆಗೆಟಿವ್ ಎನರ್ಜಿ, ಅವೆಲ್ಲವೂ ಮೃತ್ಯುವೆ. ನೀನ್ ಖಿನ್ನತೆಗೊಳಗಾಗೋದು ಮೃತ್ಯುನೇ. ನೀನ್ ಸಂತೋಷವಾಗಿಲ್ಲ ಅನ್ನೋದು ಮೃತ್ಯುನೇ. ಸುಖ ಸಂತೋಷ ಸಿಗದೆ ಇರೋದು. ಸೊ ಅವೆಲ್ಲವನ್ನು ಜಯಿಸಬೇಕು ಅಂತಂದಾಗ ಮೃತ್ಯುಂಜಯ ಮಂತ್ರವನ್ನ ನೀ ಹೇಳ್ಕೋಬೇಕು. ಆದ್ರೆ ಮೃತ್ಯುಂಜಯ ಮಂತ್ರನ ಶಿವ ಮಾರ್ಕಂಡೇಯನಿಗೆ ಯಾವಾಗ ಕೊಟ್ರು ಅಂತ ಹೇಳಿದ್ರೆ, ನಮ್ಮೆಲ್ರಿಗೂ ತಿಳಿದಿರೋ ಹಾಗೆ ಮಾರ್ಕಂಡೇಯ ಅವರ ತಂದೆ ತಾಯಿ ತಪಸ್ ಮಾಡಿ ಮಕ್ಕಳು ಹುಟ್ಟಿಲ್ಲ ಅಂತ ಅವನನ್ನು ಹುಟ್ಟಿಸ್ಕೋತಾರೆ. ಬಟ್ ದೇವ್ರು ವರ ಕೊಟ್ಬಿಟ್ಟು ನಿನಗೆ ಮಗ ಹುಟ್ಟುತ್ತಾನೆ, ಬಟ್ 16 ವರ್ಷಕ್ಕೆ ಅವನು ಪ್ರಾಣತ್ಯಾಗ, ದೇಹ ತ್ಯಾಗವನ್ನ ಮಾಡಿ ಹೋಗ್ಬೇಕಾಗತ್ತೆ ಅಂತ ಹೇಳ್ತಾರೆ. ಇರ್ಲಿ ಬಿಡಿ, ನನಗ್ ಮಗ ಬೇಕು ಅಂತಂತಾರೆ. ಸೊ ಮಗ ಬೆಳೆದು ದೊಡ್ಡವನು ಆಗೋಗ್ತಾನೆ, ಅವನು ಶಿವನ ಪರಮ ಭಕ್ತನಾಗಿರ್ತಾನೆ. ಸೊ ಆ ಸಮಯದಲ್ಲಿ ಅವನು ಶಿವನ್ ಪೂಜೆ ಮಾಡ್ಬೇಕಾದ್ರೆ ಯಮ ಬರ್ತಾನೆ ಕರ್ಕೊಂಡು ಹೋಗೋದಕ್ಕೆ. ನೋಡಪ್ಪ, ನಿನಗೆ ಟೈಮ್ ಆಯ್ತು, ಕರ್ಕೊಂಡು ಹೋಗ್ಬೇಕು, ನಾನು ಬಾ ಅಂತ. ಅವಾಗ ಇವನು ಮಗು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಶಿವಲಿಂಗವನ್ನ ಗಟ್ಟಿಯಾಗಿ ತಬ್ಬಿ ಹಿಡ್ಕೊಂಡ್ಬಿಡ್ತಾನೆ. ನಾ ಬರೋದಿಲ್ಲ, ನಾನು ಶಿವನ್ ಪೂಜೆ ಮಾಡ್ತಾ ಇದ್ದೀನಿ, ನನ್ನ ಕರ್ಕೊಂಡು ಹೋಗ್ಬೇಡ ಅಂತ. ಅವಾಗ ಶಿವನಿಗೆ ತುಂಬಾ ಅದು ಅವ್ನು ಹಿಡ್ಕೊಂಡಿದ್ರು ಇವನು ಯಮಪಾಶವನ್ನ ಹಾಕಿ ಎಳ್ಕೋತಾನೆ ಯಮ. ಅವಾಗ ಶಿವನ್ ಕೋಪ ಬಂದು ಯಮನಿಗೆ ಚೆನ್ನಾಗಿ ಬೈತಾನೆ. ನಿನ್ ಯಾರು, ಅವ್ನು ನನ್ನ ಪೂಜೆ ಮಾಡ್ಬೇಕಾದ್ರೆ ಎಸ್ಪೆಷಲಿ ಭಕ್ತಿಗೆ ಎಷ್ಟು ಪ್ರಾಮುಖ್ಯತೆ ಅನ್ನೋದನ್ನ ಇದನ್ನ ತಿಳ್ಕೋಬೇಕು. ಭಕ್ತಿಯಿಂದ ಏನೇನ್ ಬೇಕಾದ್ರೆ, ಇವಾಗ ಡಾಕ್ಟ್ರು ಕೂಡ ಕೊನೆಗೆ ಹೇಳೋದೆ, ನಾವೆಲ್ಲ ಮಾಡಿದ್ದಾಯ್ತು, ಕೊನೆಗೆ ದೇವ್ರಿಗೆ ಬಿಟ್ಟಿದ್ದು ಅಂದ್ಬಿಡ್ತಾರೆ. ಸೊ ಇದೇನು ಅಂತ ಹೇಳಿದ್ರೆ, ಶಿವ ಬಂದು ಯಮನ್ನೇ ಬೈತಾನೆ, ನನ್ನ ಪೂಜೆ ಮಾಡ್ಬೇಕಾದ್ರೆ ನಿನಗೆ ಯಾವ ರೈಟ್ಸ್ ಇದೆ ಅವನ್ನ ಕರ್ಕೊಂಡು ಹೋಗೋದಕ್ಕೆ, ನೀನ್ ಹಂಗೆ ಕರ್ಕೊಂಡು ಹೋಗೋ ಹಾಗೆ ಇಲ್ಲ ಅಂತ ಅಲ್ಲಿ ಮಾರ್ಕಂಡೇಯನಿಗೆ ಅವನು ಮೃತ್ಯುಂಜಯ ಮಂತ್ರವನ್ನ ಹೇಳ್ಕೊಡ್ತಾನೆ. ಸೊ ನಮ್ಮ ಮೃತ್ಯುಂಜಯ ಮಂತ್ರವನ್ನ ಜಪಿಸ್ತಾ ಇರು, ನೀನ್ ಚಿರಂಜೀವಿ ಆಗಿರ್ತೀಯ ಅಂತ. ಅದಕ್ಕೆ ಅವನಿಗೆ ಅವಾಗ ಯಮ, ಇಲ್ಲ, ನಿನ್ನ ಪೂಜೆ ಮಾಡೋ ಭಕ್ತರನ್ನ ಪೂಜೆ ಮಾಡ್ತಿರೋವಾಗ ನಾ ಕರ್ಕೊಂಡು ಹೋಗಲ್ಲ ಅಂತ. ಪೂಜೆ ಮಾಡ್ತಿರೋವಾಗ ಕರ್ಕೊಂಡು ಹೋಗಲ್ಲ ಅಂದಾಗ ನೀನ್ ಅದನ್ನ, ನಿನ್ಗೆ ಯಾವುದೇ ರೀತಿ ಸಾವಿನ ಕ್ಷಣ ಅಂದ್ರೆ ಜೀವನದ ಕುಗ್ಗೋಗೋ ಕ್ಷಣಗಳು ಬಂದಾಗ್ಲೂ ನೀನ್ ಮೃತ್ಯುಂಜಯ ಮಂತ್ರವನ್ನ ಹೇಳ್ಕೊಳ್ತಾ ಹೋದಾಗ ನಿನಗೆ ಮತ್ತೆ ತಿರ್ಗಾ ಚೈತನ್ಯವನ್ನ ಕೊಟ್ಟು ಹೊಸ ಜೀವನವನ್ನ ಕೊಡುತ್ತೆ ಅಂತ. ಈಗ ಶಿವನ್ಗೆ ಅಭಿಷೇಕ ಮಾಡ್ಬೇಕು ಅಂದ್ರೆ ಅಭಿಷೇಕ ಯಾಕೆ ಇಷ್ಟಪಡ್ತಾನೆ ಅಂತ ಇವಾಗ ಇದು ಗೊತ್ತು. ಬಟ್ ಇನ್ನೊಂದೇನಂದ್ರೆ, ಈಗ ಮಹಾಕಾಳೇಶ್ವರ, ಉಜ್ಜಯಿನಿ ಇರ್ತಕ್ಕಂಥ ಮಹಾಕಾಳನಿಗೆ ಅಂದ್ರೆ ಮನುಷ್ಯನ ಅಸ್ಥಿ ಏನು ಭಸ್ಮ ಏನ್ ಬಸ್ತಿ ಇರುತ್ತಲ್ಲ, ಆ ಭಸ್ಮದಿಂದ ಅರ್ಚನೆ ಮಾಡ್ತಾರೆ. ಭಸ್ಮದ ಆರತಿ. ಆಕ್ಚುಲಿ ಉಜ್ಜಯಿನಿ ಮಹಾಕಾಳೇಶ್ವರಂಗೆ 5 ತರದ ಜಾಮದಲ್ಲಿ ಪೂಜೆ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಭಸ್ಮಾರತಿ ಬಹಳ ಮುಖ್ಯ. ಅದರಲ್ಲಿ ನಾವು ಹೆಣ್ಮಕ್ಳು ಕೂಡ ಭಸ್ಮಾರತಿಯನ್ನ ನೋಡಬಾರ್ದು ಅಂತ ಕಣ್ಮುಚ್ಕೊಳ್ಳಿ ಅಂತಾರೆ. ಯಾಕೆಂದ್ರೆ ಅವನು ದಿಗಂಬರನಾಗಿರ್ತಾನೆ ಶಿವ ಆ ಟೈಮಲ್ಲಿ ಅಂತ. ಆದ್ರೆ ನಾನ್ ಮುಚ್ಚಲಿಲ್ಲ, ನಾನು ಹಿಂಗೆ ಕಣ್ಬಿಟ್ಟು ಅಳ್ತಾನೆ ಇದ್ದೆ. ಆ ಎನರ್ಜಿ, ಆ ಡಮರು ಸೌಂಡು, ಆ ಭಸ್ಮಾರತಿ ನಿಮ್ಗೆ ನೋಡಕ್ ಸಿಗೋದೇ ಜೀವನದಲ್ಲಿ ಪುಣ್ಯ, ಮಹಾಕಾಳದಲ್ಲಿ. ಸೊ ಅದ್ ಹೇಗೆ ಅಂತ ಹೇಳಿದ್ರೆ, ಇದಕ್ಕೊಂದು ಕತೆ ಹೇಗ್ ಬಂತು ಅಂದ್ರೆ, ಅದೇ ಸತಿ ಅಗ್ನಿಯಲ್ಲಿ ಹೋಗಿ ಅವಳು ದಹನಳಾದಾಗ, ಅವಳನ್ನ ಎತ್ಕೊಂಡು ಓಡಾಡ್ತಾ ಇದ್ದಾಗ ಇದನ್ನ ಸೃಷ್ಟಿ ಸ್ಥಿತಿ ಲಯನ್ನ ಮೇಂಟೈನ್ ಮಾಡ್ಲೇಬೇಕು ಅಂತ ವಿಷ್ಣು ಚಕ್ರವನ್ನ ಬಿಟ್ಟು ಅವಳನ್ನೆಲ್ಲ
ಛಿದ್ರ ಮಾಡಿದಾಗ ಅವಳು ಎಲ್ಲಾ ಕಡೆ ಹೋಗಿ ಬಿದ್ದಿದ್ದೆ ಶಕ್ತಿಪೀಠ. ಶಕ್ತಿಪೀಠಗಳಾಯ್ತು. ಆಮೇಲೆ ಅವನ್ನೆಲ್ಲವನ್ನು ನಾನು ಅವನ ಸಿಂಬಾಲಿಕ್ ಆಗಿ ಅದನ್ನ ದಹನ ಮಾಡಿದೆ ಅಂತ ಅದ್ರದ್ದು ಭಸ್ಮವನ್ನ ಅವಳು ನನ್ನ ಜೊತೆನೇ ಬೆರ್ತ್ ಹೋಗ್ಬೇಕು ಅಂತ ಭಸ್ಮವನ್ನೆಲ್ಲ ಹಾಕೋತಾನೆ. ಒಂದು ಪ್ರತೀತಿ ಅದಿರೋದು. ಇನ್ನೊಂದು ಪ್ರತೀತಿ, ಉಜ್ಜಯಿನಿನಲ್ಲಿ ಮಹಾರಾಜ ಅನ್ನಿಸ್ಕೊಳ್ಳೋದು ಅವನೊಬ್ಬನೇ. ಬೇರೆ ಒಬ್ಬ ಬಂದಿದ್ದಾಗ ಒಬ್ಬ ರಾಕ್ಷಸ ಅವ್ರನ್ನ ಸುಟ್ಬಿಟ್ಟು ಮತ್ತೆ ಅನೇಕ ಜನರು ಒಳ್ಳೆಯವರು ಬಂದಾಗ, ಇಲ್ಲಪ್ಪ ನಾನು ನಿನ್ನಲ್ಲೇ ಬೆರ್ತ್ ಹೋಗ್ಬೇಕು, ನನ್ನ ಜೀವಾತ್ಮ ಮಾತ್ರ ಅಲ್ಲ ನನ್ನ ದೇಹದ ಭಸ್ಮ ಕೂಡ ನಿನ್ನಲ್ಲೇ ಬೆರ್ತ್ ಹೋಗ್ಬೇಕು ಅಂತಾಗ ಆ ಭಕ್ತಿಗೂ ಕೂಡ ಶಿವ ಆ ಭಸ್ಮವನ್ನ ಹಾಕೊಂಡಿದ್ದ. ಇದು ಹಳೆ ಕಾಲದಿಂದ ಇನ್ನೊಂದಲ್ಲಿ ಒಂದು ಟ್ರೆಂಡ್ ನಡೀತಾ ಇತ್ತು. ಯಾರು ಸತ್ತೋಗಿರ್ತಾರೋ ಸೀಕ್ರೆಟ್ ಆಗಿ ಯಾರು ಸತ್ತೋಗಿರ್ತಾರೋ ಅವ್ರು ಭಸ್ಮವನ್ನ ತಗೊಂಡು ಹೋಗಿ ಹಾಕ್ಸೋದಕ್ಕೂ ಕೂಡ ತುಂಬಾ ಜನ ಎಷ್ಟೋ ವರ್ಷಾಂತರ ಕ್ಯೂ ನಿಂತಿದ್ದು ಅವ್ರ ಮನೆ ಭಸ್ಮವನ್ನ ಹಾಕ್ಸೋರು. ಅಂದ್ರೆ ನಿಜವಾದಂತ ಮನುಷ್ಯನ ಸುಟ್ಟಿದ್ದು ಭಸ್ಮವನ್ನ ಹಾಕ್ಸೋರು. ಈಗ ನಾವೆಲ್ಲ ಹೆದರ್ಕೋತೀವಿ ಅಂತ ಇನ್ನೂ ಒಂದನ್ನ ಮುಚ್ಚಿಟ್ಟು ಹೇಳ್ತಾರೆ, ಇಲ್ಲ ಹಸುದು ಬೆರಣಿ ಮಾಡ್ಬಿಟ್ಟು ಅದನ್ನ ಸುಟ್ಬಿಟ್ಟು ಅದನ್ನ ಶಿವನ್ಗೆ ಹಾಕ್ತಾ ಇದೀವಿ, ಮನುಷ್ಯನ್ದು ಹಾಕ್ತಾ ಇಲ್ಲ ಅಂತ ಅನ್ನೋದನ್ನ ಒಂದ್ ಹೇಳ್ತಾರೆ. ಬಟ್ ಇಂಟರ್ನಲ್ ಸೀಕ್ರೆಟ್ ಏನು ಅನ್ನೋದು ಗೊತ್ತಿರಲ್ಲ. ಬಟ್ ಇದು ಮೊದಲು ಶುರುವಾಗಿದ್ದು ಮಹಾಕಾಳದಲ್ಲಿ ಆ ರೀತಿ ಮನುಷ್ಯನ ಸುಟ್ಟಿದ ಭಸ್ಮವನ್ನ ಶಿವ ಅದಕ್ಕೂ ಪ್ರಿಯ ಅಂತ. ನೀನು ಆತ್ಮ ಒಂದಾಗೋದ್ ಒಂದು ಅಣು ಮುಖಾಂತರ ನನ್ನ ಸುಟ್ಟಿರೋದ್ರು ಒಂದು ಅಣು ಕೂಡ ತಿರ್ಗಾ ಅವನಿಗೆ ಬೆರ್ತೋಗ್ಬೇಕು ಅಂತ ಅವನ ಬಾಡಿ ಮೇಲೆ ಹಾಕೊಳ್ಳೋ ತರದ್ದು ಭಸ್ಮಾರತಿ ಮಾಡ್ತಾರೆ. ಅವನ ಮೇಲೆ ಭಸ್ಮವನ್ನ ಹಾಕಿ, ಭಸ್ಮೋಧೂಳಿತ ವಿಗ್ರಹ ಅಂತ ಅದನ್ನೇ ಕರೀತಾರೆ. ಈಗ್ಲೂ ಅವ್ನ್ ಭಸ್ಮ ಪ್ರಿಯಾನೇ ಅಲ್ಲ. ನಾವೆಲ್ಲ ವಿಭೂತಿ ಅಂತ ಹಚ್ಕೊಳ್ಳೋದು ಅವನಿಗದಿಷ್ಟ ಅಂತಾನೆ. ಅಂದ್ರೆ ಒಂದು ನನ್ನ ಈಗೋನ ಭಸ್ಮ ಮಾಡ್ಬೇಕು ಅನ್ನೋದು, ನಾನು ಅನ್ನೋ ಈಗೋನ ಭಸ್ಮ ಮಾಡ್ಬೇಕು. ಅದಕ್ಕೆ ಎಲ್ಲ ಬ್ರಹ್ಮನ್ ತಲೆ ಕತ್ತರಿಸಿದ್ದು, ನಾನೇ ಎಲ್ಲ ಅಂತ ಅವ್ನು ಹೇಳ್ಕೊಂಡು ಅಂತ. ಯಾವ್ಯಾವ ಮನುಷ್ಯನ್ಗೆ ಅಹಂಕಾರ ಇರುತ್ತೋ ನೋಡಿ, ಅವಾಗ ಕರೆಕ್ಟಾಗಿ ರಾಹು ಮಹಾದೆಸೆ ಅಥವಾ ಶನಿ ಕೊಡ್ತಾನೆ, ಅವಾಗ ಅವನ್ಗೆ ಆಟ ಆಡಿಸ್ತಾನೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೆಂಗ್ ಜೀವನದಲ್ಲಿ ಆಟ ಆಡಿಸ್ತಾನೆ ಅಂದ್ರೆ, ತುಂಬಾ ಜನರು ನೋಡಿ, ಅಯ್ಯೋ ಮೇಡಮ್ ನಾವು ತುಂಬಾ ಚೆನ್ನಾಗಿದ್ವಿ ಮೇಡಮ್, ಸಡನ್ ಆಗಿ ಹಿಂಗ್ ಆಗೋಯ್ತು, ನನ್ನ ಜೀವನನೇ ಬದಲಾಗೋಯ್ತು ಅಂತಾರೆ. ಅಥವಾ ಮನೇಲಿ ಯಾರಿಗೋ ಒಬ್ರಿಗೇನೋ ಒಂದು ತೊಂದರೆಯನ್ನು ಕೊಡ್ತಾರೆ, ಈ ಜವಾಬ್ದಾರಿನ ಅವ್ರ ತಲೆ ಮೇಲೆ ಹಾಕ್ತಾರೆ. ಯಾಕೆಂದ್ರೆ ನಾನು ಅನ್ನೋ ಈಗೋನ ಹೋಗಿಸಿ ಅವನ ಕೈಲಿ ಎಲ್ಲಾ ಕೆಲ್ಸಗಳನ್ನ ಮಾಡಿಸ್ಬೇಕು, ಕೊನೆಗೆ ದೇವ್ರಿಗೆ ಹೋಗಿ ಶರಣಾಗತಿ ತಗೋಬೇಕು ಅಂತ ಅನ್ನೋದಕ್ಕಾಗಿ ದೇವ್ರು ಟೆಸ್ಟ್ ಮಾಡಕ್ಕೆ ಇದನ್ನೆಲ್ಲ ಕೊಡ್ತಾನೆ. ಸತ್ಯ ಹರಿಶ್ಚಂದ್ರನ್ ಟೆಸ್ಟ್ ಮಾಡಿದ್ನಲ್ಲ, ಹಂಗೆಲ್ಲಾ ರೀತಿ ಟೆಸ್ಟ್ಗಳನ್ನ ಮಾಡ್ಕೊಂಡೇ ಹೋಗ್ತಾನೆ. ಸೊ ಇದ್ರಲ್ಲಿ ಕಾಳಿ ಹೇಗ್ ಬರ್ತಾಳೆ ಅಂತ ಹೇಳಿದ್ರೆ, ಅದ್ರಲ್ಲೂ ನೋಡಿ 3 ತರ ಕಾಳಿ ಅಂದ್ರು. ಶಿವ ಎಷ್ಟು ಅವಳಿಗೆ ಕಾಳಿ ಅವತಾರದಲ್ಲಿ ಎಲ್ಲಾನು ಕೊಟ್ಬಿಡ್ತಾನೆ. ಆ ಕಾಳಿನ ವಾಪಸ್ಸು ಶಾಂತಿ ಪಡಿಸ್ಬೇಕು ಅಂತ ಹೇಳಿದ್ರೆ, ಅವಳು ಬಲಗಾಲ್ ಇಟ್ಕೊಂಡು ಶಿವ ಕೆಳಗಡೆ ಮಲಗಿರ್ತಾನಲ್ಲ, ಅದು ಸ್ಮಶಾನ ಕಾಳಿ. ಶಿವನ್ ಮೇಲೆ ಬಲಗಾಲ್ ಇಟ್ಟಿರೋದು. ಇದೇನಾಗತ್ತೆ, ಕಾಳಿಗೆಲ್ಲಾ ಎನರ್ಜಿ ಕೊಟ್ಬಿಟ್ಟು ಇವ್ನೆಲ್ರಿಗೂ ವರ ಕೊಟ್ಬಿಡ್ತಿದ್ನಲ್ಲ ಮುಂಚೆ ಶಿವ ರಾಕ್ಷಸರಿಗೆಲ್ಲ, ಅವಳನ್ನ ತಿರ್ಗಾ ಒಂದ್ ಕಾಳಿ ಅವತಾರದಲ್ಲಿ ಕಳ್ಸೋರು ನೋಡಿ, ಬ್ರಹ್ಮ ವಿಷ್ಣು ಮಹೇಶ್ವರರು ಮಾತಾಡ್ಕೊಂಡು, ಹೋಗು ನೀನ್ ಅವನ ಜೊತೆ ಹೋರಾಟ ಸಂಹಾರ ಮಾಡು ಅಂತ. ಅವಳೆಲ್ಲಾ ಸಂಹಾರ ಮಾಡಿ ಅವತಾರದಲ್ಲಿ ಅಷ್ಟೇ ಉಗ್ರ ಸ್ವರೂಪಿಯಾಗಿ ಅವಳು ತಾಂಡವ ಆಡ್ತಿದ್ದಾಗ ಅವಳನ್ನ ಹೆಂಗ್ ಕೂಲ್ ಮಾಡೋದು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ಶಿವ ಪಾಪ ತಾನೇ ಹೋಗಿ ಕೆಳಗ್ ಮಲ್ಕೊಂಡ್ಬಿಡ್ತಿದ್ದ, ನನ್ನ ತುಳಿ ಅಂತ. ಅವ್ನ್ ತುಳಿದ್ಮೇಲೆ ಅಯ್ಯೋ ನನ್ ಗಂಡ ಅಂತ ಶಿ ಯೂಸ್ ಟು ರಿಯಲೈಸ್. ಅವಾಗ ಅವಳು ಶಾಂತಳಾಗೋಳು. ಶಿವನ್ಗೆ ಕಾಲಿಟ್ಟು ಬಿಡೋಳು ಅವಳು, ಸ್ಮಶಾನ ಕಾಳಿ. ಬಲಗಾಲಿಟ್ಟಿರೋದು ಸ್ಮಶಾನ ಕಾಳಿ, ಎಡಗಾಲಿಟ್ಟಿರೋದು ದಕ್ಷಿಣ ಕಾಳಿ. ದಕ್ಷಿಣ ಕಾಳಿ ಎರಡೂ ಕಾಲಿಟ್ಟು, ದಕ್ಷಿಣ ಕಾಳಿ ಕೋಲ್ಕಟ್ಟಲ್ಲಿ ಇದೆಯಲ್ಲ, ಎರಡೂ ಕಾಲಿಟ್ಟು ನಿಂತಿರೋದು ಭದ್ರಕಾಳಿ. ಭದ್ರಕಾಳಿ ನೋಡಿ ಇವತ್ತಿಗೂ ಎಲ್ರೂ ಹೋಗ್ತಾರಲ್ಲ, ಮೋಸ್ಟ್ ಪವರ್ಫುಲ್ ಗಾಡೆಸ್ ಅಂತ. ಅವಳು ಶಿವನ್ನೇ ತುಳಿತಿದೀನಿ ಅಂತ ಲೇಟರ್ ಆನ್ ಶಿಲ್ ರಿಯಲೈಸ್. ಅಷ್ಟು ಎನರ್ಜಿ ಓವರ್ ಎನರ್ಜಿ ತಗೊಂಡ್ಬಿಟ್ಟಿರ್ತಾಳೆ. ಸೊ ಆತರ ಶಿವ ತುಂಬಾ ಕರುಣಾಮಯಿ. ಅಷ್ಟೇ ಮನುಷ್ಯನ ಟೆಸ್ಟ್ ಮಾಡಿದ್ರು ಪಾಪ ಚಿಕ್ಕದಾಗಿ ಟೆಸ್ಟ್ ಮಾಡ್ತಾನೆ. ಬಟ್ ಏನು ಅಂದ್ರೆ ಭಕ್ತಿಲಿ ನೀನ್ ಏನೇ ಕೇಳ್ಕೊಂಡ್ರು ಅದನ್ನೆಲ್ಲ ಕೊಡ್ತಾ ಹೋಗ್ತಾನೆ. ಸೊ ಪೂಜೆ ಮಾಡೋರ್ಗೆ ತುಂಬಾ ಸುಲಭ. ಅವ್ರು ಭಕ್ತಿಯಿಂದ ಮಂತ್ರಗಳನ್ನ ಹೇಳ್ತಾ, ಶಿವಾಷ್ಟಕಂ ಹೇಳ್ತಾ, ಇವನ್ ತ್ರಿದುಳಂ ತ್ರಿಗುಣಾಕಾರಂ ತ್ರಿನೇತ್ರಂ ತ್ರಿಯಾದಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಅದಿದೆಯಲ್ಲ, ಅದನ್ನು ಬಿಲ್ವಾಷ್ಟಕಂ ಮಾಡ್ಕೋಬಹುದು, ಇದ್ರಷ್ಟಕಂ ಮಾಡ್ಕೋಬಹುದು, ನಮ್ದು ಕಾಲಭೈರವಾಷ್ಟಕಂ ಮಾಡ್ಕೊಮೋ, ಮಹಾಕಾಲ ಭೈರವಾಷ್ಟಕಂ ಇದೆ ಅದನ್ನ ಮಾಡ್ಕೋಬಹುದು, ಓಂ ನಮ ಶಿವಾಯ ಅದೇ ಮಾಡ್ಕೋಬಹುದು. ಅದ್ರ ಜೊತೆಗೆ ನೋಡಿ ದೇವ್ರು ರುದ್ರದಲ್ಲಿ ಇನ್ನೊಂದು ಮಂತ್ರ ತುಂಬಾ ಬ್ಯೂಟಿಫುಲ್ ಆಗಿ ಹೇಗ್ ಬರುತ್ತೆ ಅಂದ್ರೆ, ಮನುಷ್ಯನ ಕೈಯಲ್ಲಿ ಇವಾಗ ನಾವು ಸಿಗ್ನೇಚರ್ ಹಾಕೋದು ಕೈಯಿಂದ, ಏನೋ ಒಂದು ಕೊಡೋದನ್ನು ಕೈಯಿಂದ, ನನ್ನ ಕರ್ಮ ಪಾಪ ಪುಣ್ಯಗಳು ಕೌಂಟ್ ಆಗೋದು ಕೈಯಿಂದ. ಆದ್ರೆ ರುದ್ರದಲ್ಲಿ ಒಂದು ಮಂತ್ರದಲ್ಲಿ ಹೇಳ್ತಾನೆ, ಅಯಮ್ಮೇ ಹಸ್ತೋ ಭಗವನ್ ಅಯಮ್ಮೇ ಹಸ್ತೋ ಭಗವತ್ತರಃ ಅಯಮ್ಮೇ ಹಸ್ತೋ ವಿಶ್ವಬೇಷಜಾಯಗಂ ಶಿವಾಭಿಮರ್ಶನಃ ಏತೇ ಸಹಸ್ರಮಯುತಾ ಮೃತ್ಯುಪಾಶಾಮರ್ತ್ಯಾಯ ಹಂತವೆ ತಾಣಿ ಯಜ್ಞಸ್ಯ ಸರ್ವಾನವ ಯಜಾಮಹೆ
ಮೃತ್ಯುವೇ ಸ್ವಾಹ ಮೃತ್ಯುವೇ ಸ್ವಾಹ ಮೃತ್ಯುವೇ ಸ್ವಾಹ. ಓಂ ನಮೋ ಭಗವತೆ ರುದ್ರಾಯ ವಿಷ್ಣುವೇ ಮೃತ್ಯುರ್ಮೇ ಪಾಹಿ ಅಯಮ್ಮೇ ಹಸ್ತೋ ಭಗವನ್. ನನ್ನ ಹಸ್ತಗಳಲ್ಲೇ ಪರಮಾತ್ಮ ನೆಲೆಸಿದಾನೆ ಅಂದಾಗ ನನ್ನ ಹಸ್ತದಿಂದ ಇವಾಗ ನಾನು ದಾನ ಕೊಟ್ಟೆ, ಯಾರಪ್ಪ ನೋಡಿದ್ರು ನಾನೇನೋ ಒಂದು ಕೊಟ್ಟೆ, ಹೆಂಗ್ ಗೊತ್ತಾಯ್ತು ಅಂತ ಹೇಳಿದ್ರೆ ನನ್ನ ಹಸ್ತದಿಂದ ಕೊಡೋದೆಲ್ಲ ಅಮೃತಮಯವಾಗಿರುತ್ತೆ, ಮತ್ತೆ ಪರಮಾತ್ಮನ ಮಯವಾಗಿರುತ್ತೆ, ದೇವರ ಮಯವಾಗಿರುತ್ತೆ. ಅದಕ್ಕೆ ನಾವು ಏನೇ 4 ಗೋಡೆ ಮಧ್ಯ ತಪ್ಪು ಮಾಡಿದ್ರು ನಾವು ಯೋಚನೆ ಮಾಡ್ಬೇಕಾಗಿರೋದೇನು, ನನ್ನ ಕೈಯಿಂದ ಯಾರು ಕತ್ತಿ ಹಿಸ್ಕದ್ನಾ ಅಥವಾ ಯಾರು ಊಟ ಹಾಕದ್ನಾ. ನೀನು ಕೈನ ಒಳ್ಳೇದಕ್ಕೂ ಉಪಯೋಗಿಸ್ಬೋದು, ಕೆಟ್ಟದಕ್ಕೂ ಉಪಯೋಗಿಸ್ಬಹುದು. ಅಥವಾ ಯಾರಿಗೋ ಒಂದು ದಾನವನ್ನಾಗಿ ಬರ್ಕೊಟ್ನಾ, ಯಾರಿಗೋ ಒಂದನ್ನ ಕೊಟ್ಟನಾ, ನೀನ್ ಏನೇ ಕೊಟ್ರು ನಿನ್ನ ಕರ್ಮ ಇಲ್ಲಿಂದ ಶುರುವಾಗತ್ತೆ. ಆಮೇಲೆ ಹೀಲಿಂಗ್ ಪವರ್, ಇವನ್ ನೀವು ರೇಖಿಲ್ ತಗೊಳ್ಳಿ ಅಥವಾ ಯಾರೋ ಒಬ್ರಿಗೆ ದೇಹದಲ್ಲಾಗಿರುವ ಕಾಯಿಲೆನ ಹೋಗ್ಸೋದಕ್ಕಾಗಿರ್ಲಿ, ಪ್ರತಿಯೊಂದಕ್ಕೂ ಹೀಲಿಂಗ್ ಪವರು ಕೈಯಲ್ಲೇ ಇರೋದ್ರಿಂದಾನೇ ಆ ಎಮ್ಮೆ ಹಸ್ತೋ ಭಗವನ್. ಸೊ ನನ್ನ ಹಸ್ತದಲ್ಲೇನೆ ಹೇಗೆ ಪರಮಾತ್ಮನ ಎನರ್ಜಿ ಪವರ್ ತುಂಬಿಕೊಂಡಿದೆ ಅಂತ ಅನ್ನೋದು. ಸೊ ಇದು ಪೂಜೆ ಮಾಡ್ತಾ 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 ಮನುಷ್ಯ ತಾನೇ ರಿಯಲೈಸ್ ಮಾಡ್ಕೊಳ್ತಾನೆ, ನನ್ನ ಕೈಯಿಂದಾಗ್ಲಿ, ಕಣ್ಣಿಂದಾಗ್ಲಿ, ಮೂಗಿಂದಾಗ್ಲಿ, ಕಿವಿಯಿಂದಾಗ್ಲಿ ಯಾವ್ದ್ರಿಂದಾನು ನನ್ನ ತಪ್ಪುಗಳನ್ನ ಮಾಡಕೂಡ್ದು ಅಂತ ಸೆಲ್ಫ್ ರೆಸ್ಪೆಕ್ಟ್ ಇರುವಂತಹ ಮನುಷ್ಯ ತನ್ನ ದೇಹದಿಂದಾಗ್ಲಿ ಮಾಡಬಾರದು ಅಂತಂದಾಗ ಈ ಪ್ರತಿಯೊಂದು ಆಕ್ಚುಲಿ ವೇದಗಳಲ್ಲೇ ಉಲ್ಲೇಖಿಸಿತ್ತು, ನೀನೇ ಎಲ್ಲ ಅನ್ನೋದನ್ನ, ನಿನ್ನಲ್ಲೇ ಎಲ್ಲ ತುಂಬಿಕೊಂಡಿದೆ. ಇವನ್ ನಾವು ಕವಚ ಮಾಡ್ಕೋಬೇಕಾದ್ರೂ ನಮ್ಮ ಒಂದೊಂದು ದೇಹದ ಒಂದೊಂದು ಸ್ಥಾನದಲ್ಲೂ ಕೂಡ ಅದನ್ನ ಮಾಡ್ಕೋತೀವಿ. ಇವನ್ ನಾವು ದಿಗ್ಬಂಧನ ಮಾಡ್ಕೋಬೇಕಾದ್ರೂ ದೇವ್ರ ಪೂಜೆ ಮಾಡಿ ಕರ್ಸ್ ಕೂಡಿಸಿದಾಗ ಒಂದೊಂದನ್ನೇ ಹೇಳ್ಕೊತಿದ್ವಿ. ಓಂ ಹ್ರೀಂ ಶಿರಸೆ ಸ್ವಾಹ ಎಲ್ಲ ಒಂದೊಂದಕ್ಕೂ ಒಂದೊಂದು ದೇವ್ರನ್ನ ಕರೆದಾಗ್ಲು. ಸೊ ಆ ರೀತಿ ದೇವ್ರು ನನ್ನ ಒಳಗೂ ಇದ್ದಾನೆ, ನನ್ನ ಹೊರಗೂ ಇದ್ದಾನೆ. ಸೊ ನಮ್ಮಿಬ್ಬರ ಮಧ್ಯದ ಗ್ಯಾಪ್ ಎನರ್ಜಿಲೂ ಇದ್ದಾನೆ. ಅದನ್ನ ನಾವು ಹೆಂಗೆ ಕನೆಕ್ಟ್ ಮಾಡ್ಕೋತೀವಿ ಅನ್ನೋದು. ಶಿವಂದು ನೀವು ಧ್ಯಾನ ಮಾಡ್ತಾ ಹೋದಾಗ ತುಂಬಾ ಸುಲಭ. ಸೊ ನಾನು ಜನಗಳಿಗೆ ಏನ್ ಹೇಳೋದು ಅಂದ್ರೆ, ಕಾಲಭೈರವನ್ನೇ ನೀವು ಇಮಿಡಿಯೇಟ್ ಆಗಿ ಶುರು ಮಾಡ್ಬೇಕು ಅಂತಿಲ್ಲ. ಮೊದಲು ನೀವು ಫಸ್ಟ್ ಶಿವನ್ ಎನರ್ಜಿನ ಬರ್ಸ್ಕೊಂಡು ಶುರು ಮಾಡಿ ನಿಮ್ಮ ದೇಹದಲ್ಲಾಗುವಂತ ಬದಲಾವಣೆಗಳಲ್ಲಿ. ಇನ್ನೊಂದು ಪರಮ ಮುಖ್ಯ, ನಾನು ನೀವು ಅವತ್ತಿನ ಮಾತಾಡ್ಬೇಕು ಅಂದ್ಕೊಂಡಿದ್ದು, ರುದ್ರಾಕ್ಷಿ. ಎಲ್ರಿಗೂ ಈ ಪ್ರಶ್ನೆ ಇದೆ, ನಾವು ರುದ್ರಾಕ್ಷಿ ಹಾಕೋಬಹುದಾ, ನಾವು ತುಳಸಿ ಹಾಕೋಬಹುದಾ, ನಾವು ರುದ್ರಾಕ್ಷಿ ಇಟ್ಕೊಂಡು ಜಪ ಮಾಡ್ಬೋದಾ, ನಾವು ಹೆಣ್ಮಕ್ಳ ಗಂಡ್ಮಕ್ಳ, ಆಮೇಲೆ ಒಬ್ರು ಇದನ್ನ ಹೇಳ್ತಾರೆ ಒಬ್ರು ಅದನ್ನ ಹೇಳ್ತಾರೆ, ನಾವೇನ್ ಮಾಡ್ಬೇಕು ಅನ್ನೋದು ಎಲ್ರಿಗೂ ಪ್ರಶ್ನೆ ಇದೆ. ನನಗೂ ನಿಮ್ಗೂ ತುಂಬಾ ಜನ ಕೇಳಿದ್ರು ಅಲ್ಲಿ ಪಾಡ್ಕಾಸ್ಟ್ ಅಲ್ಲೂ. ರುದ್ರಾಕ್ಷಿ ಎಲ್ರೂ ಹಾಕೋಬಹುದು, ಆ ರೀತಿ ಹಾಕೋಬಾರ್ದು ಅನ್ನೋದು ಯಾವ ಕಂಡೀಷನ್ನು ದೇವರು ಎಲ್ಲೂ ಉಲ್ಲೇಖಿಸಲ್ಲ. ಆಮೇಲೆ ರುದ್ರಾಕ್ಷಿನ ಇಟ್ಕೊಂಡು ನೀವೇನ್ ಜಪ ಮಾಡ್ತಿರೋ, ಕೆಲವ್ರು ಹೇಳ್ತಾರೆ ಅದನ್ನಲ್ಲೇ ಮನೇಲಿ ಇಟ್ಬಿಡಿ ಅಂತ ಹೇಳ್ತಾರೆ. ಆದ್ರೆ ಕಲಿಯುಗದಲ್ಲಿ ನಾನು ಹೇಳ್ತೀನಿ, ನೀವು ಮನೇಲಿ ಇಟ್ಬಿಟ್ಟು ಹೋಗೋದಲ್ಲ, ಕಲಿಯುಗದಲ್ಲಿ ಎವ್ರಿ ಸ್ಟೆಪ್ಪು ನಿಮ್ಗೊಂದು ಯುದ್ಧ ನಡೆದಂಗೆ ನಡೀತಿರುತ್ತೆ. ಸೊ ನೀವೇ ಹಾಕೊಂಡು ಹೋಗ್ಬೇಕದ ಎನರ್ಜಿನ ಪ್ರಸರಿಸಕ್ಕೆ, ಒಂದು ನಿಮಗ್ ನೀವು ಪ್ರೊಟೆಕ್ಷನ್ ತಗೊಳ್ಳೋದಕ್ಕೆ. ನೀವು ಏನೋ ಮುಕ್ತಿ ಮಾರ್ಗದಲ್ಲಿ ಸಾಧನೆ ಮಾಡ್ತಿದ್ರ, ನೀವೇನೋ ಹೊರಗೋಗಿ ಫೈಟೇ ಮಾಡ್ತಿಲ್ಲ ಅಂದ್ರೆ ನಿಮಗ್ ಬೇಕಾಗಿರಲ್ಲ. ಆದ್ರೆ ರುದ್ರಾಕ್ಷಿನ ನೀವು ಜಪ ಮಾಡಿದಷ್ಟು ನೀವು ಹಾಕೊಂಡಷ್ಟು ನಿಮ್ಗೊಂದು ಆರಾ ಕ್ರಿಯೇಟ್ ಆಗುತ್ತೆ. ನಿಮ್ಗೇನೋ ಒಂದು ನೆಗೆಟಿವಿಟಿ ಬಂದಾಗ್ಲೂ ತಾನೇ ಕ್ಲೆನ್ಸ್ ಆಗ್ತಾ ಹೋಗುತ್ತೆ. ಆಮೇಲೆ ರುದ್ರಾಕ್ಷಿ ನಿಮ್ಮನ್ನ ಪರಮಾತ್ಮನಿಗೆ, ಶಿವನಿಗೆ ಹತ್ರಕ್ಕೆ ಕರ್ಕೊಂಡು ಹೋಗುತ್ತೆ. ಯಾಕೆಂದ್ರೆ ಬೋಧ ಎನರ್ಜಿ ಮ್ಯಾಚ್ ಆಗ್ತಾ ಹೋಗುತ್ತೆ, ಎನರ್ಜಿ ಕನೆಕ್ಟ್ ಮಾಡುತ್ತೆ ನಿಮ್ಮನ್ನ. ಆಮೇಲೆ ನಿಮ್ಗೆ ಎಗೇನ್ ರುದ್ರಾಕ್ಷಿ ಹಾಕೊಂಡ್ಬಿಟ್ರೆ ನಾನು ಸ್ವಾಮೀಜಿ ಆಗಿ ಹೋಗ್ತೀನ, ರುದ್ರಾಕ್ಷಿ ಹಾಕೊಂಡ್ಬಿಟ್ರೆ ನನಗೆ ವೈರಾಗ್ಯ ಬಂದ್ಬಿಡುತ್ತಾ, ನನಗೆ ಸಂಸಾರ ಇಷ್ಟ ಆಗಲ್ವಾ, ಅದೆಲ್ಲ ಸುಳ್ಳು. ನಿಮ್ಗೆಲ್ಲವೂ ಇಷ್ಟ ಆಗುತ್ತೆ. ಶಿವ ರುದ್ರಾಕ್ಷಿ ಹಾಕೊಂಡೆ ಪಾರ್ವತಿನ ಪಕ್ಕದಲ್ಲಿ ಕೂಡ್ಸ್ಕೊಂಡಿರ್ಲಿಲ್ವಾ? ಅವನೊಂದು ದಿನ ಪಾರ್ವತಿನ ಬಿಟ್ಟು ಹೋದಂತ ಅವನಲ್ಲ ಪಾಪ, ಸತಿಗೋಸ್ಕರ ಎಷ್ಟು ಕಣ್ಣೀರೇ ಹಾಕೊಂಡಿದಾನ ಅವನು. ಆತರ ನೀವು ಸಂಸಾರದಲ್ಲಾದ್ರೂ ಇರ್ಲಿ, ಯಾವ್ದ್ರಲ್ಲಾದ್ರೂ ಇರ್ಲಿ, ನಿಮಗೆ ಪ್ರೊಟೆಕ್ಷನ್ನು, ನಿಮಗೆ ಎನರ್ಜಿ, ನಿಮಗ್ ವೈಬ್ರೇಷನ್ ಬೇಕು ಅಂತಂದಾಗ ನೀವೆಲ್ಲರೂ ರುದ್ರಾಕ್ಷಿಯನ್ನಾಗ್ಲಿ, ತುಳಸಿನಾಗ್ಲಿ, ಯಾವುದೇ ಮಣಿಯನ್ನಾಗ್ಲಿ ನೀವು ಧರಿಸಬಹುದು. ದರ್ ಇಸ್ ನೋ ಕಂಡೀಷನ್. ಅಂದ್ರೆ ಪರಮಾತ್ಮನೇ ಕಂಡೀಷನ್ ಹಾಕದೆ ಇದ್ದಾಗ ಒಬ್ಬ ಸಾಮಾನ್ಯ ಮನುಷ್ಯ ಯಾರೋ ಒಬ್ರು ಹಿಂಗ್ ಮಾಡ್ಬೇಡಿ, ಹಂಗ್ ಮಾಡ್ಬೇಡಿ, ಹಂಗ್ ಮಾಡ್ಬಾರ್ದಂತೆ, ಹಿಂಗ್ ಮಾಡ್ಬಾರ್ದಂತೆ ಅಂತ ಕೇಳಿದ್ರೆ ಅದು ನಮ್ ತಪ್ಪಾಗತ್ತೆ. ನಾವು ದೇವ್ರ ಮಾತು ಕೇಳ್ಬೇಕಾ, ಮನುಷ್ಯರ ಮಾತು ಕೇಳ್ಬೇಕಾ ಅಂತ. ಇನ್ನ ಕೆಲವರು ಶಿವನ್ ಮಂತ್ರನೇ ಹೇಳ್ಬೇಡಿ ನೀವು, ಶಿವ ನಿಮ್ಗೆ ವೈರಾಗ್ಯ ತರಿಸ್ಬಿಡ್ತಾನೆ, ನೀವು ಮೋಕ್ಷ ಕೊಟ್ಟೋಗ್ಬಿಡ್ಬೇಕಾಗತ್ತೆ ಅಂತ. ಸರ್, ನಾವೆಷ್ಟು ವರ್ಷ ಅಂತ ಇಲ್ಲೇ ಇರಕ್ಕಾಗತ್ತೆ ಭೂಮಿ ಮೇಲೆ? ನಾವು ಹೋಗ್ಲೇಬೇಕು ತಾನೇ ಮುಕ್ತಿ ಮಾರ್ಗಕ್ಕೆ. ಅದು ನಮ್ಗೆ ಪ್ರಜ್ಞಾನವನ್ನು ಇಟ್ಕೊಂಡು ನಾವ್ ಈಗ್ಲಿಂದಾನೇ ಶುರು ಮಾಡ್ಕೊಂಡ್ಬಿಟ್ರೆ, ಅವನು ಅದನ್ನೇ ಹೇಳ್ತಾನೆ, ವಿವೇಕಿಯಾಗಿ ಬದುಕು ಅಂತಾನೆ ಪರಮಾತ್ಮ. ನಿನ್ಗೆಲ್ಲಾ ಗೊತ್ತಿದ್ದು ಅವಿವೇಕಿಯಾಗಿ ಬದುಕ್ತೀನಿ ಅಂತ ಹೇಳಿದ್ರೆ ಅದು ನಿನ್ ತಪ್ಪು. ನೀನು ವಿವೇಕಿಯಾಗಿ ಬದುಕಿ ಅದು ಕೃಷ್ಣ ಪ್ರಜ್ಞೆಯನ್ನು ಅಳವಡಿಸ್ಕೋತೀಯೋ, ಶಿವತತ್ವವನ್ನು ಅಳವಡಿಸ್ಕೋತೀಯೋ, ನೀನ್ ಅಳವಡಿಸ್ಕೊಂಡು ನಡಿಯಪ್ಪ. ಮೊದಲು ನೀನ್ ವಾಕ್ ಮಾಡಕ್ ಶುರು ಮಾಡಿದ್ರೆ ತಾನೇ ನಾನ್ ನಿನ್ ಕೈ ಹಿಡಿದು ನಡೆಸಬಹುದು. ಅಲ್ಲ, ಕೆಲವ್ರು ಹೆಂಗೆ ಅಂದ್ರೆ ಇನ್ನು ಮಾಡೇ ಇರಲ್ಲ, ಮುಂಚೆನೆ ಹತ್ತ ಡೌಟ್ಗಳು. ನಾವು ಸೋಮವಾರ ಹಾಕ್ಬೋದಾ, ಇದು ತೆಗಿಬೋದಾ, ಅಥವಾ ನಾವು ಮನೇಲಿ ನಾನ್ ವೆಜ್ ತಿಂತೀವಿ, ಅಥವಾ ನಾಳೆ ಎಲ್ಲೋ ನಾನು ಹೋಗ್ಬೇಕು,
ಅಂದ್ರೆ ನೀವ್ ಫಸ್ಟ್ ಹಾಕಿ ಹೌದು. ಫಸ್ಟ್ ಶುರು ಮಾಡಿ. ಅಲ್ಲ, ನಾನ್ ವೆಜ್ ತಿನ್ನೋರು ವೆಜ್ ತಿನ್ನೋರು ಅನ್ನೋದು ಇಲ್ಲಿ ಕೌಂಟಿಗೆ ಬರೋದೇ ಇಲ್ಲ. ನಿಮ್ಮ ಭಕ್ತಿನೇ ಬೇರೆ, ನಿಮ್ಮ ಆಚರಣೆಗಳು ತಾನಾಗೇ ದೇವ್ರೇ ಬದಲಾಯಿಸ್ತಾ ಹೋಗ್ತಾರೆ ಮುಂದಕ್ಕೆ. ನೀವು ನಾನ್ ವೆಜ್ಜೇ ತಿಂತೀರಿ, ನಿಮಗೆ ನಿಮ್ಮ ಮನಸ್ಥಿತಿ, ನಿಮ್ಮ ಪೂಜೆ ಪುನಸ್ಕಾರಗಳು ಧ್ಯಾನದಲ್ಲಿ ನಿಮ್ಗೆ ನೀವೇ ಗೋಚರಿಸ್ತಾ ಹೋಗುತ್ತೆ. ನಿಮ್ಮ ಬೆಳವಣಿಗೆನೂ ನೀವು ಗಮನಿಸ್ತೀರಾ, ನೀವೇ ಬದಲಾವಣೆಗಳನ್ನ ತಂದುಕೋತೀರಾ ನಿಮ್ ಸುತ್ತಲೂ. ಯಾವ ತರ ಫ್ರೆಂಡ್ಸ್ ನ ಇಟ್ಕೋಬೇಕು, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಾನ್ ಸತ್ಸಂಗದಲ್ಲೇ ಬದುಕಬೇಕಾ, ನನ್ಗೆ ಯಾವ ರೀತಿ ಇರಬೇಕು, ನನ್ನ ದಿನ ಕೈಂಕರ್ಯಗಳನ್ನು ಏನ್ ಮಾಡಬೇಕು, ನೀವೇ ಬದಲಾಗ್ತೀರಾ. ನೀವು ಶುರು ಮಾಡಬೇಕು. ಕಿಂಡರ್ ಗಾರ್ಡನ್ ಅಥವಾ ಫಸ್ಟ್ ಸ್ಟ್ಯಾಂಡರ್ಡ್ ಓದಕ್ ಶುರು ಮಾಡಿದ್ರೆ ಆಮೇಲೆ ನಮಗ್ ಗೊತ್ತಾಗುತ್ತೆ ನಾವು ಡಿಗ್ರಿ ಮುಗಿಸ್ತೀವ, PhD ಮುಗಿಸ್ತೀವ, ಡಾಕ್ಟರೇಟ್ಗೆ ಮುಂದಕ್ಕೆ ಹೋಗ್ತೀವ, ಏನ್ ಮಾಡ್ಕೊಳ್ತೀವಿ ಅಂತ ಅನ್ನೋದನ್ನ. ಈ ತರ ಡೌಟ್ಸ್ ನ ಇಟ್ಕೊಳ್ಳೇಬೇಡಿ. ಆಮೇಲೆ ಶಿವನ್ ಮಂತ್ರನ ಹೇಳ್ಬೋದಾ ಬಿಡ್ಬೋದಾ ಅದನ್ನು ಏನು ಡೌಟ್ ಇಟ್ಕೋಬೇಡಿ. ದೇವ್ರು ಇರೋದೇ ನಮಗೋಸ್ಕರ. ಆಮೇಲೆ ಎಷ್ಟೋ ಜನ ನಾವೆಲ್ಲ ಹುಟ್ಟತಾನೆ ನಮ್ಮ ಮನೆ ದೇವ್ರೇ ಶಿವ. ಈಗ ಕಾಳಭೈರವಂಗೂ ಮತ್ತೆ ಕಾಳಿಗೂ ಏನ್ ಸಂಬಂಧ? ಅಥವಾ ಕಾಳಭೈರವ ಭೈರವಿ ಇವರಿಬ್ಬರಿಗೂ ಏನ್ ಸಂಬಂಧ? ಆಕ್ಚುಲಿ ಎಲ್ಲವೂ ಎನರ್ಜಿಯೇ. ಇವಾಗ ಶಿವನ್ಗೆ ಪಾರ್ವತಿ ಹೇಗಿರ್ತಾಳೋ, ಕಾಲಭೈರವಂಗೆ ಭದ್ರಕಾಳಿನೂ ಇರ್ತಾರೆ, ಇಲ್ಲಾಂದ್ರೆ ವೀರಭದ್ರಂಗೂ ಭದ್ರಕಾಳಿ ಅಥವಾ ಭೈರವಂಗೆ ಭೈರವಿ. ಇವೆಲ್ಲ ಏನಂದ್ರೆ ಅವಂದೇ ಒಂದು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ. ಇವಾಗ ಶಿವ ಹೆಂಗೆ ಫೆರೋಷಿಯಸ್ ಆಗಿ ಅಂದ್ರೆ ಭಯಾನಕವಾಗಿ ಒಂದೊಂದೊಂದೊಂದು ಅವತಾರಗಳನ್ನ ತಗೊಂಡಂಗೆ ಕಾಳಿದೂ ಒಂದೊಂದೊಂದೊಂದು ಬಂತು. ದಶಮಹಾವಿದ್ಯೆಯಲ್ಲಿ ಕಾಳಿನೂ ಬರ್ತಾಳೆ, ಭೈರವಿನೂ ಬರ್ತಾಳೆ. ಅದರಲ್ಲೇ ಚಿನ್ನಮಸ್ತಾನ, ಧೂಮಾವತಿ ಎಲ್ಲ ಇದೆಯಲ್ಲ, ಆ ರೀತಿ ಒಂದೊಂದೊಂದೊಂದು ಬರ್ತಾ ಹೋಗುತ್ತೆ. ಭೈರವ ಈ ತರ ಸ್ಮಶಾನದಲ್ಲಿ ನೆಲೆಸಿರುವಂತಹ ದಂಡವನ್ನ ಹಿಡ್ಕೊಂಡ್ರು ದಂಡ ಹಿಡ್ಕೊಂಡಿರೋದಕ್ಕೂ ಸಿಂಬಾಲಿಕ್ ಆಗಿ ಏನು ಅಂತ ಹೇಳಿದ್ರೆ, ಫಸ್ಟ್ ನಿಮ್ಗೆ ಹೊಡೆಯೋದು. ಇವನ್ ನೀವು ಕಾಶಿ ಕಾಲಭೈರವಂಗೆ ಹೋದ್ರೆ ಹಿಂಗ್ ಬಗ್ಗಿಸ್ಬಿಟ್ಟು ಬೆನ್ ಮೇಲೆ ಹೊಡಿತಾರೆ. ಯಾಕೆ ಅಂದ್ರೆ ನಮ್ಮ ಸ್ಪೈನಲ್ ಕಾರ್ಡ್ ಅಲ್ಲಿ ನಮ್ಮ ಎಲ್ಲಾ ಜನ್ಮದ ಅಣುವಂಶೀಯತೆ ಜೀನ್ಸ್ ಮೂಲಕ ನನ್ನ ಸ್ಪೈನಲ್ ಕಾರ್ಡ್ ಅಲ್ಲಿ ಗೊತ್ತಾಗಿರುತ್ತೆ ನಾನು ಎಷ್ಟು ಜನ್ಮಗಳಿಂದ ಯಾರ ಮೊಮ್ಮಗಳು, ಯಾರೇನು, ಹೆಂಗಿಂದ ಬಂದಿದೀವಿ ಅನ್ನೋದು. ಅಲ್ಲೇ ಸರಿ ಹೋಗ್ಬೇಕು. ಬಗ್ಗಿಸ್ಬಿಟ್ಟು ಬೆನ್ ಮೇಲೆ ಹೊಡೆಯೋದು ನಮ್ಗೆ ಏನ್ ಅರ್ಥ ಏನದಕ್ಕೆ? ಅದು ಎಲ್ಲಾ ಜನ್ಮಗಳಿಂದ. ಹಳೆ ಕಾಲದಲ್ಲಿ ಗುರುಕುಲ ಪದ್ಧತಿಲೂ ಇನ್ನೊಂದಿತ್ತು ಇದೇ ತರ ಬೆನ್ಮೇಲ್ ಹೊಡೆಯೋ ಅಂತದ್ದು. ಮತ್ತೆ ನಮ್ಮ ಇವನ್ ರಾವಣ ಅಸ್ಟ್ರಾಲಜಿಲೂ ಕೂಡ ನಮ್ಮ ಹೆಬ್ಬೆಟ್ಟನ್ನ ತಗೊಂಡು, ಅವಾಗ ಬಿಡಿ, ಇವಾಗೆಲ್ರು ನಾವು ಸಿಗ್ನೇಚರ್ ಹಾಕಕ್ ಮುಂಚೆ ಸಿಗ್ನೇಚರ್ ಹಾಕಕ್ ಬರಲ್ಲ ಅಂದ್ರೂ ಹಳ್ಳಿಲಿ ಹೆಬ್ಬೆಟ್ಟಲ್ಲಿ ತಗೋತಿದ್ರು ಹಳೆ ಕಾಲದಲ್ಲೇ. ಈಗ ಇನ್ನೇನ್ ಬಂದಿದೆ ನಮ್ದು ಬಯೋಮೆಟ್ರಿಕ್. ಈಗ ಬಯೋಮೆಟ್ರಿಕ್ ಅಲ್ಲಿ ತಿರ್ಗಾ ಫಿಂಗರ್ ಪ್ರಿಂಟ್ಸ್ ತಗೋತಿದ್ದಾರೆ. ನಿಮ್ಮ ಫಿಂಗರ್ ಪ್ರಿಂಟ್ಸ್ ತರ ಜಗತ್ತಲ್ಲಿ ಯಾರ್ದು ಮ್ಯಾಚ್ ಆಗಲ್ಲ. ಎಲ್ರಿಗೂ ನಮ್ಮ ಜೀನ್ಸ್ ಡಿಫರೆಂಟ್ ಆಗಿರುತ್ತೆ. ನನ್ನ ಜೀನ್ಸು ನಿಮ್ ಜೀನ್ಸು ಅವ್ರದೆಲ್ಲ ಅನುವಂಶೀಯತೆ ಬೇರೆ ಆಗಿರುತ್ತೆ. ಅದು ಒಂದಾಗಿರಕ್ ಸಾಧ್ಯನೇ ಇಲ್ಲ. ಹಳೆ ಕಾಲದ ಗುರುಕುಲದಲ್ಲೂ ಕೂಡ ಚಿಕ್ಕ ಮಕ್ಕಳನ್ನ ಕರ್ಕೊಂಡೋದ್ರೆ ಒಂದ್ ಬಿಳಿ ಗೋಡೆ ಮೇಲೆ ಹಿಂಗ್ ಹೆಬ್ಬೆಟ್ಟಲ್ಲಿ ತಗೊಳ್ಳೋರು ಎಲ್ಲ ಮಾರ್ಕ್ಗಳನ್ನ. ಅವಾಗ ಹೋಗೋ ನೀನ್ ಅಡ್ಗೆ ಮಾಡಕ್ಕೆ ಲಾಯಕು, ನೀನ್ ಹೋಗೋ, ನೀನು ಬಿಲ್ವಿದ್ಯೆ ಕಲಿಬೇಕು, ನೀನ್ ಹೋಗೋ ಗದಾ ವಿದ್ಯೆ ಕಲಿಬೇಕು. ತುಂಬಾ ಚೆನ್ನಾಗಿ ಏನ್ ಗೊತ್ತಾ, ತುಂಬಾ ಬ್ಯೂಟಿಫುಲ್ ಆಗಿರೋದು, ಪಂಚಪಾಂಡವರನ್ನ ಗಮನಿಸಿದಿರಾ? ಅವ್ರು 5 ಜನ ಒಂದೇ ತರ ವಿದ್ಯೆ ಕಲ್ತಿರೋರಲ್ಲ. ಧರ್ಮರಾಯ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಮಾಸ್ಟರು, ಅರ್ಜುನ ಬಿಲ್ವಿದ್ಯೆಯಲ್ಲಿ ಮಾಸ್ಟರು, ಇವನು ಭೀಮ ಗದಾಯುದ್ಧದಲ್ಲಿ ಮಾಸ್ಟರು, ಇನ್ನ ಇವನು ನಕುಲ ಸಹದೇವರು ಯುದ್ಧ ಭೂಮಿಯಲ್ಲಿ ಒಬ್ಬ ರಥ ಓಡ್ಸಕ್ಕೆ, ಮತ್ತೆ ಹಾರ್ಸ್ ರೈಡಿಂಗ್ ಅಲ್ಲಿ, ಮತ್ತೆ ಪ್ರಾಣಿಗಳನ್ನ ಸಾಕೋದಕ್ಕೆ, ಪ್ರಾಣಿಗಳನ್ನ ಪಳಗಿಸೋದಕ್ಕೆ ಅವ್ರವ್ರದೇ ಆದ ಒಂದು ಕೆಲಸದಲ್ಲಿ ಪಾಂಡಿತ್ಯವನ್ನ ಪಡ್ಕೊಂಡಿದ್ರು. ಅದೇ ಬ್ರಿಟಿಷರು ಮತ್ತೆ ಬೇರೆ ದೇಶದವ್ರು ಬಂದು ನಮಗೆ ವಿದ್ಯಾಭ್ಯಾಸವನ್ನ ಬದಲಾಯಿಸಿ, ನಮ್ಮ ಎಜುಕೇಶನ್ ಸಿಸ್ಟಮ್ನ ಬದಲಾಯಿಸಿ, ನಮ್ಮನ್ನೆಲ್ಲ ಕೋತಿಗಳ ತರ ಎಲ್ರೂ ಮರ ಹತ್ತಬೇಕು, ಮೀನುಗಳ ತರ ಎಲ್ರೂ ಈಜಬೇಕು ಅಂತ ಎಲ್ರು ಒಂದೇ ಜಾಗಕ್ಕೆ ಕೂಡ್ ಹಾಕಿದ್ರು. ಇವತ್ತಿಗೂ ಕೂಡ ಯಂಗ್ಸ್ಟರ್ಸ್ ಅನ್ಕೊಂತಾರ, ಅಯ್ಯೋ ಮೇಡಮ್ ನನ್ಗೇನೋ ಆಗ್ಬೇಕು ಅಂತ ಇಷ್ಟ ಆಯ್ತು, ಸುಮ್ನೆ ಇಂಜಿನಿಯರಿಂಗ್ ಓದ್ದೆ, ನನ್ಗೇನೋ ಆಗ್ಬೇಕು ಅನ್ಕೊಂಡಿದ್ದೆ, ನಾನು ಅನ್ಕೊಂಡಿದ್ದಾಗ್ಲಿಲ್ಲ, ಸುಮ್ನೆ ಡಿಗ್ರಿ ಮಾಡಿದೆ MBA ಅಂತ ಹೇಳ್ತಾರೆ. ಆಮೇಲೆ ನಾವು ಓದಿರೋದು ಯಾವುದು ನಮ್ಮ ಜೀವನಕ್ಕೆ ಎಜುಕೇಶನ್ ಹೆಲ್ಪ್ ಆಗಿರಲ್ಲ. ಸುಮ್ಮನೆ ಒಂದು ಸರ್ಟಿಫಿಕೇಟ್ ತಗೋಬೇಕು ಅನ್ನೋದಕ್ಕೆ ಓದಿರ್ತೀವಿ. ಅದೇ ನೋಡಿ ನಮ್ಮ ಹಳೆ ಕಾಲದ ಪದ್ಧತಿಯಲ್ಲಿ ನಮ್ಮ ಅನುವಂಶೀಯತೆ ಮತ್ತೆ ನಮ್ಮ ತಾತ ಏನೋ ಆಗಿದ್ರು ಅಂದ್ರೆ ನನಗೇನೋ ಬಂದಿರುತ್ತೆ ಪರಂಪರಾಗತವಾಗಿ ನನ್ನ ಜೊತೆಯಲ್ಲಿ. ಅದು ನನ್ನ ಹೆಬ್ಬೆಟ್ಟಿಂದ, ನನ್ನ ಮಾರ್ಕಿಂದ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಆವಾಗ ರೂಪಾ ನೀನ್ ಒಳ್ಳೆ ಗುಡ್ ಡ್ಯಾನ್ಸರ್ ಅಮ್ಮ, ನೀನ್ ಮುಂದೆ ಡ್ಯಾನ್ಸರ್ ಆಗ್ತೀಯ ಹೋಗು. ಆವಾಗ ರಾಜೇಶ್ ಜಿ ನೀವು ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಆಗ್ತೀರಾ ಹೋಗಿ. ಇನ್ನೊಬ್ಬ ಯಾರೋ ಬಂದ್ರೆ ನೀನು ಬಿಲ್ವಿದ್ಯೆ ಚೆನ್ನಾಗಿ ಮಾಡ್ತೀಯಾ ಹೋಗು, ನೀನೊಬ್ಬ ರಾಜಕೀಯ. ಸೊ ನಮ್ಗೆ ಇಂಡಿವಿಜುವಲಿ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಆ ಟ್ಯಾಲೆಂಟ್ ಪ್ರಕಾರನೇ ನಾವು ಓದ್ಕೊಂಡು ಹೋಗ್ಬೇಕು. ಇವತ್ ನೋಡಿ ಎಲ್ರನ್ನೂ ಕೂಡ್ಸಿ, ಎಲ್ರು 10th ಸ್ಟ್ಯಾಂಡರ್ಡ್ ಪಾಸ್ ಆಗಿ, ಎಲ್ರು PUCಗೆ ಹೋಗಿ, ಎಲ್ರು ಡಿಗ್ರಿ ಮುಗಿಸಿ ಅಂತ ಹೇಳಿ ಆಮೇಲೆ ಹೋಗಿ ಬಂದ್ಮೇಲೆ ಏನು ಅನ್ನೋದೇ ಗೊತ್ತಿಲ್ಲ ನಮ್ಗೆ. ಡಿಗ್ರಿ ಮುಗೀತು, ಎಲ್ರಿಗೂ ಮದ್ವೆ ಮಾಡಿ,
ಎಲ್ಲ ಒಂದೇ ತರ ಫಿಕ್ಸ್ ಅಲ್ಲ, ಈಗ ಮಾಡ್ತಾರೆ. PUC ಆದ ತಕ್ಷಣ ಬಹುತೇಕ ಮಂದಿ 99% ಅಟ್ಲೀಸ್ಟ್ 90% ತಂದೆ ತಾಯಿಗಳು ಯೋಚನೆ ಮಾಡೋದು ಒಂದು, ಇಲ್ಲ ಇಂಜಿನಿಯರ್ ಆಗ್ಬೇಕು, ಇಲ್ಲ ಡಾಕ್ಟರ್ ಆಗ್ಬೇಕು ಅಷ್ಟೇ. ಇಲ್ಲ MBA ಇವಾಗ ಇವಾಗ ಅಲ್ಲ, ಹೊರಗಡೆ ಎಷ್ಟು ಆಪ್ಷನ್ಸ್ ಇದೆ. ಅಲ್ಲ, ಬೇರೆದನ್ನ ಜನ ಹೆದರ್ಕೊಂಡ್ಬಿಡ್ತಾರಲ್ಲ. ಫಿಲಾಸಫಿನೇ ಹೇಳಿದ್ನಲ್ಲ, ನಾನು ಒಬ್ಳೆ ಓದಿದಾಗ ಜನ ಹೆದರ್ಕೊಂಡ್ಬಿಡ್ತಾರೆ. ಆಮೇಲೆ ನಿಮ್ಗೆ ಜಾಬ್ ಓರಿಯೆಂಟೆಡ್ ಕೋರ್ಸನ್ನೇ ಮಾಡ್ಬೇಕು, ಕೆಲಸ ಸಿಗಲ್ಲ. ಅಥವಾ ಅಕ್ಕಪಕ್ಕದ ಮನೆಯವರು ನೋಡಿ ಇಂಜಿನಿಯರಿಂಗ್ ಓದಿದಾಗ, ಏನ್ರಿ ನಿಮ್ಮ ಮಗ ಪುರೋಹಿತರ ತರ ಫಿಲಾಸಫಿ ಓದಿದಾನೆ ಅಂತ ಅದನ್ನ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಇಲ್ಲ ಇನ್ನೇನೋ ಹೊಸ ಬಿಸ್ನೆಸ್ ಮಾಡ್ತೀನಿ, ಅಪ್ಪ ಅಮ್ಮನೇ ಮೊದಲು ಹೆದರ್ಸ್ಬಿಡ್ತಾರೆ, ನೀನ್ ಅದ್ ಮಾಡಕ್ ಹೋಗ್ಬೇಡ, ನಿಂಗೆ ಬುದ್ಧಿ ಇಲ್ಲ ಅಂತ. ಯಾಕೆಂದ್ರೆ ಅವ್ರು ಪೂರ್ತಿ ಕಲ್ತಿರಲ್ಲ ಅಂತ. ಸೊ ಈ ರೀತಿ ಏನಕ್ಕೆ ಕಾಲಭೈರವನಲ್ಲಿ ಬೆನ್ನಿಗೆ ಹೊಡಿತಾರೆ ಅಂದ್ರೆ, ನಮ್ಮ ಸ್ಪೈನಲ್ ಕಾರ್ಡ್, ನಮ್ಮ ಇದಿರುತ್ತಲ್ಲ ಮೇರುದಂಡ. ಇವನ್ ನಾವು ಧ್ಯಾನ ಮಾಡ್ಬೇಕಾದ್ರೂ ನಾವು ಇಡಾಪಿಂಗಳ ಹಿಂಗ್ ಹೋಗಿದ್ದಾಗ ಸುಷುಮ್ನ ನಾಡಿ, ಬ್ರಹ್ಮರಂಧ್ರ ನನ್ನ ಮೇರುದಂಡದಲ್ಲೇ ಹಾದು ಹೋಗಿರುತ್ತೆ. ಸೊ ನನ್ನ ಕುಂಡಲಿನಿ ಜಾಗೃತವಾಗಬೇಕು ಅಂದ್ರೂ ನನ್ನ ಮೇರುದಂಡ ಸರಿಗಿರ್ಬೇಕು ಅಂತ ಅನ್ನೋದು. ಸೊ ಅದಕ್ಕೆ ಫಸ್ಟ್ ಅದ್ರ ಮೇಲೆ ಪಟ ಅಂತ ಹೊಡೆಯೋದು. ಅದೆಲ್ಲ ಪದ್ಧತಿ ಮೊದ್ಲಿಂದಾನು ಇತ್ತು ನಮ್ಗೆ. ನಾವ್ ಹೇಗೆ ಇಂಡಿಪೆಂಡೆಂಟ್ಲಿ ಬುದ್ಧಿವಂತರಾಗ್ತೀವಿ, ಮತ್ತೆ ನಮ್ ಕರ್ಮ ಕಳಿಬೇಕು ಅಂದ್ರೂ ನಮ್ಮ ಬೆನ್ಮೇಲೆ ಹೊಡಿಸ್ಕೋಬೇಕು. ಹಳೆ ಕಾಲದಲ್ಲಿ ಗೊತ್ತಾ, ನಮ್ಮನ್ನ ಬಗ್ಸಿ ಬೆನ್ಮೇಲೆ ಹೊಡಿಯೋರು. ಹಿಂಗೆಲ್ಲ ಇಲ್ಲೆಲ್ಲ ಹೊಡಿಯಕ್ ಬರಲ್ಲ ನೋಡಿ. ಚಿಕ್ಕ ವಯಸ್ಸಲ್ಲಿ ನಾವು ತಪ್ಪು ಮಾಡಿದ್ರು ಬೆನ್ಮೇಲೆ ಹೊಡಿಯೋರು. ಸೊ ನನ್ನ ಕರ್ಮ ಕಳಿಬೇಕು ಅಂದಾಗ್ಲೂ ನನ್ನ ಬೆನ್ಮೇಲೆ ಹೊಡಿಬೇಕು. ಒಂದ್ ಶನಿ ಹೆಗ್ಲೇ ಇರ್ತಾನೆ ಅಂತ ಹೇಳ್ದಾಗ್ಲೂ ಬೆನ್ನಿಂದಾನೇ ಹೋಗಿಸ್ಕೋತಾರೆ. ಸೊ ನೀವು ಶಿವನ್ ಮುಂದೆ ಪೂರ್ತಿ ದಂಡವತ್ ಪ್ರಣಾಮ, ಪೂರ್ತಿ ನೀನು ಶರಣಾಗತಿಯನ್ನ ತಗೊಂಡು ನಮಸ್ಕಾರ ಮಾಡಿದಾಗ್ಲೂ ನಿನ್ನ ಬೆನ್ನ ಮೇಲೆ ನಿನ್ನ ಕರ್ಮಗಳನ್ನ ಕಳಿಬೇಕು ಅನ್ನೋದಕ್ಕೆ ಆ ರೀತಿಯಾಗಿ ಮಾಡ್ತಾರೆ. ಅಂಡ್ ನೀವ್ ಯಾರು ಇನ್ನು ಯಾರು ಕಾಶಿ ನೋಡಿಲ್ಲ, ಕಾಶಿ ನೋಡದೆ ಇರೋರಿಗೆ ಹೇಳ್ತಿರೋದು, ನೀವು ಕಾಲಭೈರವನ ದರ್ಶನಕ್ಕೆ ಹೋದಾಗ ಅಲ್ಲಿ ಭಗವಂತನ ದರ್ಶನ ಆದ ತಕ್ಷಣನೇ ನಿಮ್ಗೆ ಅಲ್ಲಿರ್ತಕ್ಕಂಥವ್ರು ಇದೇ ದಂಡದಿಂದಾನೇ ನಿಮ್ಮನ್ನ ಹಿಂಗ್ ಬೆನ್ ಮೇಲೆ ಒಂದು ಹೊಡಿತಾರೆ. ಹೌದು, ಮತ್ ಕರಿ ದಾರ ಕಟ್ತಾರೆ. ಇಲ್ಲ, ಕಾಶಿಗೆ ಇವ್ರೆಲ್ರೂ ಹೋಗ್ಲೇಬೇಕು, ಗಂಗೆಲ್ ಸ್ನಾನ ಮಾಡ್ಬೇಕು, ಎಲ್ಲಾ ಘಾಟ್ಗಳನ್ನು ವಿಸಿಟ್ ಮಾಡ್ಬೇಕು. ಮತ್ತೆ ನಾವು ಹೆಣ ಸುಡೋದನ್ನ ನೋಡಲ್ಲ ಅಂತಾರೆ, ನೋಡ್ಬೇಕು. ಮತ್ತೆ ಗಂಗಾರತಿಯನ್ನ ನೋಡ್ಬೇಕು. ಅವಾಗೆಲ್ಲ ಸತ್ಯತೆಗಳು ಗೊತ್ತಾಗತ್ತೆ. ಮತ್ತೆ ವಿಶ್ವನಾಥನ, ವಿಶಾಲಾಕ್ಷಿನ ಎಲ್ಲ ಮಂದಿರಗಳಿಗೂ ವಿಸಿಟ್ ಮಾಡ್ಬೇಕು. ಅಲ್ಲೇ ಅಕ್ಕಪಕ್ಕದಲ್ಲಿ ಅನೇಕ ಬೇರೆ ಬೇರೆ ದೇವಸ್ಥಾನಗಳಿದೆ. ಅದಕ್ಕೆ ನಾನು ಆಮೇಲೆ ಹೋಗ್ತೀನಿ, ಕಾಶಿ ಯಾತ್ರೆ ತರ ಕೊನೆಗೆ ಹೋಗ್ತೀನಿ ಅಂತ ಅನ್ನೋದಲ್ಲ. ಮಕ್ಕಳನ್ನೆಲ್ಲಾನು ಇವಾಗ್ಲೇ ಕರ್ಕೊಂಡೋಗಿ ತೋರ್ಸೋದು ಉತ್ತಮ. ಅದು ದೇವರಾಜ ಸೇವ್ಯಮಾನ ಪಾವನಾಗ್ನಿ ಪಂಕಜಂ ವ್ಯಾಲಯಜ್ಞ ಸೂತ್ರಮಿಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ. ಅಲ್ಲ, ನೀವು ಒಳ್ಳೆ ಮಾತು ಹೇಳಿದ್ರೆ. ಕಾಶಿಗೆ ಹೋದಾಗ ಕೂಡ ಮಣಿಕರ್ಣಿಕಾ ಘಾಟ್ ಅಂದ್ರೆ ಅಲ್ಲಿ ಏನು ಮೋಸ್ಟ್ಲಿ ಇದೆ ಅಲ್ವಾ, ಪ್ರಪಂಚದಲ್ಲೇ ಒಂದೇ ಶಿವನ್ ದೇವಸ್ಥಾನದಲ್ಲಿ ದೇವ್ರ ಮುಂದೆನೆ ಹೆಣ ಸುಡ್ತಾರೆ. ಅಕ್ಕಪಕ್ಕದಲ್ಲೇ ಎಲ್ಲ ಸುಡ್ತಾ ಇರ್ತಾರೆ ಎಲ್ಲಾ ಕಡೆ. ಅಂದ್ರೆ ನಮ್ದೆಲ್ಲ ಗಮನಿಸಿ ತುಂಬಾ ಜನ ಸಾವಿಗೆನೆ ಮನುಷ್ಯ ಭಯ ಪಟ್ಕೊಂಡ್ಬಿಡೋದು. ಸೊ ನಾನು ಸಾಯ್ಬಾರ್ದು ಅಂತ ಅದು ದೇವ್ರೇ ಹೇಳ್ತಾರೆ ಮನುಷ್ಯನಿಗೆ. ಅದು ಹಸಿವು, ಮೈಥುನ, ಭಯ ಅನ್ನೋದು ಎಲ್ಲ ನಾರ್ಮಲ್ ಪ್ರಾಣಿ ಪಕ್ಷಿಗಳಿಗೆ ಮನುಷ್ಯನಿಗೆ ಇರುವಂತಹ ಕಾಮನ್ ಆಗಿ ಕೊಟ್ಟಿರುವಂಥದ್ದು. ಅದನ್ನ ಮೀರಿ ಬೆಳಿ ಅಂತ ಪರಮಾತ್ಮ ಹೇಳ್ತಾನೆ. ಸೊ ನಾವು ಕಾಶಿ ಅದೇನಕ್ಕೆ ನಿದರ್ಶನ ಅಂತ ಹೇಳಿದ್ರೆ, ಎಷ್ಟು ಚೆನ್ನಾಗಿ ದೇವ್ರು ನಮ್ಮನ್ನ ಪ್ರಿಪೇರ್ ಮಾಡ್ತಾನೆ ಅಂದ್ರೆ, ವಯಸ್ಸಾದ್ಮೇಲೆ ಎಲ್ಲರೂ ಕಾಶಿಗೆ ಹೋಗ್ಬಿಡೋರು ಮೊದ್ಲೆಲ್ಲ. ಇವಾಗ್ಲೂ ಎಷ್ಟೋ ಜನ ಮನೆ ಬಿಟ್ಟು ಕಾಶಿಗೆ ಹೊರಟೋಗ್ಬಿಟ್ಟಿದ್ದಾರೆ, ನನಗೆ ಬೇಡವೇ ಬೇಡ ಸಂಸಾರ ಅಂತ ಅಡ್ರೆಸ್ಸು ಕೊಡದೆ ಹೋಗ್ಬಿಟ್ಟಿದ್ದಾರೆ ತುಂಬಾ ಜನ. ಸೊ ಅಲ್ಲಿ ಹೋದಾಗ ಸಾವಿಗೆ ತಮ್ಮನ್ ತಾವು ಪ್ರಿಪೇರ್ ಮಾಡ್ಕೋತಾರೆ. ನಾನು ಇನ್ನೇನ್ ಸಾಯ್ತೀನಿ ಅಂತಂದಾಗ ದೇವ್ರ ಧ್ಯಾನದಲ್ಲೇ ಇರಬೇಕು, ನನ್ನ ಜನ್ಮದಲ್ಲಿ ಮಾಡಿರೋಂಥ ಪಾಪಕರ್ಮಗಳು, ಪುಣ್ಯಕರ್ಮಗಳು ಎಲ್ಲನೂ ಅವನ್ಗೆ ಅರ್ಪಿಸ್ಬಿಟ್ಟು ನಾನು ಸಾವಿಗೆ ರೆಡಿ ಆಗ್ಬೇಕು ಅಂತ. ಈ ಭಯಾನ ಹೋಗ್ಲಾಡಿಸ್ಕೋಬೇಕು ಅಂದ್ರೆ ನಾವುಗಳು ಸಹ ತುಂಬಾ ಸಲ ಕಾಶಿನ ವಿಸಿಟ್ ಮಾಡ್ಬೇಕು. ಇಲ್ಲಿ ಏನಾರ ನಾವು ಸ್ಮಶಾನಕ್ಕೆ ಹೋಗಿ ಅಂತ ಹೇಳಿದ್ರೆ, ಅಯ್ಯೋ ನಮ್ಮ ಮನೇಲಿ ಯಾರ ಸತ್ರುನು ಹೋಗಕ್ ಬಿಡಲ್ಲ ರೀ ಅಂತ ಹೇಳ್ತಾರೆ. ಬಟ್ ಅದೇ ನೋಡಿ, ಕಾಶಿಲಿ ಯಾವುದೇ ರೀತಿ ಸಂಪ್ರದಾಯ ಪದ್ಧತಿ ಆತರ ನೀನ್ ಭಯ ಪಟ್ಕೋ, ನೀನ್ ಹೆಂಗ್ಸು, ನೀನ್ ಗಂಡ್ಸು, ನೀ ಬರಬಾರ್ದು, ಹಂಗೆಲ್ಲ ಏನು ಇಲ್ಲ. ಮಕ್ಕಳು ಕೂಡ ಕೂತ್ಕೊಂಡು ಅಲ್ಲೇ ಟೀ ಕಾಫಿ ಕುಡಿತಿರ್ತಾರೆ, ತಿಂಡಿ ತಿಂತಿರ್ತಾರೆ. ಅವ್ರ ಮುಂದೆನೆ ಎಲ್ಲ ದಹನ ಆಗ್ತಾ ಇರುತ್ತೆ. ಸೊ ಅದ್ರ ಮುಂದೆನೆ ಅಳವರು ಇರ್ತಾರೆ, ಸ್ವೀಟ್ ಹಂಚೋರು ಇರ್ತಾರೆ. ನಾರ್ತ್ ಇಂಡಿಯನ್ಸ್ ತುಂಬಾ ಜನ ರಾಮ್ ಹೇಳ್ಬಿಟ್ಟು ಸ್ವೀಟನ್ನ ಹಂಚ್ಬಿಟ್ಟು ಹೋಗ್ತಾರೆ. ಅಂದ್ರೆ ಅವ್ರು ಮುಂದಿನ ಜನ್ಮಕ್ಕೆ ಮುಂದೆ ಯಾತ್ರೆ ಪ್ರಾರಂಭಿಸಿದ್ರು ಅಂತನ್ಬಿಟ್ಟು. ನಾವೆಲ್ಲ ಧೈರ್ಯವಾಗಿ ಹೋಗ್ಬಿಟ್ಟು ಕಾಶಿನಲ್ಲಿ ಆ ಎಲ್ಲ ಸುಡೋದನ್ನು ನೋಡ್ಬೇಕು. ಆಕ್ಚುಲಿ ಕಾಲಭೈರವ ನಮ್ಗೆ ಹೇಳ್ಕೊಡೋದೇ ಅದನ್ನ. ಮೆಂಟಲಿ ಪ್ರಿಪೇರ್ ಮಾಡ್ತಾನೆ, ನಿನ್ನ ಸಾವಿಗೆ ಭಯ ಪಡಬೇಡ, ಅವನು ಭೈರವ, ಭಯವನ್ನ ಪಡಬೇಡ ಅಂತ ಅನ್ನೋದಕ್ಕೆ ತೆಗೆದು ಹಾಕ್ಬೇಕಾಗಿರೋನು. ನನ್
ಸಾವು ಅನ್ನೋದು ಒಂದು ದೇಹವನ್ನ ಬಿಟ್ಟು ಹೋಗುವಂತ ಒಂದು ಎನರ್ಜಿ ಅಷ್ಟೇ, ಪ್ರಕ್ರಿಯೆ. ಅದನ್ನ ನೀವು ಸಂಸಾರದಿಂದ ಡಿಟ್ಯಾಚ್ಮೆಂಟ್ ಅನ್ನ ಬೆಳೆಸ್ಕೊಂಡಾಗ ನೀವು ಸಾಯೋದಕ್ಕೆ ಹೆದರ್ಕೋಬಾರ್ದು. ಅದಕ್ಕೆ ಇಲ್ಲಿದ್ದಾಗ ಏನಾಗುತ್ತೆ, ಸಂಸಾರದ ಅಟ್ಯಾಚ್ಮೆಂಟ್ಗಳು, ಅಕ್ಕ ತಂಗಿ, ಅಣ್ಣ ತಮ್ಮ, ಗಂಡ ಹೆಂಡತಿ, ಅಪ್ಪ ಅಮ್ಮ ಎಲ್ಲ ಬರುತ್ತೆ ಅಂತಾನೆ ಹಳೆ ಕಾಲದಲ್ಲಿ ಇಲ್ಲೆಲ್ಲ ಬಿಟ್ಬಿಟ್ಟು ಅಲ್ಲಿ ಹೋಗ್ಬಿಡೋರು. ಅಲ್ಲಿ ಹೋಗ್ಬಿಟ್ಟು ಸಾಯೋದು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಇಲ್ಲಿರೋರು ಹೋದಾಗ್ಲೇ ಕಣ್ಣೀರ್ ಹಾಕೊಂಡ್ಬಿಟ್ಟಿರ್ತಾರಲ್ಲ, ಆಮೇಲೆ ಯಾವಾಗ ಸತ್ರು ಅನ್ನೋದೇ ಗೊತ್ತಾಗಲ್ಲ ಅನ್ನೋದಕ್ಕೆ. ಸೊ ಅದನ್ನ ನಾವು ಮೆಂಟಲಿ ಪ್ರಿಪೇರ್ ಆಗ್ಬಿಟ್ರೆ ನಾವು ಅದನ್ನೇ ಭೈರವ ಹೇಳ್ಕೊಡ್ತಾ ಹೋಗೋದು. ನಿನ್ನ ಮುಂದೆನೆ ಎಲ್ಲ ಸಾವು, ಹುಟ್ಟನ್ನು ನೋಡು, ಸಾವನ್ನು ನೋಡು, ಸಾವನ್ನು ಗೌರವದಿಂದ ಕಾಣ್ಬೇಕು. ಸೊ ಅದನ್ನೆಲ್ಲ ಮೀರಿ ನೀನು ಬೆಳ್ಕೊಂಡು ಹೋಗ್ಬೇಕು ಅಂತ ಅನ್ನೋದನ್ನ. ಆಮೇಲೆ ರಾತ್ರಿ ಹೊತ್ತಲ್ಲೇ ಅವನು ಜಾಗೃತನಾಗಿರ್ತಾನೆ ಅಂತ ಅನ್ನೋದು. ರಾತ್ರಿ ಭಯ ಅಂತ ನೀ ಭಯ ಪಟ್ಕೋಬಾರ್ದು, ಸಾವು ಕತ್ಲೆ ಅನ್ನೋದಕ್ಕೆ ಭಯ ಪಟ್ಕೋಬಾರ್ದು. ಯಾವುದಕ್ಕೂ ನೀನ್ ಭಯ ಪಟ್ಕೊಳ್ಳದೆ ನಿನ್ನಲ್ಲಿ ಭೈರವ ತತ್ವವನ್ನ ಅಳವಡಿಸ್ಕೊಂಡು ನೀನ್ ಧೈರ್ಯವಾಗಿ ಮುನ್ನುಗ್ಗು ಅಂತಾನೆ ಅವನ ಅವತಾರ ನಮ್ಗಳಿಗೆ ಹೇಳ್ಕೊಡೋ ಅಂತ ಕತೆ. ಡೆತ್ ಅಂದ್ರೆ ಹೊಸ ಬಿಗಿನಿಂಗ್ ಅಂತ. ಎಕ್ಸಾಕ್ಟ್ಲಿ. ಆ ಡೆತ್ ಇಂದ ಸರ್ ಇವಾಗ ನಾನು ಹೋದ ಜನ್ಮದಲ್ಲಿ ಸಾಯ್ದೇನೆ ಹೋಗಿದ್ರೆ ಸರ್ ನನ್ನ ಬದುಕಿಸ್ಕೊಳ್ಳಿ ಅಂತ, ಇವತ್ತು ನಾನು ಯಾರ್ದೋ ಮನೇಲಿ ಅಜ್ಜಿ ತರಾನೋ ಫೋಟೋ ತಾತನ ತರಾನೋ ನಂದಿರುತ್ತೆ. ನನ್ನ ಸಾಯಿಸ್ಲೇಬೇಡಿ, ನಾ ಸಾಯ್ಬಾರ್ದು ಪರಮಾತ್ಮ ಅಂದ್ರೆ ನಾನು ಮತ್ತೆ ಈಗ ರೂಪಾಯಾರಾಗಿ ಹುಟ್ಟತಿರ್ಲಿಲ್ವಲ್ಲ, ನೀವು ಮತ್ತೆ ರಾಜೇಶ್ ಆಗಿ ಹುಟ್ಟತಿರ್ಲಿಲ್ವಲ್ಲ. ಆಮೇಲೆ ಹೋದ ಜನ್ಮದಲ್ಲೂ ಯಾರೋ ಅಪ್ಪ ಅಮ್ಮ, ಚಿಕ್ಕಪ್ಪ ದೊಡ್ಡಪ್ಪ, ಗಂಡ ಹೆಂಡತಿ ಎಲ್ಲ ಕಾಂಬಿನೇಷನ್ಸು ಇರ್ತಿತ್ತು. ಅದನ್ನ ಬಿಟ್ಟು ಬಂದ್ವಿ, ಇಲ್ಲಿ ಬಂದು ತಿರ್ಗಾ ಅಟ್ಯಾಚ್ಮೆಂಟ್ ಬೆಳೆಸ್ಕೋತೀವಿ. ಆದ್ರೆ ದೇವ್ರು ಎಷ್ಟು ಚೆನ್ನಾಗಿ ಪಾಠ ಹೇಳ್ಕೊಡ್ತಾನೆ ಅಂದ್ರೆ, ನಿಂಗೆಲ್ಲ ಜನ್ಮದಲ್ಲಿ ಕಾಲಾತೀತನಾಗಿ ಕಾಲಗಳಲ್ಲೂ ನಾನೇ ನಿನ್ನ ಬಂಧು, ಈ ಎಲ್ಲ ಬಂಧುತ್ವಗಳನ್ನ ಬಿಟ್ಟು ನೀನು ಮುಂದಕ್ಕೆ ಹೋಗ್ಬೇಕು ಅಂತ ಅನ್ನೋದಕ್ಕೆ ಅವ್ನು ಹುಟ್ಟು ಸಾವು ಚಕ್ರಗಳನ್ನ ಇಟ್ಟಿದ್ದಾನೆ. ಆ ಚಕ್ರಕ್ಕೆ ನೀನ್ ಭಯ ಪಡಬೇಡ ಅಂತ ಹೇಳ್ತಾನೆ. ಇನ್ನ ಕೆಲವರನ್ನ ನೀವು ಗಮನಿಸಿದಿರಾ, ದೇವಸ್ಥಾನಕ್ಕೆ ಹೋದ ತಕ್ಷಣ, ಎಸ್ಪೆಷಲಿ ಶಿವನ್ ದೇವಸ್ಥಾನಕ್ಕೆ ಹೋದ ತಕ್ಷಣ ಅಥವಾ ದೇವಿ ದೇವಸ್ಥಾನಕ್ಕೆ ಹೋದ ತಕ್ಷಣ ಅಳಕ್ ಶುರು ಮಾಡ್ತಾರೆ. ಅವ್ರಿಗೆ ಗೊತ್ತಿಲ್ಲದೆ ಎಷ್ಟು ಚೆನ್ನಾಗಿ ಆ ಎನರ್ಜಿ ಕನೆಕ್ಟ್ ಆಗತ್ತೆ. ಮತ್ತೆ ಆ ಮಂಗಳಾರತಿಗೆ ಡಮ ನುಡ್ಸಕ್ ಶುರು ಆಗತ್ತೆ ಅಂತ ಹೇಳಿದಾಗ ಡಮರು ಮತ್ತೆ ಆ ನಾದಕ್ಕೆಲ್ಲ ತನಗೇ ಗೊತ್ತಿಲ್ದಂಗೆ ಕಣ್ಣೀರ್ ಬರುತ್ತಲ್ಲ, ಅದು ನೀನು ಶಿವತತ್ವಕ್ಕೆ ಒಳಗಾಗ್ತಿದ್ಯಾ ಅಂತ. ಅದು ಶಿವ, ನಾರಾಯಣ, ದೇವಿ ಏನಾದ್ರೂ ಆಗಿರ್ಲಿ, ಆ ಡಿವೈನ್ ಎನರ್ಜಿಗೆ ನೀನು ಕನೆಕ್ಟ್ ಆಗ್ತಾ ಇದೀಯ ಅಂತ. ದೇವ್ರೇ ಬಂದು ನಿನ್ ಮುಂದೆ ಕೂತು ಆ ಎನರ್ಜಿಗೆ ಬರೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿನ್ನೊಳಗ ಆ ಎನರ್ಜಿ ಉತ್ಪತ್ತಿ ಆಗಿದೆ ಅಂತ. ಆಮೇಲೆ ಇನ್ನ ಕೆಲವು ಸತಿ ತುಂಬಾ ಯಾರಿಗೂ ಹೇಳ್ಕೊಳ್ದೆ ಇರೋಷ್ಟು ನೋವು, ಭಯ ತನ್ನೊಳಗಿದ್ದಾಗ ದೇವಸ್ಥಾನಕ್ಕೆ ಹೋಗಿ ಕೂತು ಸುಮ್ಮನೆ ಅಳ್ತಿರ್ತಾರೆ ಜನ. ಅಕ್ಕಪಕ್ಕದವ್ರಿಗೂ ತನ್ನ ವಿಚಾರ ಹೇಳ್ಕೊಳಕ್ ಆಗಿರಲ್ಲ, ಸೀಕ್ರೆಟ್ ವಿಚಾರಗಳನ್ನ. ತನ್ನ ಭಯ ಯಾರೋ ಒಬ್ಬ ಹೆದರ್ಸ್ತಾ ಇರ್ತಾನ, ಅದನ್ನ ಪೊಲೀಸ್ ಸ್ಟೇಷನ್ಗೂ ಹೇಳಕ್ಕಾಗಿರಲ್ಲ, ಅಪ್ಪ ಅಮ್ಮನ್ಗೂ ಹೇಳಕ್ಕಾಗಿರಲ್ಲ. ಎಷ್ಟೋ ಜನ ಮಕ್ಕಳು ತಪ್ಪನ್ ಮಾಡ್ಬಿಟ್ಟು ಕೂಡ ಆ ಭಯದಿಂದ ಹೆದರ್ಕೊಂಡು ಕೂತಿರ್ತಾರೆ. ಅದೇ ನೋಡಿ, ದೇವ್ರ ಮುಂದೆ ಹೋದಾಗ ನೀನು ನಿರಾಳವಾಗಿ ಎಲ್ಲವನ್ನು ಹೇಳ್ಕೋತಾ ನಿನ್ನ ಮನಸ್ಸನ್ನ ಕನೆಕ್ಟ್ ಆಗೋದು ಪರಮಾತ್ಮ ಒಬ್ಬನ ಜೊತೆನೆ. ಆವಾಗ ನೀವು ಅಳಕ್ಕೂ ಶುರು ಮಾಡ್ತೀರಾ. ಆ ಅಳೋದು ನಿನ್ನ ಪ್ರೀತಿ ಮತ್ತೆ ಕ್ಲೋಸ್ನೆಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ದಟ್ಸ್ ನಾಟ್ ಅ ವೀಕ್ನೆಸ್. ತುಂಬಾ ಜನ ಅಳೋದು ವೀಕ್ನೆಸ್ ಅನ್ಕೋತಾರೆ. ಅದು ಗಂಡಸಾಗಿರ್ಲಿ ಹೆಂಗಸಾಗಿರ್ಲಿ, ದೇವ್ರಿಗೆ ಕನೆಕ್ಟ್ ಆಗ್ತಾ ಹೋದಾಗ, ದೇವ್ರು ನಮ್ಗೆ ಕಾಣ್ಸಕ್ ಶುರುವಾದಾಗ, ಸಾಕ್ಷೀಭೂತರಾಗಿ ನಿಂತಿದ್ದಾಗ ತಾನೇ ನೇಚರಲ್ಲಿ ಅಳು ಬರಕ್ ಶುರು ಆಗತ್ತೆ. ಸೊ ಇದ್ರಲ್ಲಿ ಮಹಾಕಾಳ ಭೈರವಂಗೆ ಕಾಲಭೈರವಾಷ್ಟಕಂ ತರಾನೇ ಮಹಾಕಾಲ ಭೈರವಾಷ್ಟಕಂ ಕೂಡ ಇದೆ. ಅಂದ್ರೆ ಆಗಮ ತಂತ್ರದಲ್ಲಿ ಬರ್ದಿರೋಂಥದ್ದು. ಅದ್ರದ್ದು ಕೂಡ ಇವಾಗ ಶ್ಲೋಕನ್ ಹೇಳಿ, ಅದ್ರ ಜೊತೆಗೆ ನಾನೆಲ್ಲ ವೀಕ್ಷಕರಿಗೆ ನನ್ನೆಲ್ಲ ಪಾಡ್ಕಾಸ್ಟ್ ಅಲ್ಲಿ ಪಾಪ ತುಂಬಾ ಚೆನ್ನಾಗಿ ಪೂಜೆ ಮಾಡಕ್ಕೆಲ್ಲ ಪ್ರಾರಂಭಿಸ್ಕೊಂಡಿದ್ದಾರೆ. ಎಷ್ಟೋ ಜನ 40 ದಿನ ಸಂಕಲ್ಪ ತಗೊಂಡು ಪೂಜೆ ಮಾಡ್ತಿದ್ದಾರೆ. ರಾಜೇಶ್ ಜಿ, ಐ ವಾಂಟ್ ಟು ಥ್ಯಾಂಕ್ ಯು ಫಾರ್. ಐ ಮಸ್ಟ್ ಥ್ಯಾಂಕ್ ಯು. ಇರ್ಲಿ, ಅದು ನಿಮ್ ಮೂಲಕ ಎಲ್ಲಾ ಕಡೆ ಭಕ್ತಿ ಮಾರ್ಗ ಹರಡ್ಕೊಳ್ತಾ ಇದೆಯಲ್ಲ, ಭಕ್ತಿ ಅಂಡ್ ಜ್ಞಾನ ಅವ್ರಿಗೆ ಹೋಗ್ತಾ ಇದೆಯಲ್ಲ. ಇವಾಗ ನಾವೇನೋ 20-25 ವರ್ಷ ಓದಿರೋದನ್ನ ಸರಳೀಕರಣ ಮಾಡಿ ಅವ್ರಿಗೆ ತಲುಪಿಸಿ ಭಕ್ತಿಯನ್ನ ಸುಲಭವಾಗಿ ಅವ್ರು ಅಳವಡಿಸ್ಕೊಳ್ತಾ ಇದಾರಲ್ಲ, ಅದೇ ನಮಗ್ ಸಿಗೋಂತ ಪರಮ ಸುಖ. ನಿಜ. ಎಷ್ಟೊಂದ್ಸರಿ ಕೆಲವೊಂದ್ಸರಿ ಸಾಕಷ್ಟು ಸರಿ ನಮಗೆ ಮುಂಚೆಯಿಂದ ಹೆಂಗೆ ಅಂದ್ರೆ ಬರೀ ಅಷ್ಟೇ ಶಿವ ಪಾರ್ವತಿ, ಗಣೇಶ ಅಥವಾ ವೆಂಕಟರಮಣ ಸ್ವಾಮಿ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ಕೊಲ್ಲೂರು ಮೂಕಾಂಬಿಕಾ, ಕೆಲವು ದೇವರುಗಳು ಬಿಟ್ರೆ ನಮಗೆ ಕೆಲವರು ಸಾಕಷ್ಟು ದೇವರುಗಳು ನೋಡಿ, ಪ್ರತಿಯೊಂದು ದೇವರು ಕೂಡ ಒಂದು ಎನರ್ಜಿ ನಮ್ ಕಷ್ಟದಲ್ಲಿ ಆಗ್ತಕ್ಕಂಥವ್ರು. ಅದು ನಾನು ಪದೇ ಅದನ್ನ ಹೇಳ್ತಿರ್ತೀನಿ. ಏನಂದ್ರೆ ಬರೀ ಯಾರೋ ಒಬ್ಬರು ಮಾತ್ರ ಪೂಜೆ ಮಾಡಬೇಕು, ಅದೇ ಮನುಷ್ಯನಲ್ಲಿ ಇರ್ತಕ್ಕಂಥ ಅದೊಂದು ಬುದ್ಧಿ. ಯಾಕೆ ಜ್ಞಾನನ ಎಲ್ಲರಿಗೂ ಹಂಚಕ್ಕೆ ಇಷ್ಟಪಡಲ್ಲ, ಅಥವಾ ಅವನಿಗೇನೋ ಒಳ್ಳೇದಾಗ್ತೀನಿ ಅಂದ್ರೆ ಅದನ್ನ ಯಾಕೆ ಇನ್ನೊಬ್ರಲ್ಲಿ ಹೇಳ್ಕೊಳಲ್ಲ. ಅಂಡ್ ನಿಮ್ಮಂಥವರಿಂದ ಡೆಫಿನೆಟ್ಲಿ ಐ ಮಸ್ಟ್ ಥ್ಯಾಂಕ್ ಯು. ಬಿಕಾಸ್ ಎಷ್ಟು ಮುಕ್ತವಾಗಿ ಪ್ರತಿಯೊಂದು ದೇವರು ಅಂದ್ರೆ ಪ್ರೀತಿ ಅಂತ ಅಂದ್ರೆ ಪ್ರೀತಿ ಅಂತಾನೆ ನೀವು ಎಷ್ಟು ಚೆನ್ನಾಗಿ ಹೇಳ್ತಾ ಹೋಗ್ತೀರ. ಕೆಲವ್ರು ದೇವ್ರು ಅಂದ್ರೆ ಭಯ ಅಂತ
ದೇವ್ರು ಅಂದ್ರೆ ಭಯ ಅಂತ ಹುಟ್ಟಿಸ್ತಾರೆ, ಆ ಭಯ ಹುಟ್ಟಿಸ್ತಾರೆ ದೇವರಲ್ಲಿ. ಮೆದ್ರಿಗೆಲ್ಲ ನಿದರ್ಶನಗಳಿದೆಯಲ್ಲ, ಬೇಡ್ರ ಕಣ್ಣಪ್ಪ ಪ್ರೀತಿಸಿರೋದು, ಮಾರ್ಕಂಡೆಯಿಂದ ಹೇಳಿದ್ನಲ್ಲ ಅದು, ಸತ್ಯ ಹರಿಶ್ಚಂದ್ರಂದು. ಆಮೇಲೆ ದೇವ್ರನ್ನ ಪ್ರೇಮದಿ ಕರೆದರೆ ಬಾಯಂದು ಎಲ್ಲಿದ್ದರು ಅವನು ಆಲಿಸುವ, ಅಮ್ಮನ ಕೂಗಿಗೆ ಓಗೊಡುವ, ಹಸುಕಂದನ ಹಾಗೆ ಬಳಿ ಬರುವ. ಎಷ್ಟು ಚೆನ್ನಾಗಿ ನಮ್ಗೆ ಹಾಡುಗಳ ಮೂಲಕನೂ ಸರಳವಾಗಿ ಭಕ್ತಿ ಪ್ರೀತಿಯನ್ನ ತೋರಿಸ್ಕೊಟ್ಟಿದ್ದಾರೆ. ಸೊ ನನಗಿರೋದು ಒಂದೇ ಆಸೆ, ಅದು ನಮ್ಮಿಂದ ಮುಚ್ಚಿಟ್ಟು ನಾನೆಲ್ಲ ಬಗ್ದು ಎಲ್ಲ ಬುಕ್ಗಳನ್ನು ತೆಗೆದು 25 ವರ್ಷ ನನಗೆ ಪ್ರಶ್ನೆಗಳಾಗ್ಬಿಟ್ಟು ಓದಿ ತಿಳ್ಕೊಂಡಲ್ಲ. ಅಷ್ಟು ಕಾಂಪ್ಲಿಕೇಟೆಡ್ ಆಗು ಪಾಪ ಜನ ಹೋಗೋದು ಬೇಡ. ಸಿಂಪಲ್ ಆಗಿ ಅದಕ್ಕೆ ಕಲಿಯುಗದಲ್ಲಿ ನಾಮ ಭಜನೆ ಮೂಲಕನೇ ನೀನೇನ್ ತಪಸ್ ಮಾಡಿ, ಇವಾಗ ಹಳೆ ಕಾಲದಲ್ಲಿ ವಿಶ್ವಾಮಿತ್ರರು ಕೂತು ತಪಸ್ ಮಾಡಿ ಒಂದು ಗಾಯತ್ರಿ ಮಂತ್ರವನ್ನ ಫಾರ್ಮೇಶನ್ ತಂದ್ರು. ಎಲ್ಲಾ ಗಾಯತ್ರಿ ಮಂತ್ರಗಳು ಇದೆ. ಗಾಯತ್ರಿ ಮಂತ್ರಗಳು ಓಂ ಭೂರ್ಭುವಸ್ವ ತತ್ಸತುರ್ಣ್ಯಂಬರ್ಘೋ ದೇವಸಿ ಧೀಮಹಿ ಧಿಯೋ ಏನೋ ಪ್ರಚೋದಯಾತ್, ಅದು ಸವಿತುರ್ ಗಾಯತ್ರಿ, ಸೂರ್ಯನ ಗಾಯತ್ರಿ. ಆಲ್ರೆಡಿ ನಾನು ಕಾಲಭೈರವನ ಗಾಯತ್ರಿ ಯಾವಾಗಲೇ ಹೇಳ್ಕೊಟ್ಟೆ. ಮಹಾಕಾಲಾಯ ವಿದ್ಮಹೆ ಕಾಲಾತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್, ಅದನ್ನ ಕಾಲಾಯ ವಿದ್ಮಹೆ ಮಹಾಕಾಲಾಯ ಧೀಮಹಿನೂ ಹೇಳ್ಕೋಬಹುದು. ಸೊ ಆ ರೀತಿ ಎಲ್ಲಾ ದೇವ್ರಿಗೂ ಒಂದೊಂದು ಗಾಯತ್ರಿ ಮಂತ್ರ ಅಂತಿದೆ. ಗಾಯತ್ರಿ ಛಂದಸ್ ಅಂದ್ರೆ ಒಂದು 24 ಅಕ್ಷರಗಳನ್ನ ಸೇರಿಸಿ ಬರೆಯುವಂತ ಗಾಯತ್ರಿ ಛಂದಸ್ಸು. ಹಾಗೆ ನಾವು ಹಳೇ ಕಾಲದ ಋಷಿ ಮುನಿಗಳ ತರ ಹಿಂಗೆ ಛಂದಸ್ ಬರಿ, ಹಿಂಗೆ ಲಘು ಗುರುನ ಗುರುತಿಸ್ಬಿಟ್ಟು ನೀನ್ ತಪಸ್ ಮಾಡ್ಬಿಟ್ಟು ನನಗೆ ದೇವ್ರ ಗೋಚರಿಸಿ ಸ್ಮೃತಿ ಶ್ರುತಿಯಲ್ಲಿ ವೇದಾಂತದಲ್ಲಿ ಹೇಳೋ ಹಾಗೆ ನನಗೆ ಮಂತ್ರ ಬಂದ್ಮೇಲೆ ನಾನು ನಿಮಗೆ ಕೊಡಬೇಕು ಅನ್ನೋದೇನಿಲ್ಲ. ನಮ್ಗೆಲ್ಲ ರೆಡಿಮೇಡ್ ಫಾಸ್ಟ್ ಫುಡ್ ತರ ಎಲ್ಲಾ ಮಂತ್ರಗಳನ್ನ ರೆಡಿ ಮಾಡಿ ಕೊಟ್ಬಿಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ಅವ್ರು ಹೇಳ್ತಾರೆ, ದೇವ್ರು ನಾಮ ಭಜನೆಯೊಂದೇ ಸಾಕು. ನಾನು ಹರೇ ರಾಮ ಹರೇ ಕೃಷ್ಣ ಹೇಳ್ತೀನೋ, ಓಂ ನಮ ಶಿವಾಯ ಹೇಳ್ತೀನೋ, ಅಥವಾ ಮೃತ್ಯುಂಜಯ ಮಂತ್ರ ಹೇಳ್ತೀನೋ, ಎನಿ ನಾಮ ಭಜನೆ. ಅದಕ್ಕೆ ನಮ್ಮ ಹೆಸರುಗಳೆಲ್ಲಾನು ಮನುಷ್ಯರಿಗೆ ಮೊದಲು ದೇವ್ರ ಹೆಸರೇ ಇಡೋರು. ಏನೋ ಹೆಸರು ಕರೆಯೋ ಬದಲು ದೇವ್ರ ಹೆಸರು ಕರೆದು ಅಜಮಿಳ ಸಾಯ್ಬೇಕಾರೆ ಅವ್ನ್ ತುಂಬಾ ಕೆಟ್ಟ ಕೆಲ್ಸಗಳನ್ನ ಮಾಡಿದ್ರು ಕೂಡ ಮಗನ ಹೆಸರು ನಾರಾಯಣ ಅಂತ ಇಟ್ಟಿದ್ದ. ಕೊನೆಗೆ ಅವ್ನ್ ಸಾಯ್ಬೇಕಾದ್ರೆ ನಾರಾಯಣ ಅಂತ ಕರೀತಾನೆ. ದೇವ್ರನ್ನ ಕರೀತಿದ್ದಾರೆ ಅಂತ ಅಂದ್ಬಿಟ್ಟು ಅವನನ್ನ ಬಂದ್ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ನಮ್ಮ ಮನೆಗಳಲ್ಲೂ ದೇವ್ರ ಹೆಸರುಗಳನ್ನ ಇಡೋರು. ಆ ರೀತಿ ನಮ್ಗೆ ನಾಮ ಭಜನೆ ಒಂದಿದ್ರೇನೆ ಸಾಕು. ನಾವೇನ್ ತಪಸ್ ಮಾಡಿ ಮಂತ್ರಗಳನ್ನ ಕಂಡಿಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರೆ ನಾನು ರಿಸರ್ಚ್ ಮಾಡಕ್ಕೆ ಇಟ್ ಟುಕ್ ಸೋ ಮೆನಿ ಇಯರ್ಸ್. ಯಾಕೆ ನಾವು ಮಾಡಬಾರ್ದು ಅಂತಾರೆ, ಯಾಕೆ ಈ ಜಾತಿ ಅಂತಾರೆ, ಯಾಕೆ ಇದೆಲ್ಲ ಪದ್ಧತಿಗಳು ಅಂತ. ಆವಾಗ ಒಂದೊಂದೇ ತಿಳ್ಕೊಳ್ತಾ ಹೋದಾಗ ನಾನು ಮುಚ್ಚಿಟ್ಕೊಂಡ್ರೆ ಮನೇಲಿ ಕೂಪ ಮಂಡುಕ ಬಾವಿ ಕಪ್ಪೆ ತರ ಅದು ತಪ್ಪಾಗತ್ತೆ. ಇರೋದೇ ಜ್ಞಾನ ಎಲ್ರಿಗೂ ಹೇಳೋದಕ್ಕೆ. ಆಮೇಲೆ ಯಾವುದೇ ರೀತಿ ಜಾತಿ ಪದ್ಧತಿಗಳು ಇಲ್ಲ, ಯಾವುದೇ ರೀತಿ ಕಂಡೀಷನ್ಸು ಇಲ್ಲ. ಎಸ್ಪೆಷಲಿ ಭಕ್ತಿಗೆ ನೀವೇನೋ ಒಂದು ಸಾಧನೆ ಮಾಡ್ಕೊಂಡು ಮೇಲ್ ಹೋಗ್ತೀರಾ ಅಂದ್ರೆ ಹೌದು, ನೀನ್ 40 ದಿನ ಮಾಡು, 45 ದಿನ ಮೇಲೆ ಭೈರವನ್ನ ನೀವು ಇದರಿಂದ ಕೃಷ್ಣ ಪಕ್ಷ ಅಷ್ಟಮಿ ತಿಥಿಯಲ್ಲೇ ನೀವು ಪೂಜೆ ಶುರು ಮಾಡಿದ್ರೆ ನಿಮ್ಗೆ ಬೇಗ ಒಲಿತಾನೆ ಅನ್ನೋದು. ಈ ತರ ಒಂದೊಂದಷ್ಟು ಕಂಡೀಷನ್ಸ್ ಏನಕ್ಕಿದೆ ಅಂದ್ರೆ ನಾವು ಹಬ್ಬಗಳನ್ನು ಹಂಗೆ ಆಚರಿಸೋದು. ಕೃಷ್ಣಾಷ್ಟಮಿಯಲ್ಲೇ ಆಚರಿಸ್ತೀವಿ, ದುರ್ಗಾದೇವಿನೂ ಅಷ್ಟಮಿ ದಿನಾನೇ ದುರ್ಗಾಷ್ಟಮಿ ಮಾಡ್ತೀವಿ. ಹಾಗೆ ಶಿವನ್ಗೂ ಕೂಡ ಅಷ್ಟಮಿನಲ್ಲೇ ಮಾಡೋದು. ಆದ್ರೆ ಭಕ್ತಿಗೆ ದೇರ್ ಇಸ್ ನೋ ಟೈಮ್ ಆಲ್ಸೋ. ಯಾವ ಟೈಮಲ್ಲಿ ಬೇಕಾದ್ರೂ ನೀವು ಮಧ್ಯರಾತ್ರಿ ಮಲಗಿದಾಗ ಬೇಕಾದ್ರೂ ಕರೀರಿ, ಸ್ನಾನ ಮಾಡ್ಬೇಕಾದ್ರೆ ಕರೀರಿ, ಕಾಫಿ ಕುಡಿಬೇಕಾದ್ರೆ ಕರೀರಿ, ಇಲ್ಲಿ ಮಾತಾಡ್ತಿರೋವಾಗ್ಲೇ ಇಲ್ಲೂ ಕರೀರಿ, ಹೇಗ್ ಬೇಕಾದ್ರೂ. ಭಕ್ತಿಗೆ ದೇರ್ ಇಸ್ ನೋ ಲಿಮಿಟ್ ಅಟ್ ಆಲ್. ಅವನೇ ಸ್ಮಶಾನದಲ್ಲಿ ಕೂತಿರ್ತಾನೆ. ನೀವೆಲ್ಲಾರು ನನ್ನ ಜೀವನದಲ್ಲಿ ಬಿಟ್ಬಿಟ್ರಪ್ಪ ಅಂತ ಹತ್ಕೊಂಡ್ ಬೇಕಾದ್ರೆ ಸ್ಮಶಾನದಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟು ಬಾಪ ಶಿವ 10 ನಿಮಿಷ ಮಾತಾಡೋಣ, ನನ್ಗೂ ನಿನ್ಗೂ ಕಷ್ಟ ಅಂತ ಹೇಳಿದ್ರೆ ನಿಜವಾಗ್ಲೂ ಬಂದ್ ಮಾತಾಡ್ತಾನೆ ಶಿವ. ಬಾಯಲ್ಲಿ ನಿಂಗೊಂದು ದಾರಿ ತೋರಿಸ್ತೀನಿ ಅನ್ಬಿಟ್ಟು. ಎಲ್ರ ಜೊತೆನೂ ಎಲ್ರಿಗೂ ನೀವು ಜೀವನದಲ್ಲಿ ಚೆನ್ನಾಗಿರಿ ಅನ್ನೋದನ್ನೇ ಬಯಸೋದು ಪರಮಾತ್ಮ. ರಾಕ್ಷಸರನ್ನೇ ಚೆನ್ನಾಗಿರಿ ಇಂದವನು ಒಳ್ಳೆ ಮನುಷ್ಯರನ್ನ ಚೆನ್ನಾಗಿರ್ಬೇಡಿ ಅಂತ ಹೇಳ್ತಾನ. ಸೊ ಹಾಗಾಗಿ ನಾವೆಲ್ಲರೂ ಈ ಮಹಾಕಾಲ ಅಷ್ಟಕಮ್ಮಿಂದ ಈ ಪಾಡ್ಕಾಸ್ಟ್ನ ನೀವೆಲ್ಲರೂ ನೋಡಿ ಹಾರೈಸಿದಿರ. ನಮ್ಮೆಲ್ಲ ಪಾಡ್ಕಾಸ್ಟ್ನ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಂ ಯಕ್ಷರೂಪಂ ದಶ ದಿಶಾ ವಿದಿತಂ ಭೂಮಿ ಕಂಪಾಯಮಾನಂ ಸಂ ಸಂಹಾರ ಮೂರ್ತಿಂ ಶಿರಮುಕುಟ ಜಠಾಂ ಶೇಖರಂ ಚಂದ್ರಬಿಂಬಂ ದಂ ದೀರ್ಘಕಾಯಂ ವಿಕೃತ ಮುಖನಖಾಂ ಜೋರ್ಧ್ವಂ ಊರ್ಧ್ವ ರೋಮಂ ಕರಾಳಂ ಪಂ ಪಾಪನಾಶಂ ಪ್ರಣವತ್ ಸತತಂ ಭೈರವಂ ಕ್ಷೇತ್ರಪಾಲಂ ರಂ ರಕ್ತವರ್ಣಂ ಕಟಿಕಟಿತನುನಂ ತೀಕ್ಷ್ಣದಂಶ್ರಂ ಕರಾಳಂ ಘಂ ಘೋಷಂ ಗಗ ಘಟಿತಂ ಗರ್ಜರಂ ಘೋರನಾದಂ ಕಂ ಕಾಲಪಾಶಂ ದೃಕುದೃದಿತಂ ಜ್ವಲಿತಂ ಕಾಮದೇಹಂ ತಂ ದಿವ್ಯಕಾಯಂ ಪ್ರಣವತ್ ಸತತಂ ಭೈರವಂ ಕ್ಷೇತ್ರಪಾಲಂ.